ಎಲ್ಲರಿಗೂ ನಮಸ್ಕಾರ. ಮಾತಾಡಿದ್ ಕೇಳಿಸ್ತಾ ಇದೆಯಾ? ಮೈಕ್ ಚೆಕಿಂಗ್ 1 2 3. ಮಾತಾಡಿದ್ ಕೇಳಿಸ್ತಾ ಇದೆಯಾ? ಓ ಲೈಟ್ ಆವಾಜ್ ಕ್ಲಿಯರ್ ಇದೆಯಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಕ್ಲಿಯರ್ ಇದೆ. ಥ್ಯಾಂಕ್ ಯು ವಿಜಯಲಕ್ಷ್ಮಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್, ರಿಯಲಿ ಅಪ್ರಿಶಿಯೇಟ್. ಗುಡ್. ಸೊ ಯಾರ್ಯಾರು ಎಲ್ಲೆಲ್ಲಿಂದ ಜಾಯಿನ್? ರಾಜೇಶು ಪಡುಬಿದ್ರಿ, ವೆರಿ ಗುಡ್, ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಿ, ರಿಯಲಿ ಅಪ್ರಿಶಿಯೇಟ್. ಆಮೇಲೆ ಸವಿತಾ ಮೇಡಮ್, ಯಾರ್ಯಾರು ಎಲ್ಲೆಲ್ಲಿಂದ ಬಂದಿದ್ದೀರಾ ದಯವಿಟ್ಟು ನಿಮ್ಮ ಊರ ಹೆಸರು ಅಥವಾ ನಿಮ್ಮ ಡೆವಲಪ್ಮೆಂಟ್ ಆಫೀಸರ್ ಹೆಸರು ಹಾಕ್ಬೋದಾ? ಶ್ರೀಕಾಂತ್ ಎಸ್ ಪೊಲೀಸ್ ಪಾಟೀಲ್, ಎಸ್ ಸರ್, ಕೈ ಎತ್ತೀರಿ. ಓಕೆ, ಇದು ಯಾರಿದು? 836751 ನಿಮ್ಮ ಹೆಸರು ಹಾಕೊಳ್ಳಿ. ರಾಜೇಶ್ ಪಡುಬಿದ್ರಿ, ಗುಡ್ ಈವ್ನಿಂಗ್. ಗಂಗಾವತಿ ಸಿಡ್ಲಿಂಗಯ್ಯ, ನಮಸ್ಕಾರ ಮೇಡಮ್. ಓಕೆ, ಗಂಗಾವತಿ ಸಿಡ್ಲಿಂಗಯ್ಯ ವಿಜಯಲಕ್ಷ್ಮಿ ಹೆಸರಲ್ಲ, ಸರಿ ಬಿಡಿ. ನೋ ಪ್ರಾಬ್ಲಮ್. ರಾಜೇಶ್, ಗುಡ್ ಈವ್ನಿಂಗ್. ಯಾರ್ಯಾರೆಲ್ಲ ಬಂದಿದ್ದೀರಿ, ಯಾವ್ಯಾವ ಊರಿಂದ ಬಂದಿದ್ದೀರಿ ಪರಿಚಯ ಮಾಡ್ಕೊಳ್ಳಿ. ನಾವೆಲ್ಲ ಸರಿಯಾದ ಸಮಯಕ್ಕೆ ಬರ್ತೀವಲ್ವಾ? ಕರೆಕ್ಟ್ 6 ಗಂಟೆಗೆ 7 ಗಂಟೆಗೆ ಶುರು ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ದೀರಿ, ಕರೆಕ್ಟಾ? ಸೊ ಐ ಥಿಂಕ್ ಅದು ನಮ್ಮ ವಿಷಯ. ಲಕ್ಷ್ಮೀ ಪ್ರಸನ್ನ ದಡ್ಗಿ, ಓಕೆ, ಯಾವ ಊರು ಮೇಡಮ್? ಪ್ರಶಾನೆ ದಡಗಿ, ಓಕೆ. ಬಸವರಾಜ್ ಆರ್, ಭೂತನಾವರ ಇದೆಯಲ್ಲಪ್ಪ, ಇದು ಭೂತನಾವರ, ಕೊಪ್ಪಳ ಹತ್ತ. ಓಕೆ, ಥ್ಯಾಂಕ್ ಯು. ಚೇತನ್ ಅವ್ರ ಟೀಮ್ ಏನ್ರಿ ನೀವು? ಚೇತನ್ ಸರ್ ಟೀಮ್, ಓಕೆ, ಗುಡ್. ಕೊಪ್ಪಳದವ್ರು ಬಹಳ ಮಂದಿ ಬಂದರು. ಅಶೋಕ್ ಕುಮಾರ್ ಡಿಕೆ ಎಲ್ಲಿ ಅವರು? ದಿಲೀಪ್ ಪಾಟೀಲ್ರು ಬೆಂಗಳೂರವರ? ಗೌಡ, ಗುರುದೇವಿ, ಲಕ್ಷ್ಮಿ, ಮಲ್ಲೇಶಪ್ಪ, ಓಕೆ, ವಂಡರ್ಫುಲ್. ಬೀದರ್ ತಾಲೂಕಾ, ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಮೆಹಬೂಬ್ ತೆಗ್ಗಿನ ಮನಿ, ಓಕೆ. ಪ್ರತಿಜ್ಞಾ ಅಪ್ಪ, ಓಕೆ, ಬೀದರ್ ತಾಲೂಕಾ. ಶ್ರೀಕಾಂತ್ ಎಸ್ ಪೊಲೀಸ್ ಪಾಟೀಲ್, ಕಲಬುರಗಿ ಡಿಒ ಗಂಗಾಧರ್ ಹಿರೇಮಠ, ಓಕೆ, ವಂಡರ್ಫುಲ್. ಥ್ಯಾಂಕ್ ಯು. ಬಂದಿದ್ರ ರಾಯಚೂರಿಗೆ? ಬಂದಿದ್ರಿ ಕಾರ್ಯಕ್ರಮಕ್ಕೆ? ಬಂದಿದ್ರಿ ಪೊಲೀಸ್ ಪಾಟೀಲ್ರು? ರವೀಂದ್ರನಾಥ್ ಎಸ್, ಸವಿತಾ, ಮತ್ತಾರೆಲ್ಲ ಬಂದಿದ್ದಾರೆ? ಯಾವ್ಯಾವ ಊರು ಹಾಕ್ಬಿಡಿ ನಿಮ್ದು. ನಿಧಾನವಾಗಿ ನೀವು ಚಾಟ್ ಮಾಡೋದೆಲ್ಲ ಕಲಿಬೇಕಪ್ಪ. ಕನ್ನಡದಲ್ಲಿ ಹಾಕಿ, ಪರವಾಗಿಲ್ಲ. ಚಾಟ್ ಮಾಡೋದು ಅಂತಂದ್ರೆ ಕೆಳಗಡೆ ಅದೊಂದು ಚಾಟ್ ಅಂತ ಇರುತ್ತೆ ನೋಡಿ, CHAT, ಅಲ್ಲಿ ಆಳಂಗ, ಓಕೆ, ವೆರಿ ಗುಡ್. ಆಳಂಗ ಪ್ರತಿಜ್ಞಾ, ಒಳ್ಳೆ ಹೆಸರು, ಒಂಥರ ಡಿಫ್ರೆಂಟ್ ಆಗಿದೆ ಹೆಸರು. ಮತ್ತಾರೆಲ್ಲ ಬಂದಿದ್ದಾರೆ? ಮಲ್ಲೇಶಪ್ಪ ಬಸ್ಸಿನ ಮರಾಡ್, ಗದಗ, ನಮಸ್ಕಾರ ರೀ. ರೆಗ್ಯುಲರ್ ಬರೋರು ಇವ್ರು ಅಲ್ವಾ? ಮಲ್ಲೇಶಪ್ಪ ಅವ್ರಿಗೆ ಮಾತಾಡ್ಸೋಣ. ಮಲ್ಲೇಶಪ್ಪ ಅವರೇ, ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ, ಮಾತಾಡ್ರಿ. ಎಲ್ಲೋದ್ರು ಮಲ್ಲೇಶಪ್ಪ? LMNO PQ ಮಲ್ಲೇಶಪ್ಪ ಬಸರಿ ಮರಾಡ್, ಎಲ್ಲ ಔಟ್ ಟು ಟಾಕ್, ಮಾತಾಡ್ರಿ ಸರ. ಅನ್ಮ್ಯೂಟ್ ಮಾಡಿ ಮಾತಾಡ್ರಿ. ಅರುಣ್ ಕುಮಾರ್ DN ಬೆಂಗಳೂರು, ಯಾವ ಬ್ರಾಂಚ್ ಅರುಣ್ ಕುಮಾರ್ ಅವ್ರೆ? ಅರುಣ್ ನಾವು ಇವರ CLIನಾ? ಸರ್ ನಮಸ್ಕಾರ. ನಮಸ್ಕಾರ ಮಲ್ಲೇಶಪ್ಪ ಅವ್ರೆ, ಹೆಂಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ಆರಾಮದಿರಿ? ಹೌದಾ? ಓಕೆ, ವಂಡರ್ಫುಲ್. ನಾಳೆ ಒಂದ್ ಸ್ವಲ್ಪ ಮುಂದಿನ ತಿಂಗಳು ಬರ್ತದ್ರಿ. ನೋ ಪ್ರಾಬ್ಲಮ್ ಸರ್, ಇಲ್ಲ ಅದೊಂದು ಅವಕಾಶ ನಾನು ಕೇಳ್ಕೊಂಡು ಅಷ್ಟೇ. ಯಾಕಂದ್ರೆ ಅವ್ರು ನಮ್ ಸರ್ ಸ್ವಲ್ಪ ಸ್ವಾಭಿಮಾನದವ್ರು, ಯಾಕಂದ್ರೆ ಅದನ್ನ ನಾವು ಹೇಳ್ಕೊಬೇಕು ಅನ್ನಂಗಿಲ್ಲ ಅವ್ರು. ಅಲ್ಲಲ್ಲ, ಅಂದ್ರೆ ಈಗ ಮೊನ್ನೆ ಇದಕ್ ಹೋಗಿದ್ದೆ, ರಾಯಚೂರಿಗೆ ಹೋಗಿದ್ದೆ.
ಎಸ್ ಸರ್. ರಾಯಚೂರ್ನಾಗ ಒಂದ್ 750 ಮಂದಿ ಏಜೆಂಟ್ ಬಂದಿದ್ರು. ಅದ್ಭುತ ಸರ್. ಇದೊಂದು ಸ್ವಲ್ಪ ದಿವಸ ರಾಯಚೂರ್ನವ್ರ ಮಂದಿ ಕರೆದು ನೆಕ್ಸ್ಟ್ ನಿಮ್ಮ ಏರಿಯಾಕ್ಕೆ ಒಂದೊಂದು ಏರಿಯಾ ದಂಡಯಾತ್ರೆ ನಡೆಸಿ. ಆಯ್ತು. ಠೀಕ್ ಅದ. ಎಸ್ ಸರ್. ಎಸ್ ಥ್ಯಾಂಕ್ ಯು. ರೇಣುಕಾರಾಜ್ ಅವ್ರ ಟೀಮ್ ಏನ್ರಿ? ಬಸವರಾಜ್, ವಂಡರ್ಫುಲ್. ಸರ್, ಮೊನ್ನೆ ನಿಮ್ಮನ್ನು ರಾಯಚೂರಿನಲ್ಲಿ ನೋಡಿದ್ರೆ ನಿಮ್ಮ ಸ್ಪೀಚ್ ಚೆನ್ನಾಗಿತ್ತು. ವಂಡರ್ಫುಲ್, ಥ್ಯಾಂಕ್ ಯು ಅಂದಂಗ ಅಲ್ಲಿ ಬರೀ ಸ್ಪೀಚ್ ಕೇಳಿದ್ರು ಅಥವಾ ಮತ್ತೇನಾದ್ರು ಮುಂದೆ ಸ್ಟೆಪ್ ತಗೊಂಡ್ರು? ಅಲ್ಲಿ ಏನು 4 ಅಂಶ ಹೇಳಿತ್ತು, ಯಾರಿಗಾರು ನೆನಪಿದ್ಯಾ? ರಾಯಚೂರಿನವ್ರು ಎಷ್ಟು ಜನ ಇದ್ದಾರೆ? ರಾಯಚೂರು ಡಿವಿಷನ್ನವರು ನಾನು ಅಥವಾ ಮೀ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ರಾಯಚೂರಿನವ್ರು ಎಷ್ಟು ಜನ ಇದ್ದೀರಿ? ಥ್ಯಾಂಕ್ ಯು ಬಸವರಾಜ್, ಥ್ಯಾಂಕ್ ಯು. ಏನೇನೆಲ್ಲ ಕಲ್ತ್ರಿ? ಓಕೆ. ಗೋಪಾಲಕೃಷ್ಣ PS ಸುಳ್ಯ, ಓಕೆ, ವಂಡರ್ಫುಲ್. ವೆಲ್ಕಮ್ ಸರ್, ವೆಲ್ಕಮ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಚೇತನ್ ಅವ್ರು ಬಂದಿದ್ದಾರೆ, ನೋಡೋಣ. ಚೇತನ್ ಸರ್ ಬಂದಿಲ್ವೇ? 1 ನಿಮಿಷ ಮಾತಾಡಿ ಬರ್ತೇನೆ, ಆಯ್ತಾ? ವೆರಿ ಗುಡ್. ಯಾರ್ಯಾರೆಲ್ಲ ಮತ್ತೆ ಬಂದಿದ್ದಾರೆ ನೋಡೋಣ. ಅವ್ರ ಚೇತನ್ ಸರ್ ಜಾಯಿನ್ ಆಗ್ತಾ ಇದ್ದಾರೆ, ಸ್ವಲ್ಪ ಟೈಮ್ ತಗೋತಾ ಇದೆ. ಅಣ್ಣವೀರಯ್ಯ, ಎಲ್ಲಿಯವ್ರು ನೀವು? ಅರುಣ್ ಕುಮಾರ್ ಎಲ್ಲಿ? ಬೆಂಗಳೂರಿನವರ, ಗೊತ್ತಿಲ್ಲ. ಅಶೋಕ್ ಕುಮಾರ್ DK, ಓಕೆ. ಚಿರಂತಗೌಡ ವೆಲ್ಕಮ್. ದಿಲೀಪ್ ಪಾಟೀಲ್ ವೆಲ್ಕಮ್. ಇನ್ಯಾರು? ಕವಿತಾ ಬಿ, ಹುಬ್ಳಿ ಬ್ರಾಂಚ್, ಓಕೆ, ಇವ್ರು ರೆಗ್ಯುಲರ್ ಬರೋರು. ಕೊಟ್ಟೂರೇಶ್ ಶಿರಿ, ಓಕೆ. ಲಕ್ಷ್ಮಿ LG, ಮಲ್ಲೇಶಪ್ಪ, ಓಕೆ. ಮಹಿಬೂಬ್ ಸಾಬ್ ತೆಗ್ಗಿಮನಿ, ಓಕೆ. ಮಾಲತಿ, ಗುಡ್ ಈವ್ನಿಂಗ್ ಎಲ್ಲರಿಗೂ. ಪೂಜಾ HM, ಮತ್ಯಾರು? ಪಡುಬಿದ್ರಿ ರಾಜೇಶ್, ಓಕೆ. ರೇಣುಕಾ P ಶಿಂದೆ, ಓಕೆ. T ಭಟ್ ಪುತ್ತೂರ್, ಓಕೆ, ಪುತ್ತೂರ್ನವ್ರು, ಓಕೆ. ವನಿತಾ ಮೇಡಮ್, ಓಕೆ. ವೇಲಾಯುಧ ತಮಿಳ್ನವ್ರೇನ್ರಿ? ವಿಜಯ್ ಕುಮಾರ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರೆಕ್ಟ್ ಆಗಿ 7 ಗಂಟೆ ಆಗಿದೆ. 7 ಗಂಟೆ ಕರೆಕ್ಟ್ ಆಗಿ ಶುರು ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ನೋಡಿ ಖುಷಿ ಆಗ್ತಾ ಇದೆ. ಪ್ರತಿ ವಾರ ಬರ್ತಾ ಇದ್ದೀರಾ. ಪ್ರತಿ ವಾರ ಬಂದಾಗ್ಲೂ ಸಹಿತ ಹೊಸ ವಿಷಯಗಳನ್ನ ಹೊಸ ವ್ಯಕ್ತಿಗಳ ಜೊತೆ ನೀವು ಕಲಿತಾ ಇದ್ದೀರಲ್ವಾ? ಸೊ ಇಲ್ಲಿ ನೀವು ಪ್ರತಿ ವಾರ ಬಂದು ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡ್ತಾ ಇದ್ದೀರಾ, ಅಥವಾ ನೀವು ಏನಾದ್ರೂ ಅಪ್ಲೈ ಮಾಡ್ತಾ ಇದ್ದೀರಾ? ಏನ್ ಅಪ್ಲೈ ಮಾಡ್ತಾ ಇದ್ದೀರಿ? ನೀವು ಇಲ್ಲಿ ಬಂದಿದ್ದಕ್ಕೆ ಏನು ಉಪಯೋಗ ತಗೊಂಡಿದ್ದೀರಾ? ಅದನ್ನ ಯಾರಾದ್ರೂ ಹಂಚ್ಕೋಬಹುದಾ? ಯಾರು ಹಂಚ್ಕೊಳ್ಳಿಕ್ ತಯಾರಿದ್ದೀರಿ? ಇಲ್ಲಿ ಬಂದ ನಂತರ ಶರಣು ಹಣಮಶೆಟ್ಟಿ, ಡೈಮಂಡ್ ಬ್ರಿಗೇಡ್ CLIA ಬಿದರ್. ಎಸ್ ಸರ್, ಶರಣು ನಮಸ್ಕಾರ ರೀ. ವೆರಿ ಗುಡ್. ಸೊ ಯಾರು ಹೇಳ್ತೀರಿ? ನೀವು ಇಲ್ಲಿ ಬರೋದ್ರಿಂದ ಈ ಕಾರ್ಯಕ್ರಮದಿಂದ ಏನಾದ್ರು ಉಪಯೋಗ ತಗೊಂಡಿದ್ದೀರಾ, ಅಥವಾ ಸುಮ್ಮನೆ ಹೋಗ್ಬೇಕಲ್ರಿ ಗುಡಿಗೆ ಹೋದಂಗ ಪ್ರತಿ ಶನಿವಾರ ಹನುಮಂತ ದೇವ್ರ ಗುಡಿಗೆ ಹೋಗ್ತೇವೋ ಹಂಗ ನಿಮ್ಮಲ್ಲಿ ಬಂದು ಒಂದು ಸಂಡೆ ಒಂದು ಸ್ವಲ್ಪ ಕಿವಿಯಾಗ ಹಾಕೊಂಡು ಕೂತ್ ಬಿಡುದಪ್ಪ, ಹೆಡ್ಫೋನ್ಸ್ ಹಾಕಿ ಕೂತ್ ಬಿಡುದು, ಹಂಗೇನ್ ಬರಕತ್ತೀರೋ? ಅಥವಾ ಬಂದಿದ್ದಕ್ಕೆ ಏನಾದ್ರು ಉಪಯೋಗ ಆಗ್ತಾ ಇದೆಯೋ? ಏನ್ ಉಪಯೋಗ ಮಾಡ್ಕೋತಾ ಇದ್ದೀರಾ ಅದನ್ನು ತಿಳಿಸಿದ್ರೆ. ನಮಸ್ಕಾರ ರಮೇಶ ಮೇಡಮ್, ಆನ್ ಡೇಟ್, ಆನ್ ಟೈಮ್. ವಂಡರ್ಫುಲ್. ರಮೀಜಾ ಮೇಡಮ್ ಮಾತಾಡ್ಸೋಣ. ಅವ್ರಿಗೆ ಇಲ್ಲಿ ಆನ್ಲೈನ್ ಅಲ್ಲಿ ಮಾತಾಡ್ಸೇ ಇಲ್ಲ ಅಲ್ವಾ? ರಮೀಜಾ ಮೇಡಮ್, ಓಕೆ ಮೇಡಮ್, ನೀವು ಮಾತಾಡ್ಬೋದು. ಅಲೋ ಮಾಡಿದ್ದೀನಿ ಮಾತಾಡಕ್ಕೆ. ರಮೀಜಾ ಮೇಡಮ್ ಮೊನ್ನೆ ರಾಯಚೂರಿಗೆ ಬಂದಿದ್ರು. ರಾಯಚೂರಿಗೆ ಬಂದ ಮೇಲೆ
ಏನೆಲ್ಲ ಕೆಲಸ ನೀವು ಮಾತಾಡ್ಬಹುದು, ಅನ್ಮ್ಯೂಟ್ ಮಾಡಿ ಮಾತಾಡ್ಬಹುದು ರಮೀಜಾ ಮೇಡಮ್. ಇಲ್ವಾ, ಮಾತಾಡೋಕ್ಕಿಲ್ವಾ? ಸರಿ ಬಿಡಿ. ಹಾ, ರಮೀಜಾ ಮೇಡಮ್ ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಕೇಳಿಸ್ತಾ ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆನಾ? ಕ್ಲಿಯರ್ ಆಗಿದೆ, ಕ್ಲಿಯರ್ ಆಗಿದೆ. ಸರ್, ನಾವು ವಾರ ವಾರ ಬರೋದ್ರಿಂದ ನಾವು ಬಿಸ್ನೆಸ್ ಯಾವ ತರ ಮಾಡ್ಬೇಕು, ಕಸ್ಟಮರ್ನ ಯಾವ ತರ ನಾವು ಮೀಟ್ ಆಗ್ಬೋದು, ಆಮೇಲೆ ನಾವು ಎಷ್ಟು ಜನರನ್ನ ಮೀಟ್ ಆಗ್ಬೇಕು, ಆಮೇಲೆ ನಮ್ದು ಸಮಯ ಎಷ್ಟೊತ್ತು ಕೊಡ್ಬೇಕು ಒಂದ್ ಕಸ್ಟಮರ್ ಹತ್ರ, ಎಲ್ಲವುದನ್ನು ಕಲಿತಾ ಇದೀವಿ ಸರ್. ಬಿಸ್ನೆಸ್ ಯಾವ ತರ ಮಾಡ್ಬೇಕು, ಹೆಂಗಿಲ್ಲ ಅಂತ ಎಲ್ಲ ಅನುಕೂಲ ಆಗ್ತಾ ಇದೆ ಸರ್ ನಮಗಂತೂ. ನಾನು ಅದೇ ರೀತಿ ಫಾಲೋ ಅಪ್ ಮಾಡ್ತಾ ಇದೀನಿ. ಹೌದಾ? ನನಗೆ ಪಾಲಿಸಿಗಳು ಆಗ್ತಾನೂ ಇದಾವೆ. ವಂಡರ್ಫುಲ್ ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ರಾಯಚೂರಿಗೆ ಬಂದಾಗ್ಲಿಂದ ರಾಯಚೂರಿಗೆ ಕರೆದಿದ್ರಲ್ಲ ಸರ್ ನೀವು, ರಾಯಚೂರಿನಲ್ಲಿ ಕೂಡ ಬಹಳಷ್ಟು ವಿಷಯಗಳನ್ನ ಕಲ್ತೆ, ಬೇರೆ ಏಜೆಂಟ್ರಿಂದ ನಿಮ್ಮಿಂದ ಎಲ್ಲರೂ ಪರಿಚಯ ಆದ್ರು. ನಾನು ಅದಕ್ಕೆ ಬರ್ಬೇಕನ್ನೋದು ಬಹಳ ಇಷ್ಟ ಇತ್ತು. ನೀವು ಕರೆಯೋದ್ ಒಂದೇ ಆತುರ ಇತ್ತು, ಅದನ್ನು ಇದಾಯ್ತು ಸರ್. ಆದ್ರೂ ಬಹಳಷ್ಟು ಒಳ್ಳೇದಾಗ್ತಾ ಇದೆ ಸರ್ ಈ ಕಾರ್ಯಕ್ರಮದಿಂದ. ಥ್ಯಾಂಕ್ ಯು ಸೋ ಹೊಸ ಮಚ್. ಎಲ್ಲರೂ ಪರಿಚಯ ಆಗ್ತದಾರ. ವಂಡರ್ಫುಲ್. ಥ್ಯಾಂಕ್ ಯು ಮೇಡಮ್, ರಿಯಲಿ ಅಪ್ರಿಶಿಯೇಟ್ ಎಲ್ಲರೂ. ನಮಸ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ. ಸೊ ಮತ್ಯಾರ? ಚೇತನ್ ಸರ್ ಬಂದಿದ್ದಾರಲ್ವಾ? ಚೇತನ್ ಸರ್ ಬಂದಿದ್ದಾರೆ ಸರ್. ಅನ್ಮ್ಯೂಟ್ ಮಾಡ್ಕೋಬಹುದು ನೀವು, ಆಮೇಲೆ ನಿಮ್ಮ ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ಲೀಸ್. ಚೇತನ್ ಸರ್. ಸರ್ ನಮಸ್ತೆ. ನಮಸ್ತೆ. ಓಕೆ, ಸೊ ಯು ಆರ್ ವಿಸಿಬಲ್ ಇಲ್ಲ, ನಿಮ್ಮ ಪಿಕ್ಚರ್ ಮಾತ್ರ ಬಂದಿದೆ. ನಿಮ್ಮ ಓಕೆ. ನಾವು ಇಟ್ ಇಸ್ ಕ್ಲಿಯರ್. ಹಿಂದ್ಗಡೆ ಲೈಟ್ ಇರೋದು ಒಂದ್ ಸ್ವಲ್ಪ ಹಿಂದ್ಗಡೆ ನೀವು ತಿರ್ಕೋಬಹುದಾ? ಒಂದ್ ಸ್ವಲ್ಪ ಬೆಳಕು ನಿಮ್ಮ ಮೇಲೆ ಬೀಳುವಂಗಿರ್ಲಿ. ಸೊ ಇವತ್ತಿನ ದಿವಸ ಚೇತನ್ ಸರ್ ನಮ್ಮನ್ನು ಉದ್ದೇಶಿಸಿ ಮಾತನಾಡುವವರಿದ್ದಾರೆ. ಎಸ್, ಪರ್ಫೆಕ್ಟ್. ಚೇತನ್ ಸರ್ಗೆ ನಾನು ಒಂದು 7-8 ವರ್ಷದ ಹಿಂದೆ ಹೊಸಪೇಟೆಯಲ್ಲಿ ಸಿಕ್ಕಿದ್ದೆ. ಅದ ನಂತರ ಮಧ್ಯ ಅವ್ರ ಜೊತೆಗೆ ಒಡನಾಟ, ಫೋನ್ ಕಾಲ್ ನಡೀತಾ ಇತ್ತು. ಚೇತನ್ ಸರ್ ಕೊಪ್ಪಳ ಬ್ರಾಂಚಿನಲ್ಲಿ ಒನ್ ಆಫ್ ದ ಲೀಡಿಂಗ್ ಡೆವಲಪ್ಮೆಂಟ್ ಆಫೀಸರ್. 80ಕ್ಕಿಂತ ಹೆಚ್ಚು ಏಜೆಂಟ್ರನ್ನ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಸಾಧನೆಗಳನ್ನ, ಅವರ ಕಾರ್ಯಪ್ರವೃತ್ತಿಯನ್ನ ಇವತ್ತು ಅವರು ವಿವರಿಸೋರಿದ್ದಾರೆ. ನಿಮಗಿರೋ ಪ್ರಶ್ನೆಗಳನ್ನು ಸಹಿತ ಕೇಳಿ ತಿಳ್ಕೊಳ್ಳೋಣ. ಎಷ್ಟೋ ಸಲ ನಮ್ ಕೆಲಸ ಮಾಡ್ಬೇಕಾದ್ರೆ ಡೌಟ್ ಬರುತ್ತೆ, ನಾವು ಸರಿಯಾದ ಕೆಲಸದಲ್ಲಿ ಇದೀವಾ, ನಮ್ಮಂದ ರಿಸಲ್ಟ್ ಬರೋದು ಹೆಂಗೆ, ನನಗೆ ಯಾಕೆ ರಿಸಲ್ಟ್ ಬರಲ್ಲ, ಹಿಂಗೆ ಸಾವಿರಾರು ಪ್ರಶ್ನೆಗಳು, ಗೊಂದಲಗಳು ಮನಸ್ಸಿನಲ್ಲಿ ಇರಬೇಕಾದ್ರೆ ಆ ಮನಸ್ಸಿನಲ್ಲಿರುವಂತಹ ಗೊಂದಲ, ಸಂದೇಹವನ್ನ ಹೇಗೆ ನಿವಾರಿಸ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡೋರಿದ್ದಾರೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರುವ ಏನೇ ಪ್ರಶ್ನೆಗಳಿದ್ರು ಸಹಿತ ಆ ಪ್ರಶ್ನೆಗಳಿಗೆ ಇವತ್ತಿನ ದಿವಸ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ. ಹಾಗೇನೇನೆ ನಿಮ್ಗೂ ಸಹಿತ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಕೇಳೋಣ ಅಂತೆ. ಓಕೆ, ಎಲ್ಲರೂ ವೆಲ್ಕಮ್ ಚೇತನ್ ಸರ್ ಅಂತೇಳಿ ಹಾಕ್ಬೋದಾ ಚಾಟ್ ಬಾಕ್ಸ್ ಅಲ್ಲಿ? ಚೇತನ್ ಸರ್, ಇದೇನು ಅಂತಂದ್ರೆ ನಮ್ಮ ಕಾರ್ಯಕ್ರಮ ಪ್ರತಿ ವಾರ ನಾವು 7 ಗಂಟೆಗೆ ಸಂಡೆ ಸೇರ್ತೀವಿ. ಹಾಗಾಗಿ ಪ್ರತಿ ವಾರ ಕರ್ನಾಟಕದಾದ್ಯಂತ ಇರುವಂತ ಜನರು, ಯಾರು ಏಜೆಂಟ್ ಇದ್ದಾರೆ, ಕೆಲವರು ಡೆವಲಪ್ಮೆಂಟ್ ಆಫೀಸರ್ ಇದ್ದಾರೆ, ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ, ಅವರಿಂದ ಇದಕ್ಕೆ ಉಪಯೋಗನೂ ತಗೊಳ್ತಾ ಇದ್ದಾರೆ. ಇಷ್ಟು ಹೇಳ್ತಾ ಓವರ್ ಟು ಯು ಸರ್. ನಿಮ್ಮ ವಿಡಿಯೋ ಆನ್ ಮಾಡ್ಕೋಬಹುದಾ? ಥ್ಯಾಂಕ್ ಯು. 2 minutes sir. I will join through laptop. 2 minutes sir. Please continue with it sir. ಸರಿ. ಯಾಕಂದ್ರೆ ನಿಮ್ಮ ಫೇಸ್ ಕಾಣಿಸ್ತಾ ಇಲ್ಲ. Just 2 minutes sir. ಸರಿ, ಹಂಗಂದ್ರೆ ನೀವು ಲ್ಯಾಪ್ಟಾಪ್ ಇಂದ ಜಾಯ್ನ್ ಆಗುದಾದ್ರೆ ಮತ್ತೆ ನಿಮ್ಗೆ ಓಕೆ, ಲೆಟ್ ಮೀ ಸಿ ಪಾರ್ಟಿಸಿಪೆಂಟ್ಸ್. ಎಸ್, ಅದರಲ್ಲಿ ಚೇತನ್ ಕುಮಾರ್ ಬರ್ಲಿ ನೋಡುವ. ಸೊ ಅವ್ರು ಬರೋ ತನಕ ಒಂದು ಸಣ್ಣ ಕತೆ ಹೇಳ್ತೀನಿ, ನಿಜ ಜೀವನದಲ್ಲಿ ಆದ ಘಟನೆಯ ಒಂದು ಸಣ್ಣ ಕತೆ ಹೇಳ್ತೀನಂತೆ. ಇದು ನಾನು 10ನೇ ಕ್ಲಾಸಲ್ಲಿ ಇದ್ದಾಗ ಆಗಿದ್ದ ಕತೆ. 10ನೇ ಕ್ಲಾಸಲ್ಲಿ ನಮ್ಗೆ ಸಮ್ಮರ್ ಹಾಲಿಡೇಸ್ ಇರುತ್ತಾನೆ. ಸಮ್ಮರ್ ಹಾಲಿಡೇಸ್ಗೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ, ನಮ್ಮ ಅಂಕಲ್ ಮನೆಗೆ.
ಅಂಕಲ್ ಮನೆಗೆ ಶಿವಮೊಗ್ಗಕ್ಕೆ ಹೋದಾಗ ಅಲ್ಲಿ ಅವ್ರ ಫ್ಯಾಮಿಲಿ, ಆಮೇಲೆ ಇನ್ನೊಂದು ಫ್ಯಾಮಿಲಿ, ಇಬ್ರು ಒಟ್ಟಿಗೆ 2 ಫ್ಯಾಮಿಲಿ ಒಂದು ಪಿಕ್ನಿಕ್ಕಿಗೆ ಹೋದ್ವಿ. ಆ ಪಿಕ್ನಿಕ್ಕಿಗೆ ಹೋದಾಗ ಆ ಇನ್ನೊಂದು ಫ್ಯಾಮಿಲಿ ಅಂತ ಹೇಳಿದ್ನಲ್ಲ, ಆ ಇನ್ನೊಂದು ಫ್ಯಾಮಿಲಿಯಲ್ಲಿ ಒಬ್ಳು ಸುಂದರವಾದ ಹುಡುಗಿ, ಭಯಂಕರ ನಾಚಿಕೆ ಸ್ವಭಾವ, ಶೈ ಸ್ವಭಾವದವಳು. ನಾನ್ ನೋಡಿದ್ರೆ ಬರೇ ಮಾತಾಡೋದು, ಶೋ ಆಫ್ ಇಂಥದ್ದೆಲ್ಲ ಇತ್ತು. ಆ ಟೈಮಲ್ಲಿ ಆ ಫ್ಯಾಮಿಲಿ ಜೊತೆ ಮಾತಾಡೋದು. ಆಮೇಲೆ ಆ ವಾರದ ನಂತರ ನಾನು ವಾಪಸ್ಸು ನನ್ನ 10ನೇ ತರಗತಿ ಮುಗೀತು, ಫಸ್ಟ್ PUC ಜಾಯ್ನ್ ಆದೆ. ಇದಾದ ನಂತರ ಸೆಕೆಂಡ್ PUC 2ನೇ ದಿವಸ ಕಾಲೇಜಿಗೆ ಹೋಗ್ತೀನಿ. ಆವಾಗ ಅದೇ ಹುಡುಗಿ, ಯಾರಿಗೆ ನೋಡಿದ್ದೆ ನಾನು ಶಿವಮೊಗ್ಗದಲ್ಲಿ, ಅದೇ ಹುಡುಗಿ ನನ್ನ ಕಾಲೇಜಿಗೆ, ಅಂದ್ರೆ ನಾನಿರೋದು ಸೌತ್ ಕೇಂದ್ರದಲ್ಲಿದ್ದೆ, ನನ್ನ ಕಾಲೇಜಿಗೆ ಇದೇ ಹುಡುಗಿ ಬಂದ್ಬಿಟ್ಲು. ಆವಾಗ ನಾನು ಅವಳನ್ನ ನೋಡ್ದೆ, ಅವಳು ನನ್ನನ್ನು ನೋಡಿದ್ಲು. ನಾವು ಆಲ್ಮೋಸ್ಟ್ ಪ್ರತಿನಿತ್ಯ ಒಬ್ರೊಬ್ರು ನೋಡ್ತಾ ಇದ್ವಿ, ಯಾವತ್ತೂ ಮಾತಾಡ್ಲಿಲ್ಲ. ಆಮೇಲೆ ನಮ್ಮ ಸಮಾಜದಲ್ಲಿ, ಅಂದ್ರೆ ನಮ್ಮ ಒಂದು ಕಮ್ಯುನಿಟಿ ಏನಿದೆ, ಸ್ವಾಮೀಜಿಗಳು ಬಂದಿದ್ರು. ಆ ಸ್ವಾಮೀಜಿ ಚಾತುರ್ಮಾಸಕ್ಕೆ ಬಂದಿದ್ರು, ಆಲ್ಮೋಸ್ಟ್ 4 ತಿಂಗಳು. ಪ್ರತಿ ವಾರನೂ ಸಹಿತ ನಾನು ಅವಳನ್ನ ನೋಡ್ತಾ ಇದ್ದೆ, ಅವಳು ನನ್ನನ್ನು ನೋಡ್ತಾ ಇದ್ಲು. ಆಮೇಲೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇತ್ತು. ಆ ಊಟದ ವ್ಯವಸ್ಥೆ ಟೈಮಲ್ಲಿ ನಾನು ಅಡಿಗೆ ಯಾವುದು ವಾಲಂಟಿಯರ್ ಆಗಿ ಬಡಿಸ್ತಾ ಇದ್ದೆ. ಅಷ್ಟೆಲ್ಲ ಇದ್ರೂ ಸಹಿತ ಯಾವತ್ತು ಒಂದು ದಿವಸನೂ ಸಹಿತ ಮಾತಾಡ್ಲಿಲ್ಲ ಪರಸ್ಪರವಾಗಿ. ಆಯ್ತಾ, ಬರೀ ನೋಡಿದ್ದಷ್ಟೇ. ಆಯ್ತು, ಅದಾದ್ಮೇಲೆ PUCನೂ ಮುಗಿದೋಯ್ತು ನಂದು. ಬಾಗಲಕೋಟೆಗೆ ಹೋದೆ. ನಾನು ನನ್ನ BSc ಮುಗಿಸ್ಕೊಂಡ್ಬಿಟ್ಟು ವಾಪಸ್ ಬಂದೆ. ನಾನು ಮೆಡಿಕಲ್ ರೆಪ್ ಆಗಿ ಜಾಯ್ನ್ ಆದೆ. ಒಂದು ದಿವಸ ಶಿವಮೊಗ್ಗದ ಹತ್ರ ಒಂದು ಊರಲ್ಲಿ ಬಸ್ಸಿಂದ ಇಳಿಬೇಕಾದ್ರೆ ಅದೇ ಯಾರು ಬಸ್ಸಲ್ಲಿ ಆ ಹುಡುಗಿ ಬಸ್ ಹತ್ತಾ ಇದ್ಲು. ಆಲ್ಮೋಸ್ಟ್ 4 ಅಲ್ಲ ಒಂದು ಸ್ವಲ್ಪ ತಡ್ಕೊಳ್ಳಿ ಓಕೆ. ಆ 4 ವರ್ಷದ ನಂತರ ಅದೇ ಹುಡುಗಿ ಬಸ್ಸಲ್ಲಿ ಹತ್ತಾ ಇದ್ಲು. ಆವಾಗ ನಾನು ಕೇಳಿದೆ, ಹೇಗಿದೀಯಾ ಅಂತ ಕೇಳಿದೆ. ಅದಕ್ಕೆ ಆ ಹುಡುಗಿ ಏನ್ ಹೇಳಿರ್ಬೇಕು, ಆ ಹುಡುಗಿ ಏನ್ ಹೇಳಿದ್ದು ಅಂತಂದ್ರೆ, ಈ ಪ್ರಶ್ನೆ ಕೇಳಕ್ 4 ವರ್ಷ ಬೇಕಾಯ್ತಾ ಅಂತ. ಈ ಪ್ರಶ್ನೆ ಕೇಳಕ್ 4 ವರ್ಷ ಬೇಕಾಯ್ತಾ ಅಂತ ಕೇಳಿದ್ರು. ಅಂದ್ರೆ ಸ್ಟೋರಿ ಇಲ್ಲಿಗೆ ನಿಲ್ಸೋಣ. ಯಾಕೆ ಹೇಳ್ದೆ ಅಂತ ಯಾರಾದ್ರೂ ಹೇಳ್ಬೋದಾ? ಈ ಕಥೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬೋದಾ? ಏನ್ ಉದ್ದೇಶ ಇರ್ಬೋದು? 4 ಜಾಸ್ತಿ ವರ್ಷ ಆಯ್ತಲ್ಲ, 3, 2, 5 ವರ್ಷ ಆಯ್ತು. 5 ವರ್ಷ SLC ಹಾಲಿಡೇ ಇಂದ ಅಲ್ಲಿ ತನಕ. ಯಾಕೆ ಹೇಳಿರ್ಬೋದು? ಏಜೆಂಟ್ ಕೆಲಸ ಮಾತಾಡೋದು. ಓಕೆ, ಥ್ಯಾಂಕ್ ಯು ಗುರು. ಓಕೆ, ಸ್ಪೀಕರ್ ಸ್ಟೋರಿನಾ? ಓಕೆ, ಹೌದೌದು. ಓಕೆ, ಮಾತಾಡುವುದು. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಡೈರೆಕ್ಟ್ ಅಪ್ರೋಚ್. ಉಷಾ ಕಿರಣ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸುರತ್ ಕಲ್ಲಿನ ಉಷಾ ಕಿರಣ್ ಮೇಡಮ್ ಹೇಳ್ತಾ ಇದಾರೆ. ಓಕೆ, ಇಲ್ಲ, ಏನಪ್ಪಾ ಅಂತಂದ್ರೆ, ಆ ಹುಡುಗಿ 4 ವರ್ಷದ ನಂತರ ಮಾತಾಡ್ತಾ ಇದೀಯ ಅಂದ್ರೆ 5 ವರ್ಷದ ನಂತರ. ಅಲ್ಲಿ ತನಕ ಮಾತಾಡ್ಲೇ ಇಲ್ಲ ಅಲ್ವಾ? ಅಲ್ಲಿ ತನಕ ಮಾತಾಡ್ಲೇ ಇಲ್ಲ ಅಂದ್ರೆ ನಮ್ಮಲ್ಲೂ ಸಹಿತ ಎಷ್ಟೋ ಜನ ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು ಮನಸ್ಸಲ್ಲೇ ಮಂಡಿಗೆ ತಿಂತಾ ಇರ್ತೀವಿ ಹೊರತು ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದಕ್ಕೆ ಬಹಳಷ್ಟು ಜನ ಹಿಂಜರಿತಾರೆ. ಒಪ್ತೀರಾ ಇಲ್ವಾ? ನನಗೆ ಅನಿಸಿದ್ದನ್ನ ತಕ್ಷಣ ಕೇಳಬೇಕು. ಥ್ಯಾಂಕ್ ಯು ಲಕ್ಷ್ಮಿ. ಓಕೆ, ಎಸ್ ಸರಿ ಇದೆ, ಕರೆಕ್ಟ್. ಥ್ಯಾಂಕ್ ಯು ನರಸಿಂಹಯ್ಯ ಅವರೇ, ಥ್ಯಾಂಕ್ ಯು ಕಲಾವತಿ ಮೇಡಮ್, ಥ್ಯಾಂಕ್ ಯು ಅನಿತಾ. ವೆರಿ ಗುಡ್. ನೀವೆಲ್ಲ ಏಜೆನ್ಸಿ ತಗೊಂಡ ಮೇಲೆ ಯಾರಿಗೋ ಒಬ್ರಿಗೆ ಯಾವಾಗ್ಲೂ ಅಪ್ರೋಚ್ ಆದಾಗ ಅಲ್ವಾ? ಓಕೆ, ಓಕೆ, 1 minute. ಓಕೆ, 218-200. ಓಕೆ, 218-200. ಮೀಟಿಂಗ್ ID 1 ನಿಮಿಷ. 836 1 ನಿಮಿಷ ಇರಿ. 836-7513 3371 836-7513 ಓಕೆ. ಎಲ್ಲಿದ್ವು? ನಿಮ್ ವಾಯ್ಸ್ ಅಷ್ಟು ಜೋರಾಗಿ ಕೇಳಿಸ್ತಾ ಇಲ್ವಾ?
ಉಳಿದವ್ರಿಗೆ ಕೇಳಿಸ್ತಾ ಇದೆಯಾ, ಬರೀ ವಿನೋದ್ ಮಾತ್ರ ಕೇಳಿಸ್ತಾ ಇಲ್ವಾ? ಎಲ್ಲರಿಗೂ ನಾನು ಮಾತಾಡಿದ್ ಕ್ಲಿಯರ್ ಆಗಿದ್ಯಾ? ಕ್ಲಿಯರ್ ಆಗಿದ್ಯಾ? ಕ್ಲಿಯರ್ ಅಂತ ಸಿ ಅಂತ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ. ಕ್ಲಿಯರ್ ಕ್ಲಿಯರ್. ಓಕೆ ಓಕೆ, ಸ್ವಲ್ಪ ಕಡಿಮೆ ಇದೆ. ಓಕೆ ಓಕೆ, ನೀವೊಂದು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ ಅಷ್ಟೇ, ಸರಿನಾ? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಸಲ ನಾವು ನಿರ್ಧಾರ ಮಾಡಿರ್ತೀವಿ, ಆದ್ರೆ ನಿರ್ಧಾರ ಆದ್ಮೇಲೆ ನಾವು ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳೋದಿಲ್ಲ. ಇಸ್ ದಟ್ ರೈಟ್? ಎಷ್ಟೋ ಸಲ ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ. ಕರೆಕ್ಟ್ ತಾನೆ? ಅಂದ್ರೆ ನೀವು ನಿರ್ಧಾರ ಮಾಡಿದ್ಮೇಲೆ ಅಲ್ಲಿ ತನಕ ವೆಯ್ಟ್ ಮಾಡ್ಬೇಕಾ, ಅಥವಾ ಇಮ್ಮಿಡಿಯೇಟ್ ಆಗಿ ಹೋಗಿ ಅಪ್ರೋಚ್ ಮಾಡ್ಬೇಕಾ? ಯೋಚನೆ ಮಾಡಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಈ LIC ಏಜೆನ್ಸಿ ಲೈಫ್ ಲಾಂಗ್ ಇದೆ ಅಂತ ತಿಳ್ಕೊಳ್ಳೋದ್ರ ಬದಲಿಗೆ, ಓಕೆ, ಲೈಫ್ ಲಾಂಗ್ ಇದ್ದೀರಿ ಅಂತ ತಿಳ್ಕೊಳ್ಳೋ ಬದಲಿಗೆ, ನನ್ನ ಕೆಲಸವನ್ನ ನಾನು ಸ್ವಲ್ಪವೇ ದಿವಸದೊಳಗೆ ಮುಗಿಸ್ಬಿಡ್ತೀನಿ ಅಂದ್ರೆ, ಒಂದೇ 3 ವರ್ಷದೊಳಗಡೆ ನಾನು 10 ವರ್ಷದಲ್ಲಿ ಮಾಡುವಷ್ಟು ಮಾಡ್ತೀವಿ ಅಂತ ಅನ್ನೋದನ್ನ ನಿರ್ಧಾರ ಮಾಡಿದಾಗ, ಡೂ ಯು ಥಿಂಕ್ ಯು ವಿಲ್ ಬಿಕಮ್ ಮಚ್ ಬೆಟರ್ ಪರ್ಫಾರ್ಮರ್? ಯೋಚನೆ ಮಾಡಿ. ಎಸ್, ಚೇತನ್ ಸರ್ ಬಂದ್ರು. ಓಕೆ, NGM ಚೇತನ್ ಕುಮಾರ್. ಓಕೆ, ಓವರ್ ಟು ಯು ಸರ್. ಚೇತನ್ ಕುಮಾರ್ ಸರ್, ಓವರ್ ಟು ಯು. ಎರಡು ಸಿಸ್ಟಮ್ ಅಲ್ಲಿ ಲಾಗಿನ್ ಆದ್ರೆ ಒಂದು ಸಿಸ್ಟಮ್ ಅಲ್ಲಿ ಆಫ್ ಮಾಡಿ. ಒಂದ್ ಸ್ವಲ್ಪ ಚೇತನ್ ಸರಿಗೆ ಒಂದ್ ಸ್ವಲ್ಪ ಟೆಕ್ನಿಕಲ್ ಗ್ಲಿಚಸ್ ಬಂದಿದ್ವು, ಯಾಕಂದ್ರೆ ಕೊಪ್ಪಳದ ಕಡೆ ಇಂಟರ್ನೆಟ್ ಸ್ವಲ್ಪ ಜಾಮ್ ಆಗಿತ್ತು, ಮಳೆ ಗಿಳೆ ಬಂದಿದ್ರಿಂದ. ಆಮೇಲೆ ಇಲ್ಲಿ ಕೊಡಕ್ಕೆ ಯಾವ್ದು ವೈರೆಲ್ಲ ಅಲ್ಲಾಡಿಸಿ. ಎಸ್ ಎಸ್ ಸರ್, ಓವರ್ ಟು ಯು ಸರ್. ಎಸ್ ಸರ್. ಒಂದ್ ಸ್ವಲ್ಪ ನಿಮ್ಮ ಮೈಕ್ ಹತ್ರ ಬಂದ್ರೆ ಒಳ್ಳೇದಿತ್ತು, ವಾಲ್ಯೂಮ್ ಸ್ವಲ್ಪ ಕಡಿಮೆ ಕೇಳಿಸ್ತಾ ಇದೆ. ಸೊ ಹಂಗಾದ್ರೆ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ. ಮತ್ತೆ ಎಕೋ ಆಗ್ತಾ ಇದೆ. ಎರಡು ನೀವೊಂದು ಕೆಲಸ ಮಾಡಿ, ಲ್ಯಾಪ್ಟಾಪ್, ಇದು ಲ್ಯಾಪ್ಟಾಪ್ ಅಲ್ಲಿ ತಾನೇ ಇರೋದು ನೀವು? ಈಗ ಓಕೆ ಸರ್? ನೋ ವೇಟ್, ಲ್ಯಾಪ್ಟಾಪ್ ಅಲ್ಲಿ ಇರಿ, ಅದರಲ್ಲಿ ಇದನ್ನ ಆಫ್ ಮಾಡಿ, ಯಾವುದು ರಿಸೀವಿಂಗ್ ಸೌಂಡ್ ಮತ್ತೆ ಯಾವುದು ಸ್ಪೀಕರ್ ಆಫ್ ಮಾಡಿ, ಮೊಬೈಲ್ ಅಲ್ಲಿ ಸ್ಪೀಕರ್ ಆನ್ ಮಾಡಿ, so that audio will be from mobile and visual is from laptop. That's how you can do it, sir. Over to you, sir. Now okay sir? Perfect. Yes sir. Yes sir, namaste sir, good evening. ನಮಸ್ತೆ. ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಟ್ಟೆ. ಕೊಪ್ಪಳದಲ್ಲಿ ನಾನು ನಿಮಗೆ ಸಿಕ್ಕಿದ್ದು ಯಾವುದು, ಹೊಸಪೇಟೆಯಲ್ಲಿ ಒಂದು 650 ಜನ ಏಜೆಂಟ್ರೆಲ್ಲ ಒಟ್ಟಿಗೆ 8 ವರ್ಷದ ಹಿಂದೆ ಸಿಕ್ಕಾಗ, ಪ್ರಸಾದ್ ಸರ್ ಇದ್ದಾಗ, ಆವತ್ತಿನ ದಿವಸಗಳನ್ನು ನೆನೆಸ್ಕೊಂಡೆ. ತದನಂತರ ಸ್ವಲ್ಪ ದಿವಸದ ಮುಂಚಿಂದ ಪರಸ್ಪರ ಸಂಪರ್ಕದಲ್ಲಿದ್ವಿ, ಅದನ್ನ ಹೇಳಿದೆ. ಹಾಗಾಗಿ ಚೇತನ್ ಕುಮಾರ್ ಸರ್ ಈಗ ಕೊಪ್ಪಳದಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದಾರೆ. ಅವರು ನಿಮ್ಮನ್ನು ಉದ್ದೇಶಿಸಿ ತಮ್ಮ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾಗಿ ಚೇತನ್ ಸರ್, ನಿಮ್ಗೆ ಒಂದು ಪ್ರಶ್ನೆ. ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿಗೆ ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಬರೋ ಉದ್ದೇಶ ಏನಾಗಿತ್ತು, ಅದನ್ನ ಹೇಳ್ಬೋದಾ? ಎಸ್ ಸರ್, ಶೋರ್. ಆಕ್ಚುಲಿ ನಮ್ ಫಾದರ್ ಬೇಸಿಕ್ಲಿ LIC ಏಜೆಂಟ್ ಇದ್ರು. ಹೌದಾ? LIC ಏಜೆಂಟ್ ಇದ್ರಾ? ಹೌದೌದು. ಇನ್ ದ ಇಯರ್ ಆಫ್ 2003 ಅಲ್ಲಿ ಅವ್ರು ಏಜೆನ್ಸಿ ತಗೊಂಡಿದ್ರು. ಓಕೆ. ಸೊ ಅಲ್ಲಿಂದ 2002-2003 ಇಂದ ಸ್ಟಾರ್ಟ್ ಆಯ್ತು. 2008 ವರೆಗೂ ಅವ್ರು ಏಜೆನ್ಸಿ ಮಾಡಿದ್ರು. ಸೊ ಬೇಸಿಕ್ಲಿ ನಮ್ಗೆ ಏಜೆನ್ಸಿ ಬಗ್ಗೆ ಬಹಳ ಚೆನ್ನಾಗಿ ನಾಲೆಡ್ಜ್ ಇದೆ. ಓಕೆ. ಸೊ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ನಮ್ ಬ್ಲಡ್ ಅಲ್ಲಿ ಸ್ವಲ್ಪ ಇನ್ಶೂರೆನ್ಸ್ LIC ತುಂಬಿದೆ ಅಂದ್ರೆ ತಪ್ಪಾಗೋದಿಲ್ಲ. ನಮ್ಮ ಚೈಲ್ಡ್ಹುಡ್ ಡೇಸ್ ಇಂದ ನಾವು ನೋಡ್ತಾ ಇದ್ವಿ. ಸೊ ಅಲ್ಲಿಂದ ನಮ್ದು LIC ಬಾಂಧವ್ಯ ಸ್ಟಾರ್ಟ್ ಆಗಿದೆ. ನಾ ಬೇಸಿಕ್ಲಿ BCom ಗ್ರಾಜುಯೇಟ್. ಲೇಟ್ ಡೆವಲಪ್ಮೆಂಟ್ ಆಫೀಸರ್ ಎಕ್ಸಾಮ್ ಬರ್ದು ಡೆವಲಪ್ಮೆಂಟ್ ಆಫೀಸರ್ ಜಾಯ್ನ್ ಆಗಿದೆ. ಬಿಫೋರ್ ಡೆವಲಪ್ಮೆಂಟ್ ಆಫೀಸರ್ ಜಾಯ್ನ್ ಆಗಿಂತ ಮುಂಚೆ ಏಜೆನ್ಸಿ ತಗೊಂಡು 5 ವರ್ಷ ಕೆಲಸ ಮಾಡಿದೀನಿ. ಸೊ ಅದಕ್ಕಿಂತ ಮುಂಚೆ ನಮ್ ಫಾದರ್ ಏಜೆಂಟ್ ಆಗಿದ್ರು. ನಮ್ ಫಾದರ್ ಏಜೆಂಟ್ ಆಗಿರೋದ್ರಿಂದ ಅವ್ರದ್ದು ಒಂದು ಆಸೆ ಅಂದ್ರೆ ಮಗನು ಏಜೆಂಟ್ ಆಗ್ಬೇಕು ಅಂತ. ಸೊ ಜನರಲಿ ಯಾವ ತಂದೆನೂ ಮಗ ಏಜೆಂಟ್ ಆಗಂತ ಬಯಸೋದಿಲ್ಲ. ನಮ್ ಫಾದರ್ ಅದ್ ಯಾಕೋ ಏನೋ ಗೊತ್ತಿಲ್ಲ, ಇಲ್ಲ ನೀ LIC ಏಜೆಂಟ್ ಆಗ್ಬೇಕು ಅಂತ. ಅವ್ರು ಹೇಳ್ಬೇಕಾದ್ರೆ ಯಾಕೆ ನಾನು ಏಜೆಂಟ್ ಆಗ್ಬೇಕು ಅಂದ್ರೆ, ಇಲ್ಲ ಏಜೆನ್ಸಿಯಲ್ಲಿ ಫ್ರೀಡಮ್ ಇದೆ, ಮತ್ತೆ ಲಿಮಿಟೇಷನ್ಸ್ ಇಲ್ಲ. ಸೊ ಯಾವುದೇ ರೀತಿಯಿಂದ ನೀವು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಒಂದು ನೋಬೆಲ್ ಪ್ರೊಫೆಷನ್ ಅಂದ್ರೆ ಅವ್ರು LIC ಏಜೆನ್ಸಿ ಅಂತ ಯಾವಾಗ್ಲೂ ನನಗೆ ಮೋಟಿವೇಟ್ ಮಾಡ್ತಾ ಇದ್ರು.
ನಾನ್ ಫಸ್ಟ್ ಏಜೆನ್ಸಿ ತಗೋಬೇಕಾದ್ರೆ ಫಸ್ಟ್ ಯಾವ್ದೇ ಕಾರಣಕ್ಕೆ ಏಜೆನ್ಸಿ ನಾನು ತಗೊಳೋದಿಲ್ಲ ಅಂತ ನನ್ ಚಾಲೆಂಜ್. ಓಕೆ. ಅವ್ರು ಯಾವಾಗ್ಲೂ ನನ್ಗೆ ಯಾಕೆ ತಗೊಳಲ್ಲ ಅಂತ ನನಗೆ ಕ್ವಶನ್ಸ್ ಕೇಳೋರು. ಅದು ಪ್ರತಿದಿನ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಇರ್ಬೇಕು, ಹಂಗೆ ಹಿಂಗೆ ಅಂತ ನಾನು ಹೇಳ್ತಾ ಇದ್ದೆ. ಆತರ ಪ್ರತಿದಿನ ನೀವು ನಮಸ್ತೆ ಅಂತ ಹೇಳೋ ನೆಸೆಸಿಟಿ ಏನಿಲ್ಲ. ನಮಸ್ತೆ ಅಂದ್ರೆ ಅದು ನಮಸ್ಕಾರ ಅನ್ನೋದು ಒಂದು ಸಂಸ್ಕಾರ ಅಂತ ಯಾವಾಗ್ಲೂ ನನ್ಗೆ ಅವ್ರು ಅಡ್ವೈಸ್ ಮಾಡ್ತಾ ಇದ್ರು. ಅಚ್ಚಾ. ಸೊ ನೀ ಓಕೆ ಒನ್ ಡೇ ನೀನು PUC ಸೈನ್ಸ್ ಮಾಡಿದ್ದೆ, ನೀನ್ ಇಂಜಿನಿಯರ್ ಆಗ್ತೀಯಾ, ಇಲ್ಲ ಒಂದ್ ಕಡೆ ಇರ್ತೀಯಾ, ನೋ ಡೌಟ್. ಆದ್ರೆ ನಿನ್ ಬ್ಯೂಟಿ ಎಂಜಾಯ್ ಮಾಡೋದ್ ಹೆಂಗೆ, ಲೈಫ್ ನ ಎಂಜಾಯ್ ಮಾಡೋದ್ ಹೆಂಗೆ ನಿನ್ಗೆ ಏನ್ ಗೊತ್ತಾಗೋದಿಲ್ಲ. ಒಬ್ಬ ಇಂಜಿನಿಯರ್ ಏನಾಗ್ತಾನೆ, ದಿನ ಹೋಗ್ತಾನೆ, ವರ್ಕ್ ಮಾಡ್ತಾನೆ, ಬರ್ತಾನೆ, ಅವ್ನಿಗೆ ಲೈಫ್ ನ ಎಂಜಾಯ್ ಮಾಡಕ್ ಟೈಮ್ ಇರಲ್ಲ ಫಸ್ಟ್. ಅಚ್ಚಾ. ಸೊ ಏಜೆನ್ಸಿ ಹಂಗಲ್ಲ, ನೀನ್ ವರ್ಕ್ ಜೊತೆನೆ ಎಂಜಾಯ್ ಮಾಡ್ಬೋದು. ಅದಕ್ಕೆ ನೀನ್ ಹಿಂಗೆ ಹೋಗಿ ಹಿಂಗೆ ಕೆಲಸ ಮಾಡೋಂತ ಎಲ್ಲೂ ರೂಲ್ಸೇ ಇಲ್ಲ. ಅಚ್ಚಾ. ಸೊ ನೀನ್ ಏನ್ ಬೇಕಾದ್ರೂ ಏನ್ ಕೆಲಸ ಮಾಡಿದೆ ಅದ್ರ ಜೊತೆಗೆ ನೀನ್ LIC ಏಜೆನ್ಸಿ ಮಾಡ್ಬೋದು ಅಂತ ಅವ್ರು ನನ್ಗೆ ಮೋಟಿವೇಟ್ ಮಾಡ್ತಾ ಇದ್ರು. ಓಕೆ ಫೈನ್, ಒಂದು ಬಾಕ್ಸ್ ಅಲ್ಲಿ ಓಕೆ ಅಂತ ಇಟ್ಕೊಂಡಿದ್ವಿ ಅಷ್ಟೇ. ಆಯ್ತು, ಇನ್ 8 years ಆಯ್ತು, ನಮ್ಗೆ ಇನ್ ಏಜೆನ್ಸಿ ಎಕ್ಸಾಮ್ ಬರ್ಲಿಕ್ಕೆ ಕಳ್ಸ್ಕೊಟ್ಟಾದ್ರು ಎಕ್ಸಾಮ್ ಪಾಸ್ ಆಯ್ತು. ಎಕ್ಸಾಮ್ ಪಾಸ್ ಆಗಿ ಒಂದ್ ಫ್ಯೂ ಡೇಸ್ ಆದ್ಮೇಲೆ ಲೈಸೆನ್ಸ್ ಬಂತು. ಲೈಸೆನ್ಸ್ ಬಂದ್ಬಿಡೆ ನನ್ ಲೈಸೆನ್ಸ್ ಬಂದೆ ನಮ್ ಫಾದರ್ ಡೆತ್ ಆದ್ರು. ಅಯ್ಯೋ. ಓಕೆ. ಹೌದು, 3 hours ಅಲ್ಲೇ ಅವರು ಡೆತ್ ಆದ್ರು. ಅಷ್ಟೊತ್ತಿಗೆ ಆಲ್ರೆಡಿ ನಮ್ಗೆ ಏಜೆನ್ಸಿ ಅಂದ್ರೇನು, ಆಫೀಸ್ ಅಂದ್ರೇನು, ಸರ್ವಿಸ್ ಅಂದ್ರೇನು ನಮ್ಗೆಲ್ಲ ನಾಲೆಡ್ಜ್ ಇತ್ತು ಆಲ್ರೆಡಿ. ಓಕೆ. ನನ್ನ ಡೆವಲಪ್ಮೆಂಟ್ ಆಫೀಸರ್ NH ಕುಲಕರ್ಣಿ ಸರ್ ಬಹಳ ನಾಲೆಡ್ಜಬಲ್ ಪರ್ಸನ್. ಚೆನ್ನಾಗಿ ನಮ್ಗೆ ನರ್ಚರ್ ಎಲ್ಲ ಮಾಡಿದ್ರು. ಮೇನ್ ಸರ್ವಿಸ್ ಅಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಏನ್ರೆ ಈ ಆಫೀಸ್ ಅಂದ್ರೆ ಹೆಂಗಿರುತ್ತೆ, ಒಂದು ಅಟ್ಮಾಸ್ಫಿಯರ್ ಹೆಂಗಿರುತ್ತೆ, ಅಲ್ಲಿ ಯಾವ ತರ ನಾವು ಸರ್ವಿಸ್ ತಗೋಬೇಕು. ಸೊ ಇದ್ರ ನಾಲೆಜ್ ಎಲ್ಲ ಅವ್ರು ಚೆನ್ನಾಗಿ ನನಗೆ ಆಫೀಸಲ್ಲಿ ಗೈಡ್ ಮಾಡಿದ್ರು. ಇನ್ನು ಮಾರ್ಕೆಟ್ ಅಲ್ಲಿ ನಮ್ ಫಾದರ್ ನನ್ನ ಫಸ್ಟ್ ಗುರು. ಸೊ ಏಜೆಂಟ್ ಆಗಿ ಜಾಯ್ನ್ ಆಗಿದ್ದು ಫಸ್ಟ್? ಹೌದೌದು, 2008 ಅಲ್ಲಿ ಏಜೆಂಟ್ ಆಗಿ ಜಾಯ್ನ್ ಆಗಿದ್ದು. ಸೊ ಏಜೆನ್ಸಿಯಲ್ಲಿ ಎಷ್ಟು ವರ್ಷ ಮಾಡಿದ್ರಿ ಆಸ್ ಎ ಏಜೆಂಟ್? 4 years 8 months ನಾನು ಏಜೆನ್ಸಿ. ಓಹೋ. ಏಜೆನ್ಸಿ ಮಾಡ್ಬೇಕಾದ್ರೆ ನಮ್ ಫಾದರ್ ಬೇರೆ ಡೆತ್ ಆದ್ರು ಅಂತ ನಾನು ಡಿಗ್ರಿ ಬೇರೆ ಜಾಯ್ನ್ ಆಗಿದ್ದೆ. ಓಕೆ. ನಮ್ ಫಾದರ್ ಹೇಳಿದ್ರು ಏಜೆಂಟ್ ಆಗಿರ್ಬೇಕು ಅಂತ. ನನ್ ತಲೆಗೆ ಏನ್ ಬಂತು, ಅರೆ ಇಷ್ಟೇ ಯಾಕೆ ಉಳಿಯೋದ್ ಬೇಡ, ಒಂದ್ ಡಿಗ್ರಿ ಇದ್ರೆ ಮುಂದೆ ಡೆವಲಪ್ಮೆಂಟ್ ಆಫೀಸರ್ ಎಕ್ಸಾಮ್ ಬರಿಬೋದಲ್ಲ ಅಂತ ಒಂದಿತ್ತು. BCom ಡಿಗ್ರಿನೂ ಜಾಯ್ನ್ ಆಗಿದ್ದೆ. ಸೇಮ್ ಟೈಮ್ ಡಿಗ್ರಿ ಮಾಡ್ತಾನೆ ನಾನು ಏಜೆನ್ಸಿ ಮಾಡ್ತಾ ಇದ್ದೆ. ಫಸ್ಟ್ ಇಯರ್ ನನ್ನ ಫಸ್ಟ್ ಏಜೆನ್ಸಿ ಇಯರ್ ಅಲ್ಲಿ 254 ಪಾಲಿಸೀಸ್ ಕಂಪ್ಲೀಟ್ ಮಾಡಿದ್ದೆ ನಾನು. ಫಸ್ಟ್ ಇಯರ್ ಅಲ್ಲಿ? ಫಸ್ಟ್ ಇಯರ್ 254, ನೆಕ್ಸ್ಟ್ ಇಯರ್ 180, ನೆಕ್ಸ್ಟ್ 140. 3 years ಗೆ DM ಕ್ಲಬ್ ಮೆಂಬರ್ ಆಯ್ತು. ಅಚ್ಚಾ. ಸೊ ಸೆಂಚುರಿ ಯಾವಾಗ್ಲೂ ಇದ್ದೇ ಇರ್ತಿತ್ತು. ನೆಕ್ಸ್ಟ್ ಕಾಲ್ಫಾರ್ ಆಯ್ತು. ಡಿಗ್ರಿ ಮುಗಿದಾದ್ಮೇಲೆ 1 year ವೇಟ್ ಮಾಡಿದೆ, ಕಾಲ್ಫಾರ್ ಆಯ್ತು. ಕಾಲ್ಫಾರ್ ಆದ್ಮೇಲೆ ಎಕ್ಸಾಮ್ ಬರ್ದೆ, ಎಕ್ಸಾಮ್ ಕ್ಲಿಯರ್ ಆಯ್ತು. ಸೊ ಹಾಗೇನ್ ಕೊಪ್ಪಳ ಬಂದೆ. ಸೊ ನಮ್ದು ADO ಪೀರಿಯಡ್ 6 months ಇರೋದ್ರಿಂದ ಅಲ್ಲಿ ನನ್ಗೆ ಸಡನ್ ಏಜೆನ್ಸಿ ಇದು ಮಾಡ್ಲಿಲ್ಲ, ಟರ್ಮಿನೇಟ್ ಮಾಡ್ಲಿಲ್ಲ, ಆ ತರದ್ ಏನು ಆಗ್ಲಿಲ್ಲ. ಅಲ್ಲಿ 4 years 8 months ಆಗಿತ್ತು. ಅಗೇನ್ ADO ಪೀರಿಯಡ್ 6 months ಇರೋದ್ರಿಂದ 4 months ಆದಾದ್ಮೇಲೆ ಅದು 5 years ಆಯ್ತು. ಈಗಲೂ ERC ನಾನು ಎಲಿಜಿಬಲ್ ಇದ್ದೀನಿ. ERC ಬರ್ತಾ ಇದೆ ನನ್ಗೆ ಈಗಲೂ. ಸೊ ನಿಮ್ದು ನೇಟಿವ್ನು ಕೊಪ್ಪಳನೇನಾ? ಹೊಸಪೇಟೆ ತಾಲೂಕು ಒಂದು ಹಳ್ಳಿ ನಮ್ದು, ಗರ್ಗ ನಾಗ್ಲಾಪುರ ಅಂತ. ಅಚ್ಚಾ ಅಚ್ಚಾ. ಸೊ ಅಲ್ಲಿದ್ವಿ. ಓಕೆ, ವಂಡರ್ಫುಲ್ ವಂಡರ್ಫುಲ್. ಸೊ ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಒಲ್ಲದ ಮನಸ್ಸಿನಿಂದ ಬಂದ್ಬಿಟ್ಟು ಒಂಥರ ಆಸೆ ಹುಟ್ಟಿ ಅದರಲ್ಲೇ ಕಂಟಿನ್ಯೂ ಆಗಿ ಡೆವಲಪ್ಮೆಂಟ್ ಆಫೀಸರು ಆದ್ರಿ. ಇನಿಷಿಯಲಿ ನನಗೆ ಅನಿವಾರ್ಯ ಆಯ್ತು. ಓಕೆ. ಆಮೇಲೆ ಅದೇ ನನಗೆ ವರದಾನ ಆಯ್ತು. ಅಚ್ಚಾ. ಸೊ ಅನಿವಾರ್ಯದಿಂದ ವರದಾನದ ತನಕ ಜರ್ನಿಯಲ್ಲಿ ಏನೇನು ಏರುಪೇರುಗಳನ್ನು ನೋಡಿದ್ರಿ? ಎಷ್ಟು ಸಲ ಎಡವಿದಾಗ ಏನ್ ಮಾಡಿದ್ರಿ? ಯಾಕಂದ್ರೆ ನಮ್ಮಲ್ಲಿ ಏಜೆಂಟ್ ಎಲ್ಲ ಹೇಳ್ತಾರೆ ಡೆವಲಪ್ಮೆಂಟ್ ಆಫೀಸರ್ ಬಿಡಿ ಸರ್ ಅವರು ಆರಾಮಾಗಿರ್ತಾರೆ ಅಂತ ಅನ್ನೋದ್ಬೇಕಾದ್ರೆ ನೀವು ಎಡವಿರ್ತೀರಾ. ಅಂತದ್ ಯಾವ್ದಾದ್ರು ಘಟನೆಗಳು ಮನಸ್ಸಿಗೆ ಬರುತ್ತಾ? ನನ್ನ ಕೇಳಿದ್ರೆ ಈ ಜೀವನದಲ್ಲಿ ಈಸಿ ಅನ್ನೋ ಥಿಂಗ್ ಯಾವ್ದು ಇಲ್ಲ. ಓಕೆ. ಒಂದು ಟೇಬಲ್ ಮೇಲೆ ಒಂದ್ ಗ್ಲಾಸ್ ನೀರಿತ್ತು ಅಂದ್ರೆ ಅದನ್ನ ನಾನು ತಗೊಂಡ್ ಕುಡ್ದೇ ಇಲ್ಲ ಅಂದ್ರೆ ಅಲ್ಲೇ ಇದ್ರೆ ಗ್ಲಾಸ್ ಅಲ್ಲೇ ಇರ್ತಾನೆ, ಇಲ್ಲೇ ಇರ್ತೀನಿ. ಅದ್ ತಗೊಂಡ್ ಕುಡಿದ್ರೆ ಮಾತ್ರ ನಾನು ನೀರ್ ಕುಡಿಯಕ್ ಸಾಧ್ಯ, ಇಲ್ಲ ಅಂದ್ರೆ ಅದನ್ನು ಅಲ್ಲೇ ಇರುತ್ತೆ. ಈ ಜಗತ್ತಲ್ಲಿ ಯಾವ ಕೆಲ್ಸನೂ ಈಸಿ ಇಲ್ಲ. ಇವನ್ ಸುಳ್ಳು ಹೇಳೋದು ಈಸಿ ಇಲ್ಲ. ಸಡನ್ಲಿ ಸುಳ್ಳು ಹೇಳೋದು ಕಷ್ಟ. ಸುಳ್ಳು ಈಸಿ ಹೇಳ್ಬೋದಂತ ಬಹಳ ಸಲ ಅನ್ಸುತ್ತಲ್ಲ, ಸುಳ್ಳು ಹೇಳೋದು ಈಸಿ ಇಲ್ಲ, ಅದನ್ನು ಕಷ್ಟನೇ. ಎಲ್ಲಾ ವೃತ್ತಿಗೆ ಅದ್ರದ್ದೇ ಅಂತ ವ್ಯಾಲ್ಯೂ ಇದೆ, ಕಷ್ಟ ಇದೆ. ಆದ್ರೆ ನಾವು ಅದನ್ನ ಹೆಂಗ್ ನೋಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏಜೆನ್ಸಿಲಿ ತುಂಬಾ ಕಷ್ಟ ಇದೆ. ಒಂದು ಪಾಲಿಸಿ ತರೋದು ಅಷ್ಟು ಈಸಿ ಇಲ್ಲ. ಒನ್ಸ್ ಅದನ್ನ ನಾವು ಮಾಸ್ಟರ್ ಆದ್ರೆ ಅದು ನಾವ್ ಹೆಂಗ್ ತರ್ಬೇಕಂತ ವಿಚಾರ ಮಾಡಲ್ಲ, ಎಷ್ಟ್ ತರ್ಬೇಕಂತ ವಿಚಾರ ಮಾಡ್ತೀವಿ. ಯಾವುದೇ ಒಂದು ಕೆಲಸ ಮಾಸ್ಟರ್ ಆಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಎಲ್ಲಾ ಟೈಮಲ್ಲೂ ಅದೆಲ್ಲ ಇರೋದು, ಎಲ್ಲಾ ಪ್ರೊಫೆಷನ್ ಇರೋದು. ಏಜೆನ್ಸಿಲಿ ಇದೆ, ಡೆವಲಪ್ಮೆಂಟ್, ಎಲ್ಲಾ ಪ್ರೊಫೆಷನ್ ಇದೆ. ಯಾವ್ದು ಈಸಿಯೆಸ್ಟ್ ಜಾಬ್ ಇಲ್ಲ. ಸೊ ಅದಕ್ಕೆ ಆದಂತ ಥ್ರೆಟ್ಸ್ ಇರುತ್ತೆ, ಪ್ರೋನ್ಸ್ ಇರುತ್ತೆ, ಕಾನ್ಸ್ ಇರುತ್ತೆ. ನೀವು 5 ವರ್ಷದಲ್ಲಿ ಸುಮಾರು 1,000ಕ್ಕಿಂತ ಜಾಸ್ತಿ ಪಾಲಿಸಿ ಮಾರಿದ್ದೀರಾ? ಇಲ್ಲ 1,000 ಆಗ್ಲಿಲ್ಲ, 680+ ಪಾಲಿಸಿ ಆಗಿತ್ತು. 700. ಒಟ್ಟು ಎಷ್ಟು ಲೈವ್ಸ್ ಅಷ್ಟರಲ್ಲಿ?
ನಾನು ಯಾರಿಗೂ ಡಬಲ್ ಪಾಲಿಸಿ ಅಂತ ಏನ್ ಮಾಡ್ತಿರ್ಲಿಲ್ಲ. ನಾನು ಯಾವುದೇ ಮನೆಗೂ ಸೊ ದಟ್ ಮೀನ್ಸ್ ಯು ಹ್ಯಾಡ್ 700 ಕಸ್ಟಮರ್ಸ್. ಎಸ್ ನೀವು ಡೆವಲಪ್ಮೆಂಟ್ ಆಫೀಸರ್ ಆದ್ಮೇಲೆ ಅವ್ರಿಗೆ ಸರ್ವಿಸ್ ಕೊಡ್ಬೇಕು, ಇಲ್ಲಿ ಹೊಸಬ್ರನ್ನು ರಿಕ್ರೂಟ್ ಮಾಡ್ಬೇಕು, ಅವ್ರ ಹತ್ರನು ಬಿಸ್ನೆಸ್ ಬರ್ಬೇಕು. ಅದನ್ನ ಹೆಂಗೆ ಸಮಜಾಯಿಸ್ಕೊಂಡು ಹೋಗ್ರಿ? ಅದೇನಾಗುತ್ತೆ, ಒನ್ಸ್ ಏಜೆನ್ಸಿ ಕೆಲಸನ ಒಂದ್ 5 years ಮಾಡಿರ್ತೀವಲ್ಲ, ನಮ್ಗೆ ಯಾವಾಗ್ಲೂ ಪಾಲಿಸಿ ಮಾಡೋದಷ್ಟೇ ವಿಚಾರ ಇರುತ್ತೆ, ಈ ಏಜೆಂಟ್ ಮಾಡೋದ್ ವಿಚಾರ ಇರೋದಿಲ್ಲ ನಮ್ಗೆ. ಕರೆಕ್ಟ್. ಆ ಡೆವಲಪ್ಮೆಂಟ್ ಆಫೀಸರ್ ಆದಾಗ ನಂಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಬಹಳ ಟೈಮ್ ಇತ್ತು. ಜಾಬ್ ಅಕ್ಸೆಪ್ಟ್ ಮಾಡ್ಕೊಂಡೆ ನಾನು ಏಜೆಂಟ್ ರಿಕ್ರೂಟ್ ಮಾಡ್ಬೇಕಂತ ಇರ್ತಿತ್ತು. ಆದ್ರೆ ನನಗೆ ಏಜೆಂಟ್ ಕಾಣೋದಕ್ಕಿಂತ ಮೊದಲು ಬರೀ ಪಾಲಿಸಿ ಹೋಲ್ಡರ್ ಕಾಣ್ತಿತ್ತು ನನಗೆ. ಕರೆಕ್ಟ್. ಸೊ ಫಸ್ಟ್ 1 year ನನಗೆ ಬಹಳ ಪ್ರಾಬ್ಲಮ್ ಆಯ್ತು. ಮತ್ತೆ ಮೋರಿಯವರು ಅದು ಏನಾಗಿತ್ತು ಅಂದ್ರೆ, ಅವಾಗಿನ ಕಾಲದಲ್ಲಿ ಜಸ್ಟ್ UPI ಸ್ಟಾರ್ಟ್ ಆಗಿತ್ತು. ಪ್ರತಿ ಸರಿ ಕಸ್ಟಮರ್ ಮನೆಗೆ ಹೋಗಿನೇ ಪ್ರೀಮಿಯಂ ಕಲೆಕ್ಟ್ ಮಾಡ್ಬೇಕಾಗಿತ್ತು. ಅಚ್ಚಾ. ಐದರ್ ನಾನಾಗಿ ಹೋಗ್ಬೇಕು, ಇಲ್ಲಾಂದ್ರೆ ಕಸ್ಟಮರ್ ನ ಬ್ರಾಂಚ್ ಕಳಿಸ್ಬೇಕು, 2 ವಿಷಯ ಇರ್ತಿತ್ತು. ಸೊ ಇನಿಷಿಯಲಿ 1 year ನನಗೆ ತುಂಬಾ ಕಷ್ಟ ಆಯ್ತು. ಲೇಟರ್ ಆನ್ UPI ಬಂತು. UPI ಬಂದಾದ್ಮೇಲೆ ನನಗೆ ಅವ್ರಿಗೆ ಸರ್ವಿಸ್ ಕೊಡಕ್ ತುಂಬಾ ಈಸಿ ಆಯ್ತು. ನಾನು ಒನ್ಸ್ ಡೆವಲಪ್ಮೆಂಟ್ ಆಫೀಸರ್ ಆದಾದ್ಮೇಲೆ ಫಸ್ಟ್ 1 year ಅವ್ರಿಗೆ ಸರ್ವಿಸ್ ಕೊಡೋದು ಇದೆಲ್ಲ ಮಾಡ್ತಾ 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 ಈ ಕಡೆ ಕಾನ್ಸಂಟ್ರೇಟ್ ಮಾಡೋದು ನಂಗೆ ತುಂಬಾ ಕಷ್ಟ ಆಯ್ತು. ಓಕೆ. ಸೊ ಒನ್ ಡೇ ನಾನು ಡಿಸೈಡ್ ಮಾಡಿದೆ, ಒಂದು ಅವ್ರಿಗೆ ಸರ್ವಿಸ್ ಕೊಡ್ಬೇಕು ಅಂದ್ರೆ ಅವ್ರನ್ನ ಎಜುಕೇಟ್ ಮಾಡ್ಬೇಕಿಲ್ಲ, ನಾನು ಅವ್ರಿಗೆ ಸರ್ವಿಸ್ ಕೊಡ್ತಾ ಕೊಡ್ಬೇಕು ಅಂತ. ಕರೆಕ್ಟ್. ಕರೆಕ್ಟ್. ಸೊ ಯಾರು ಎಜುಕೇಟ್ ಇದ್ರಲ್ಲ ಅವ್ರಿಗೆಲ್ಲ ನಾನು ಫಸ್ಟ್ LIC ಆಪ್ ನ ಇನ್ಸ್ಟಾಲ್ ಮಾಡಿಸಿ ಅಲ್ಲಿ ಸರ್ವಿಸ್ ಇದೆ ಅಂತ ಹೇಳಕ್ ಟ್ರೈ ಮಾಡಿದೆ. ಇನ್ನು ಕೆಲವ್ರಿಗೆ ಏನ್ ಮಾಡಿದೆ, ನಿಯರೆಸ್ಟ್ ಬ್ರಾಂಚ್, ನಿಯರೆಸ್ಟ್ ಸ್ಯಾಟಲೈಟ್ ಆಫೀಸ್ ಯಾವ್ದಿದೆ ಅಲ್ಲಿ ಹೋಗಿ ಕಟ್ಟಿ ಬರ್ರಿ ಅಂತ ಹೇಳ್ತಾ ಇದ್ದೆ. ಇನ್ನು ಟಫ್ ಕೇಸಲ್ಲಿ ಎಷ್ಟೋ ಸಾರಿ ನಾನು ಆ ಬ್ರಾಂಚ್ಗೆ ಹೋಗಿ ಸರ್ವಿಸ್ ಕೊಟ್ಟು ಬಂದಿದ್ದೀನಿ. ಈಗಲೂ ಕೂಡ ನಾನು ಸರ್ವಿಸಿಂಗ್ ಬ್ರಾಂಚ್ ಅಂದ್ರೆ ಏಜೆನ್ಸಿ ತಗೊಂಡ್ ಬ್ರಾಂಚ್ ಹೊಸಪೇಟ್ ಆಗಿತ್ತು, ನನ್ಗೆ ಇಲ್ಲಿಂದ 30 kilometers ಇರ್ತಾ ಇತ್ತು. ಎಷ್ಟೋ ಸಾರಿ ಹೋಗಿ ನಾನು ಸರ್ವಿಸ್ ಕೊಟ್ಟು ಬಂದಿದ್ದೀನಿ. ಸೊ ಬಹಳಷ್ಟು ಏಜೆಂಟ್ ತಲೆಯಲ್ಲಿ ವಿಚಾರ ಈಗಲೂ, ಎಸ್ಪೆಷಲಿ ಹಳೆ ಏಜೆಂಟ್ ತಲೆಯಲ್ಲಿ ವಿಚಾರ ಏನು ಅಂತಂದ್ರೆ, ಪ್ರೀಮಿಯಂ ರಿನ್ಯೂವಲ್ ನಾವೇ ಕಟ್ಟಬೇಕು, ಸಾರಿ ನಾವೇ ಕಲೆಕ್ಟ್ ಮಾಡಿಬಿಟ್ಟು ಕಟ್ಟಬೇಕು. ಯಾಕಂದ್ರೆ ಅಲ್ಲಿಂದ ರಿನ್ಯೂವಲ್ ಹೊಸ ಪಾಲಿಸಿ ಬರೋ ಸಾಧ್ಯತೆಗಳಿದೆ. ಅವ್ರಿಗೆ ಆನ್ಲೈನ್ ಅಲ್ಲಿ ಕಟ್ಟಕ್ಕೆ ಹೇಳ್ಬಿಟ್ರೆ ಲೂಸ್ ಆಗುತ್ತೆ ಅಂತ ಅನ್ನೋ ವಿಚಾರ ಇದೆ. ಅದರಿಂದ ಫಾಯ್ದೆ ಏನು ಅಥವಾ ಬೆನಿಫಿಟ್ ಏನು, ಅಥವಾ ಅದ್ರಗಳ ತೊಂದರೆಗಳು ಜಾಸ್ತಿನಾ ಬೆನಿಫಿಟ್ ಜಾಸ್ತಿನಾ? ಇಲ್ಲ, ಆಕ್ಚುಲಿ ಅದು ಒಂದು ಕಲ್ಪಿಟ್ ಅಷ್ಟೇ. ನಾವೇನ್ ಅನ್ಕೊಂಡಿದ್ವಿ, ನಾವು ಹೋದ್ರೇನೆ ಕಸ್ಟಮರ್ ಪ್ರೀಮಿಯಂ ಕಲೆಕ್ಟ್ ಮಾಡಿದ್ರೆ ನಮ್ಮ ಹತ್ರ ಪಾಲಿಸಿ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು. ಇವನ್ ನಮ್ಮ ಡ್ಯೂಟಿ ಏನಿದೆ, ಅವರಿಗೆ ರಿಮೈಂಡ್ ಮಾಡ್ಬೇಕು, ಐದರ್ ಫಿಸಿಕಲ್ ಆರ್ ಓವರ್ ಥ್ರೂ ಫೋನ್ ಆರ್ ಮೀಡಿಯಾ. ಬಟ್ ಒಂದ್ ಏನಂದ್ರೆ, ಕಸ್ಟಮರ್ ಇನ್ ಟಚ್ ಅಲ್ಲಿ ಇರ್ಬೇಕು ನಾವು ರೆಗ್ಯುಲರ್ ಆಗಿ. ನಾವು ಕಸ್ಟಮರ್ ಹತ್ರ ಹೋಗಿ ಪ್ರೀಮಿಯಂ ಕಲೆಕ್ಟ್ ಮಾಡ್ಕೊಂಡ್ರೆ ಅವ್ರು ನಮ್ಮ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಟಚ್ ಅಲ್ಲಿ ಇರ್ತಾರೆ, ನಮ್ಮ ಹತ್ರ ಪಾಲಿಸಿ ಮಾಡ್ತಾರೆ, ಸುಳ್ಳಾಗುತ್ತೆ. ರೆಗ್ಯುಲರ್ ಟಚ್ ಅಲ್ಲಿ ಇರ್ಬೇಕು. ಅಟ್ಲೀಸ್ಟ್ ಯಾವ್ದೋ ಫೆಸ್ಟಿವಲ್ ಬಂದ ವಿಶ್ ಮಾಡ್ಬೇಕು, ಇಲ್ಲ ಅವ್ರ ಮನೇಲಿ ಯಾವ್ದಾದ್ರು ಫಂಕ್ಷನ್ಸ್ ಆಗ್ತಿದ್ರೆ ಹೋಗಿ ಬರ್ತಾ ಇರ್ಬೇಕು. ಪ್ರೀಮಿಯಂಗೋಸ್ಕರನೇ ಹೋಗಿ ಬಂದ್ರೆ ಅವ್ರು ನಮ್ಮನ್ನ ಅಷ್ಟಕ್ಕೆ ಸೀಮಿತವಾಗಿರ್ತಾರೆ. ಅದರ್ವೈಸ್ ನಾವು ವೆಲ್ ವಿಶರ್ ತರ, ಒಂದು ಫ್ಯಾಮಿಲಿ ಮೆಂಬರ್ ತರ ಟ್ರೀಟ್ ಮಾಡಿದಾಗೆ. ಸೊ ಬಿಸ್ನೆಸ್ ಎಲ್ಲಿ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ, ನಮ್ ಜೊತೆ ಇದ್ದೇ ಇರುತ್ತೆ, ಅವ್ರು ನಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಇರ್ತಾರೆ. ನಾವು ಬಿಸ್ನೆಸ್ ಗೆ ರಿನ್ಯೂವಲ್ ಕಟ್ಟಕ್ಕೋಸ್ಕರನೇ ಹೋದ್ರೆ ಅವ್ರು ನಮ್ಮನ್ನ ಅಷ್ಟಕ್ಕೆ ಟ್ರೀಟ್ ಮಾಡ್ತಾರೆ. ಅಚ್ಚಾ. ಸೊ ಈಗ ನೀವು ಅಲ್ಲಿಂದ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸ ಶುರು ಮಾಡಿದ್ಮೇಲೆ, ಅಂದ್ರೆ ಈಗ ಅದು ಯಾವಾಗ ಕೇಳಿದೆ, ಇನ್ನೊಂದ್ಸಲ ಕೇಳ್ತೀನಿ, ಯಾವುದೇ ಕಸ್ಟಮರ್ ಹತ್ರ ಯಾವ್ದಾದ್ರು ತೊಂದರೆ ಆಗಿದ್ಯಾ? ರಿಜೆಕ್ಷನ್ ಆದಾಗ ನಿಮ್ಗೇನ್ ಅನಿಸ್ತಾ ಇತ್ತು? ಭಾವನೆಗಳು ಹೆಂಗಿರ್ತಿತ್ತು? ಸಿ, ಆಸ್ ಎ ಏಜೆಂಟ್ ಬೇರೆ, ಆಸ್ ಎ ಡೆವಲಪ್ಮೆಂಟ್ ಆಫೀಸರ್ ಆಗಿ ನೀವು ಯಾರಿಗೋ ರಿಕ್ರೂಟ್ ಮಾಡಿರ್ತೀರಿ. ರಿಕ್ರೂಟ್ ಮಾಡಿದವ್ರು ಅವ್ರ ಬಿಸ್ನೆಸ್ ಆಗಿಲ್ಲ, ಅವರು ಬಿಟ್ಟು ಹೋಗೋದು, ಅಥವಾ ಅವರ ಭಾವನೆಗಳು ಡಿಸ್ಟರ್ಬ್ ಆದಾಗ ಬಂದು ನಿಮ್ಮನ್ನ ಅವಾಯ್ಡ್ ಮಾಡೋದು, ಅಂತ ಘಟನೆಗಳೇನಾರು ಆಗಿದೆಯಾ? ಸರ್, ಎಲ್ಲದಿರುತ್ತೆ, ಯಾವ್ದು ಇಲ್ಲ ಅಂತಿಲ್ಲ. ಆದ್ರೆ ನಾವು ಎಲ್ಲಾನು ಒಂದೇ ತರ ತಗೋಬೇಕು. ಒಂದ್ಸರಿ ಯಾವ್ದೋ ಏಜೆಂಟ್ ಒಂದ್ಸರಿ ಒಳ್ಳೆ ಪಾಲಿಸಿ ಮಾಡ್ದಂತ ಅವ್ರನ್ನ ನಾವು ಒಳ್ಳೆ ಪಾಲಿಸಿ ಮಾಡಂತ ಅಪ್ರೈಸ್ ಮಾಡಿ ಅವ್ರನ್ನೇ ಅವ್ರ ಫೈನಲ್ ಅಂತ ಫೀಲ್ ಆಗ್ಬಾರ್ದು. ಮತ್ತೆ ಯಾವ್ದೋ ಒಂದು ಏಜೆಂಟ್ ಬಿಸ್ನೆಸ್ ಮಾಡ್ಲಿ ಅಂತ ಅವ್ರನ್ನೂ ಬಿಡಬಾರ್ದು. ಈ ಬಿಸ್ನೆಸ್ ಮಾಡಿದಾಗ ಅವ್ರನ್ನೂ ಒಂದೇ ತರ ಟ್ರೀಟ್ ಮಾಡ್ಬೇಕು. ಇವ್ ಬಿಸ್ನೆಸ್ ಮಾಡಿಲ್ಲ ಅಂದ್ರೆ ಕೂಡ, ಬಿಸ್ನೆಸ್ ಇವತ್ ಮಾಡಿಲ್ಲ, ಅವ್ನಿಗೇನೋ ಪ್ರಾಬ್ಲಮ್ ಆಗಿದೆ, ನಾಳೆ ಅವ್ನು ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ಮಾಡಿದ್ರು ಮಾಡದಿದ್ರು ರೆಗ್ಯುಲರ್ ನಮ್ ಕೆಲಸ ಏನಿದೆ ಟಚ್ ಅಲ್ಲಿ ಇರ್ಬೇಕು. ಇವನ್ ನಾವು ಬಿಸ್ನೆಸ್ ಮಾಡ್ಲಿದ್ರು ಪರವಾಗಿಲ್ಲ, ಮಾತಾಡ್ಸ್ತಾ ಇರ್ಬೇಕು, ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು. ಸೊ ಒನ್ಸ್ ನಾವು ಅವ್ರಿಗೆ ಸರ್ ಅಂದ್ರೆ ನಮ್ಗೆ ಒಂದೇನೋ ಡೆವಲಪ್ಮೆಂಟ್ ಆಫೀಸರ್ ಅಂದ್ರೆ ನಮ್ಮ ಬಿಸ್ನೆಸ್ ಗೋಸ್ಕರನೇ ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅನ್ನೋ ತರ ಏನಾದ್ರು ಅವ್ರ ತಲೆಯಲ್ಲಿ ಬಂತು ಅಂದ್ರೆ, ಅವ್ರು ಬಹಳ ದಿವಸ ನಮ್ ಜೊತೆ ಇರೋದಿಲ್ಲ. ಸೊ ಅವ್ರ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಇದ್ದಾಗ ಏನಾಗುತ್ತೆ, ಅದು ಕಂಟಿನ್ಯೂ ಆಗುತ್ತೆ. ಸಮ್ ಟೈಮ್ಸ್ ಅವ್ರಿಗೂ ಅಪ್ ಅಂಡ್ ಡೌನ್ ಬಂದೇ ಬರುತ್ತೆ. ಯಾವ್ದೋ ಒಂದು ಪ್ರಾಬ್ಲಮ್ ಆದಾಗ ಅವ್ರು ಏಜೆನ್ಸಿ ಬಿಟ್ಟಿರ್ತಾರೆ ಆ ಟೈಮ್ ಅಲ್ಲಿ. ಸೊ ಈಗ ಆಪ್ಷನ್ ಇದೆ, ಏಜೆನ್ಸಿ ರೀಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಆಪ್ಷನ್ಸ್ ಇದೆ. ಸೊ ಆ ಮುಖಾಂತರ ಎನಿ ಟೈಮ್ ಹೊರಗೋಗಿರೋ ಏಜೆಂಟ್ ನಾವು ಮತ್ತೆ ಒಳಗಡೆ ತರ್ಬೋದು, ಎನಿ ಟೈಮ್ ಬಿಸ್ನೆಸ್ ಮಾಡಿಸ್ಬೋದು. ಬಟ್ ಒಂದು ಏನ್ ನನ್ಗೆ ಅನ್ಸಿದ್ದು ಅಂದ್ರೆ, ಯಾರನ್ನೇ ನಾವು ಯಾವುದೇ ಒಂದು ಪ್ರಾಸ್ಪೆಕ್ಟ್ ಅಂದ್ರೆ ಒಂದು ಏಜೆನ್ಸಿ ಪ್ರಾಸ್ಪೆಕ್ಟ್ ಮಾಡಿರ್ಬೋದು, ಕಸ್ಟಮರ್ ಪ್ರಾಸ್ಪೆಕ್ಟ್ ಮಾಡಿರ್ಬೋದು. ಸೊ ಇನ್ಫ್ಯಾಕ್ಟ್ ಈಗ ನಾವು ಏನೋ ಒಂದು ಕಸ್ಟಮರ್ಗೆ ನಾವು ಹೋಗಿ ಒಂದು ಪಾಲಿಸಿ ಕ್ಯಾನ್ವಾಸ್ ಮಾಡ್ತೀವಿ. ನಮ್ಮ ಮೈಂಡ್ ಅಲ್ಲಿ ಏನಿರುತ್ತೆ, ನಾವು ಕ್ಯಾನ್ವಾಸ್ ಮಾಡಿದ್ರೆ ಅವ್ರು ಪಾಲಿಸಿ ಮಾಡ್ಲೇಬೇಕನ್ನೋ ತರ ಇರುತ್ತೆ. ಮಾಡ್ಲೇಬೇಕಂತ ಏನ್ ರೂಲ್ಸ್ ಇರಲ್ಲ.
ಓಕೆ ಓಕೆ ಒಂದು, ಆಮೇಲೆ ನಮ್ಮ ಹತ್ರನೇ ಮಾಡ್ಬೇಕಂತ ರೂಲ್ಸ್ ಇಲ್ಲ. ಕರೆಕ್ಟ್ ಓಕೆ. ಫಸ್ಟ್ ಅವ್ರು ಪಾಲಿಸಿ ಮಾಡ್ಬೇಕಂದ್ರೆ ಅವ್ನಿಗೆ ನೀಡ್ ಇರ್ಬೇಕು. ಹಾ ಫಸ್ಟ್ ಆ ನೀಡ್ ಕ್ರಿಯೇಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರು ಮಾಡೇ ಮಾಡ್ತಾರೆ. ಈಗ ನೋಡಿ, ನಮ್ಗೆ ವೆಹಿಕಲ್ ಇನ್ಶೂರೆನ್ಸ್ ಎಲ್ಲ ಇದೆ. ನಮ್ಗೆ ಯಾರು ಬಂದು ವೆಹಿಕಲ್ ಇನ್ಶೂರೆನ್ಸ್ ಯಾರು ಬಂದು ನಮ್ಗೆ ರಿನ್ಯೂವಲ್ ಕಟ್ಟಿ ಅಂತ ಹೇಳೋದಿಲ್ಲ. ಓಕೆ. ಒಂದು ಮೆಸೇಜ್ ಬಂದ್ರೆ ಸಾಕು, ನಾವು ರಿನ್ಯೂವಲ್ ಪ್ರೀಮಿಯಂ ಕಂಪಲ್ಸರಿ ಕಟ್ತೀವಿ. ವೆಹಿಕಲ್ ಇನ್ಶೂರೆನ್ಸ್ ಅದು ನಮ್ಮ ಅವಶ್ಯಕತೆ ಆಗಿದೆ. ದ ಸೇಮ್ ವೇ ಕಸ್ಟಮರ್ ಗೆ ಅದು ಅವಶ್ಯಕತೆ ಅನ್ಸಿದ್ರೆ, ಅದು ಬೇಕು ಅನ್ಸಿದ್ರೆ ಡೆಫಿನೆಟ್ ಆಗಿ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಅವ್ರು ನಮ್ಮ ಹತ್ರ ಯಾಕೆ ಮಾಡ್ಬೇಕು ಅಂದ್ರೆ, ನಾವು ಅವ್ರ ಹತ್ರ ಒಂದು ಒಳ್ಳೆ ರಿಲೇಶನ್ಶಿಪ್, ನಾವು ಜಸ್ಟ್ ಪಾಲಿಸಿಗೋಸ್ಕರನೇ ಅವ್ರ ಹತ್ರ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಅವ್ರು ಪಾಲಿಸಿಗೋಸ್ಕರ ಬಂದಿರೋ ಹತ್ರ ಮೈಂಡ್ ಅಲ್ಲಿ ಬರುತ್ತೆ. ನಾವು ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಅವ್ರ ಹತ್ರ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ, ಯಾವ್ದೋ ಒಂದು ಒಳ್ಳೆ ಬೆಸ್ಟ್ ಮೂಮೆಂಟ್, ಅವ್ರ ಬೆಸ್ಟ್ ಮೂಮೆಂಟ್ ಅಲ್ಲೋ, ಫಾರ್ ಎಕ್ಸಾಂಪಲ್ ಅವ್ರದೊಂದು ಆನಿವರ್ಸರಿನೋ ಅಥವಾ ಮಕ್ಳು ಬರ್ಡೇನೋ ಅಥವಾ ರೀಸೆಂಟ್ ಮ್ಯಾರೇಜ್ ಆದಾಗೋ ಅಥವಾ ಯಾವ್ದೋ ಒಂದು ಫೈನಾನ್ಷಿಯಲ್ ಅಲ್ಲಿ ಅವ್ರಿಗೇನೋ ಒಂದು ಒಳ್ಳೆ ದುಡ್ಡು ಬಂದಾಗ ನಾವು ಅಪ್ರೋಚ್ ಮಾಡಿದಾಗ ಡೆಫಿನೆಟ್ಲಿ ಕನ್ವಿನ್ಸ್ ಆಗ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ನಮ್ಮ ಹತ್ರ ಇಲ್ಲ ಅಂತ ಹೇಳೋ ಕ್ವಶನ್ ಬರದೇ ಇಲ್ಲ. ಓಕೆ, ಒಂದೇ ನಿಮಿಷ ಇರಿ. ಇಲ್ಲಿ ಇವತ್ತಿನ ದಿವಸ 200ಕ್ಕಿಂತ 250 ಜನರ ಹತ್ರ ಇದ್ದೀರಾ ಈಗ ಎಲ್ಲ ಪಾರ್ಟಿಸಿಪೆಂಟ್ಸು. ನಿಮಗೆ ಕೇಳೋಣ, ನೀವು ನಿಮ್ಮ ಕಸ್ಟಮರ್ ಬರ್ತ್ಡೇಗೆ ವಿಶ್ ಮಾಡ್ತೀರಾ? ಎಷ್ಟು ಜನ ವಿಶ್ ಮಾಡ್ತೀರಾ? ಮೀ ಅಥವಾ ನಾನು ಅಂತೇಳಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಯಾರೆಲ್ಲ? ಓಕೆ, ಎಲ್ಲರೂ ವಿಶ್ ಮಾಡ್ತೀರಾ. ಓಕೆ, ಇಂಟ್ರೆಸ್ಟಿಂಗ್. ಯಾವ ತರ ವಿಶ್ ಮಾಡ್ತೀರಾ? ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ತೀರಾ ಅಥವಾ SMS ಹಾಕ್ತೀರಾ? ಹೇಗೆ ವಿಶ್ ಮಾಡ್ತೀರಾ ಅದನ್ನ ಹೇಳಿ. ಫೋನ್ ಮಾಡ್ತೀರಾ? ಎಷ್ಟು ಜನ ಫೋನ್ ಮಾಡೋರಿದ್ದಾರೆ ಅದನ್ನ ಡೀಟೇಲ್ ಆಗಿ ಹಾಕಿ ನೋಡೋಣ. ಫೋನ್ ಅಂತೇಳಿ ಹಾಕಿ. ಎಷ್ಟು ಜನ ಫೋನ್ ಮಾಡ್ತಾರೆ? ವಾಟ್ಸಪ್ ಕಾಲ್ ಮಾಡ್ತೀರಿ? ಓಕೆ, ಯಾರದು PA ಯಾರೋ ಒಬ್ರು ಹಾಕಿದ್ದಾರೆ ಫೋನ್ ಮಾಡ್ತೀನಿ ಅಂತ. ಓಕೆ, ವಾಟ್ಸಪ್ ಅಲ್ಲಿ ಫೋನ್ ಮಾಡ್ತೀರಿ? ವಂಡರ್ಫುಲ್. ಅಂದ್ರೆ ಫೋನ್ ಮಾಡಿದಾಗ ರಿಸಲ್ಟ್ ಚೆನ್ನಾಗಿ ಬರುತ್ತೋ ಅಥವಾ ಬರೀ ಮೆಸೇಜ್ ಹಾಕಿದಾಗ ರಿಸಲ್ಟ್ ಬರುತ್ತೆ? ಫೋನ್ ಮಾಡಿದಾಗ ರಿಸಲ್ಟ್ ಚೆನ್ನಾಗಿ ಬರುತ್ತೋ ಫೋನ್ ಮಾಡಿದಾಗ? ವೆರಿ ಗುಡ್, ವಂಡರ್ಫುಲ್. ನಾನೊಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಗುಡ್, ವಂಡರ್ಫುಲ್. ನಾನು ಮೊನ್ನೆ ದಿವಸ ಯಾರ ಹತ್ರ ಮಾತಾಡ್ತಾ ಇದ್ದೆ. ಅವರು ಸುನೀಲ್ ಅಂತ ಹೇಳ್ಬಿಟ್ಟು ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಅಲ್ಲಿಂದ ಪ್ರಮೋಷನ್ ಆಯ್ತು. ಪ್ರಮೋಷನ್ ಆಗ್ಬಿಟ್ಟು ಅವರು ಮುಂಬೈಗೆ ಹೋದ್ರು. ಮುಂಬೈ ಹೋಗಿ ಆದ್ಮೇಲೆ ಅವ್ರದ್ದು ಕಂಪನಿ ರೀಸ್ಟ್ರಕ್ಚರ್ ಆಗಿ ಅವರಿಗೆ ಆ ಕಂಪನಿಯನ್ನ ಬಿಡೋದಾಯ್ತು. ವಂಡರ್ಫುಲ್. ಫಿಸಿಕಲಿ ವಿಶ್ ಮಾಡ್ತೀರಿ? ವೆರಿ ಗುಡ್. ನಾನು ಅವ್ರಿಗೆ ಫೋನ್ ಮಾಡಿದೆ. ಅವ್ರದ್ದೇನು ಮ್ಯಾರೇಜ್ ಆನಿವರ್ಸರಿ ಇತ್ತು ಅಂತ ಕಾಣಿಸುತ್ತೆ. ಮ್ಯಾರೇಜ್ ಆನಿವರ್ಸರಿ ಇದ್ದಾಗ ಫೋನ್ ಮಾಡಿಬಿಟ್ಟು ಮಾತಾಡ್ತಾ ಇದ್ದೆ. ಅಫ್ಕೋರ್ಸ್ ನಾನು ಯಾರಿಗೂ ಅಷ್ಟು ಬರ್ತ್ಡೇ, ಮ್ಯಾರೇಜ್ ಆನಿವರ್ಸರಿಗೆಲ್ಲ ನಾನು ಜನರಲಿ ಮಾಡಲ್ಲ. ಯಾಕಂದ್ರೆ ಅವರು ಯಾವುದು ಸರ್ಜನ್ದು ಗ್ರೀನ್ ಕಲರ್ ಕೋಟ್ ಹಾಕ್ಬಿಟ್ಟು ಆಪರೇಷನ್ ಥಿಯೇಟರ್ ಅಲ್ಲಿ ಇದ್ದಿದ್ದಕ್ಕೆ ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿದೆ, ಸುನಿಲ್ ಅಂತ. ಅವಾಗ ಅವ್ರು ಹೇಳಿದ್ರು, ಇಲ್ಲ ನಾನು ಈಗ ಫಾರ್ಮಾಸ್ಯೂಟಿಕಲ್ ಕಂಪನಿಯಿಂದ ಹೊರಗಡೆ ಬಂದ್ಬಿಟ್ಟು ರೊಬಾಟಿಕ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ ಸರ್ಜರಿ ಎಲ್ಲೆಲ್ಲಿ ನಡೆಯುತ್ತೋ ಆ ಡಾಕ್ಟ್ರಿಗಳಿಗೆ ಸರ್ಜರಿ ಮಾಡ್ಬೇಕಾದ್ರೆ ಅಸಿಸ್ಟ್ ಮಾಡ್ತೀನಿ, ಯಾಕಂದ್ರೆ ನೋಡೋ ದೃಷ್ಟಿಕೋನ ಸಿಗ್ಬೇಕು. ಹೀಗೆಲ್ಲ ವಿಚಾರ ಹೇಳಿದ್ರು. ಆಮೇಲೆ ಹಾಗೇನೆ ಅವರು ಹೇಳ್ತಾ ಇದ್ರು, ಅವ್ರ ಕಂಪನಿಯಲ್ಲಿ 15 ಜನಕ್ಕೆ ರಿಕ್ರೂಟ್ ಮಾಡೋದು ಇದೆಯಂತೆ ಬಯೋಟೆಕ್ನಿಕಲ್ ಇಂಜಿನಿಯರ್ಸ್ಗೆ. ಅವರಿಗೆ ಸೇಲ್ಸ್ ಟ್ರೈನಿಂಗ್ ಬೇಕು ಅಂತೇಳಿ ನನಗೆ ಹೇಳ್ತಾ ಇದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದಯವಿಟ್ಟು ನೀವು ಯಾರ್ಯಾರ ಕಸ್ಟಮರ್ ಇದ್ದಾರೆ ಫೋನ್ ಮಾಡಿ ಮಾತಾಡಿದ್ರೆ ಅದರ ಸ್ಟ್ರೈಕ್ ರೇಟ್ ಬೆಟರ್ ಆಗತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇಸ್ ದಟ್ ಓಕೆ? ವೆರಿ ಗುಡ್. ಹಂಗೆ ಹೇಳ್ತಾ ಇದ್ದಂಗೆ ಚೇತನ್ ಕುಮಾರ್ ಸರ್, ಈಗ ನಿಮ್ಮಲ್ಲಿ ಸುಮಾರು 80ಕ್ಕಿಂತ ಜಾಸ್ತಿ ಜನ ಏಜೆಂಟ್ ಇದ್ದಾರೆ. ಅದರಲ್ಲಿ ಕೆಲವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಕೆಲವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರಲ್ಲ. ಕಂಟಿನ್ಯೂಸ್ ಆಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುವವರದ್ದು ಯಾವ ಗುಣಗಳನ್ನು ಬೆಳೆಸ್ಕೊಂಡಿದ್ದಾರೆ ಅದಕ್ಕೆ ಆ ಥರ ರಿಸಲ್ಟ್ ಬರುತ್ತೆ. ಅದನ್ನೇನಾದ್ರು ಗಮನಿಸಿದೀರಾ? ಈಗ ಆಸ್ ಎ ನಾನು ಡೆವಲಪ್ಮೆಂಟ್ ಆಫೀಸರ್ ಆಗಿ ನೋಡಿದಕ್ಕಿಂತ ಮುಂಚೆ ಏಜೆಂಟ್ ಆಗಿ ನಾನು ಕೆಲಸ ಮಾಡಿದಿಂದ, ಸೊ ಒಂದು ಏಜೆನ್ಸಿ ಅಂದ್ರೆ ಒಂದು ಏಜೆಂಟ್ ಸಕ್ಸಸ್ ಆಗ್ಬೇಕು ಅಂದ್ರೆ ಡೈಲಿ ಆಕ್ಟಿವಿಟಿ ಇರ್ಬೇಕು. ಯಾರು ಡೈಲಿ ಆಕ್ಟಿವಿಟಿ ಮಾಡ್ತಾರೆ, ಏನು ಡೈಲಿ ಆಕ್ಟಿವಿಟಿ ಅಂದ್ರೆ ಸಪ್ರೇಟ್ ಅದಕ್ಕೋಸ್ಕರ ಆಕ್ಟಿವಿಟಿ ಮಾಡೋದೇನಿಲ್ಲ. ಬೇರೆಯವ್ರಿಗೆ ನಾವು ನಮ್ಗೆ ಕೆಲಸದಲ್ಲಿ ಎಲ್ಲೇ ಹೋಗಿರ್ಲಿ ಅಟ್ಲೀಸ್ಟ್ ಆ ಪರಿಕಲ್ಪನೆ ನಮ್ ತಲೆ ಇರ್ಬೇಕು. ನಾನೊಬ್ಬ ಪ್ರತಿನಿಧಿ ಇದ್ದೀನಿ, ನಾನು ಪ್ರತಿನಿಧಿಯಿಂದ ಒಂದು ಥಾಟ್ ನಮ್ ತಲೆಯಲ್ಲಿದ್ರೆ ಯಾರಿಗೆ ನಾವು ಪಾಲಿಸಿ ಮಾಡ್ಬೋದು ಅಂತ ನಾವ್ ಏನೇ ಕೆಲಸ ಮಾಡಿದ್ರು ಅವ್ರು ನಮ್ ಕಣ್ಣಿಗೆ ಕಾಣ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಎಲ್ಲೇ ಹೋಗಿರ್ಲಿ, ನಾನು ಯಾವ್ದೋ ಒಂದು ಲೀಸರ್ ಟೈಮ್ ಅಲ್ಲಿ ಎಲ್ಲೋ ಹೋಗಿ ಯಾರನ್ನೋ ಮೀಟ್ ಮಾಡಿದ್ರು, ಎಲ್ಲೋ ಹೋದ್ರೆ ಕಸ್ಟಮರ್ ಕಾಣಿಸ್ತಾ ಇರ್ತಾರೆ. ಅವ್ರು ನಮ್ ಥಾಟ್ ಪ್ರೋಸೆಸ್ ಯಾವಾಗ್ಲೂ ಆ ಕಡೆ ಇರ್ಬೇಕಷ್ಟೇ. ಅದಕ್ಕೆ ನಮ್
ನಮ್ ವಿಚಾರ ನಮ್ ತಲೆಯಲ್ಲಿ ನಾನು ಪ್ರತಿನಿಧಿ ಅಂತ ಒಂದ್ ಇತ್ತು ಅಂದ್ರೆ ಯಾರಿಗ್ ಪಾಲಿಸಿ ಮಾಡ್ಬೋದು ಅಂತ ನಾನು ಏನು ಮಾಡಬೇಡ, ನನ್ನ ಮೈಂಡ್ ಸ್ಟಾರ್ಟ್ ಮಾಡುತ್ತೆ ಕೆಲಸ. ಓಕೆ. ಫಾರ್ ಎಕ್ಸಾಂಪಲ್, ನಾನು ಬೆಳಿಗ್ಗೆ ತರಕಾರಿ ತರಕ್ ಹೋಗ್ತೀನಿ. ನಾನೀಗ ಆಸ್ ಎ ಡೆವಲಪ್ಮೆಂಟ್ ಆಫೀಸರ್ ಇದೀನಿ, ನಾನು ಪಾಲಿಸಿ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ. ಟು ಬಿ ಫ್ರಾಂಕ್, ನಾನು ಯಾವಾಗ್ಲೂ ಏಜೆನ್ಸಿ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀನಿ. ನಾನು ಅಂದ್ರೆ ಹೇಳ್ತಿಲ್ಲ ಸರ್, ಒನ್ಸ್ ನಾನು ಏನಾದ್ರು ಪಾಲಿಸಿ ಬಗ್ಗೆ ಥಿಂಕ್ ಮಾಡ್ತಾ ಹೋದ್ರೆ ನನ್ ಫೋಕಸ್ ಪಾಲಿಸಿ ಕಡೆ ಆಗ್ತದೆ. ಸೊ ಈಗ ನನ್ಗೆ ಏನ್ ಬೇಕಿದೆ, ಏಜೆನ್ಸಿ ಬೇಕಾಗಿದೆ. ಸೊ ನಾನು ಏಜೆನ್ಸಿ ಕಡೆ ಥಿಂಕ್ ಮಾಡ್ತೇನೆ. ನಾನೀಗ ಬೆಳಿಗ್ಗೆ ಫಾರ್ ಎಕ್ಸಾಂಪಲ್ ನಾನು ತರಕಾರಿ ತರಕ್ ಹೋಗ್ತೀನಿ, ಅವ್ರಿಗೆ ರೆಗ್ಯುಲರ್ ಆಗಿ ಮಾತಾಡಿಸ್ತಾ ಇರ್ತೀನಿ. ಏಜೆಂಟ್ ಆಗಿದ್ದಾಗ ಕೆಲಸ ಒಂದೇ ಪ್ರಾಸ್ಪೆಕ್ಟಿಂಗ್, ಆದ್ರೆ ನೀವು ಏಜೆಂಟ್ ಪ್ರಾಸ್ಪೆಕ್ಟ್ ಮಾಡ್ತೀರಾ. ಫೋಕಸ್ ನಂದು ಯಾವ ಕಡೆ ನಾವು ಫೋಕಸ್ ಮಾಡ್ತೇವೆ. ಕಸ್ಟಮರ್ ನಾನು ಅವ್ರ ಮುಂಚೆ ಏಜೆಂಟ್ ಆಗಿದ್ದಾಗ ಏನ್ ಮಾಡ್ತಿದ್ದೆ, ನಾನು ತರಕಾರಿ ಹತ್ರ ಮಾತಾಡ್ತಿದ್ದೆ, ಅವ್ರದ್ದೊಂದು ಪಾಲಿಸಿ ಗ್ಯಾರಂಟಿ ಮಾಡ್ತಿದ್ದೇನೆ. ಆದ್ರೆ ಪಾಲಿಸಿ ಎಂದು ಡೈರೆಕ್ಟ್ ಆಗಿ ಕೇಳ್ತಾ ಇರ್ಲಿಲ್ಲ. ಫಸ್ಟ್ ಅವ್ರ ಹತ್ರ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಿದ್ದೆ ನಾನು. ಒನ್ಸ್ ಅವ್ರು ನನ್ಗೆ, ನಾನ್ ಯಾವಾಗ ಅವ್ರಿಗೆ ಆರಾಮ ಅಂತ ಕೇಳಿ ಮಾತಾಡ್ತಿದ್ನಲ್ಲ, ದ ಸೇಮ್ ರೆಸ್ಪಾನ್ಸ್ ಅವರಿಂದ ನನಗೆ ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನನ್ಗೆ ಅವ್ರಿಗೆ ಒಂದ್ ಒಳ್ಳೆ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿದೆ ಅಂತ. ಓಕೆ. ಅವ್ರು ನನ್ ಮಾತು ಕೇಳ್ತಾರೆ ಅಂತ ನನಗೆ ಒಂದು ಸ್ಟ್ರಾಂಗ್ ಬಿಲೀಫ್ ಅದು. ಅಚ್ಚಾ, ಇಂಟ್ರೆಸ್ಟಿಂಗ್. ಸೊ ಸ್ಲೋಲಿ ಅವ್ರ ಹತ್ರ ಕಂಟಿನ್ಯೂ ಸ್ಲೋಲಿ ಅವ್ರ ಹತ್ರ ನಾನು ಮಾತಾಡ್ತಾ ಅವ್ರಿಗೆ ಅಂದ್ರೆ ಫ್ಯಾಮಿಲಿಗೆ ಮೆಂಬರ್ ತರ ನಾವು ಕ್ಲೋಸ್ ಆಗಿ ಅವರೇ ಹೇಳ್ತಿದ್ರೆ, ಇಲ್ಲ ಇವ್ರು ನಮ್ಗೆ ಬಹಳ ಅತ್ಯಂತ ಬಹಳ ಕ್ಲೋಸ್, ತುಂಬಾ ಒಳ್ಳೆ ಹುಡುಗ, ನಮ್ಮ ಮನೆ ಹುಡುಗ ಇದ್ದಂಗೆ ಅಂತ ಅವ್ರು ಫೀಲ್ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಅದು ಫೀಲ್ ಸ್ಟಾರ್ಟ್ ಆಗಿದೆ ಅಂದ್ರೆ ನಾವು ನಮ್ಮ ಮಾತು ಎಂದು ಅವ್ರು ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಒಂದು ಪಾಸಿಟಿವ್ ಮೂಮೆಂಟ್ ನೋಡ್ಕೊಂಡು ಹೇಳ್ಬೇಕು. ಅವ್ರು ಏನೋ ಟಫ್ ಟೈಮ್ ಅಲ್ಲಿ ಇದ್ದಾಗ ನಾವು ಪಾಲಿಸಿ ಕ್ಯಾನ್ವಾಸ್ ಮಾಡಿದ್ರೆ, ಈಗ ಬೇಸಿಕ್ಲಿ ಅವ್ರು ಟಫ್ ಇದೆ, ನಮ್ಗೆ ಏನ್ ಮಾಡಕ್ ಸಾಧ್ಯ? ಕರೆಕ್ಟ್. ಸೊ ಅವ್ರ ಫೈನಾನ್ಷಿಯಲ್ ಸಿಚುವೇಶನ್ ನಾವು ನೋಡ್ಕೊಂಡು ಹೇಳಿದ್ರೆ ಡೆಫಿನೆಟ್ ಆಗಿ ಯಾರು ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ವಂಡರ್ಫುಲ್. ಅಂದ್ರೆ ಈಗ ಇದು ಒಂದು ರೀತಿಯಲ್ಲಿ ಆಯ್ತು, ಒಂದು ಪ್ರಾಸ್ಪೆಕ್ಟಿಂಗಿಗಾಗಿ ಅದಕ್ಕಾಗಿ ಸಪರೇಟ್ ಟೈಮ್ ಕೊಡ್ಬೇಕಾಗಿಲ್ಲ. ನಾವು ಏನು ಮಾಡ್ತಾ ಇದೀವೋ ಅದನ್ನು ಮಾಡ್ತಾನೆ ಆ ದೃಷ್ಟಿಕೋನದಲ್ಲಿ ವಿಚಾರ ಮಾಡ್ತಾ ಇದ್ರೆ ಎಲ್ಲಿ ಹೋದ್ರೂ ನಿಮ್ಗೆ ಕಸ್ಟಮರ್ ಕಾಣಿಸ್ಲಿಕ್ಕೆ ಸಾಧ್ಯ. ಆ ಕಸ್ಟಮರ್ ಇಮ್ಮಿಡಿಯೇಟ್ ಆಗಿ ಆಗದೆ ಇರಬಹುದು, ಮುಂದೊಂದು ದಿವಸ ಆಗಬಹುದು ಅನ್ನೋ ವಿಚಾರ ಹೇಳ್ತಾ ಇದ್ದೀರಲ್ವಾ? ಇಸ್ ದಟ್ ರೈಟ್? ವೆರಿ ಗುಡ್. ಹಂಗೆ ನಿಮ್ಗೆ ಯಾರಿಗಾದ್ರೂ ಇವತ್ತು ಮೀಟ್ ಮಾಡಿದ ಮೇಲೆ ಭಯಂಕರ ವರ್ಷಗಳ ನಂತರ ಬಿಸ್ನೆಸ್ ಬಂದಿದ್ಯೇನಾದ್ರು ನೆನಪಿದ್ಯಾ? ಈಗ ನನಗೇನಾಗುತ್ತೆ ಸರ್ ಅಂದ್ರೆ, ನಾವು ಏಜೆನ್ಸಿ ಮಾಡ್ಬೇಕಾದ್ರೆ ಬಿಸ್ನೆಸ್ ಇವತ್ತೇ ಬರುತ್ತೆ ಅಂತ ನನಗೆಲ್ಲ, ಈ ಏಜೆಂಟ್ ಯಾವ ಏಜೆಂಟ್ ಅಂದ್ರೆ ಪ್ರತಿನಿಧಿಯಾಗಿ ಯಾರು ಪ್ರತಿನಿಧಿ ಸ್ವೀಕಾರ ಮಾಡಿದಾರಲ್ಲ, ಯಾರೊಬ್ರಿಗೆ ಇಂಥೇ ದಿನ ಬಿಸ್ನೆಸ್ ನಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಗ್ಯಾರಂಟಿ ಎಲ್ಲೂ ಇಲ್ಲ. ಅಲ್ಲ, ನನ್ನ ಪ್ರಶ್ನೆ ಏನು ಅಂತಂದ್ರೆ, ಯಾರಿಗೋ ಒಬ್ರಿಗೆ ಇವತ್ತು ಸಿಕ್ಕಿದ್ರಿ, ಲಾಂಗೆಸ್ಟ್ ಡ್ಯೂರೇಷನ್ ನಂತರ ಯಾರಾದ್ರೂ ಬಿಸ್ನೆಸ್ ಕೊಟ್ಟಿದ್ದೇನೋ ನೆನಪಿದ್ಯಾ ಅಂತ? ಆಗಿದೆ. ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, ರೆಗ್ಯುಲರ್ ಆಗಿ ಪ್ರಾಸ್ಪೆಕ್ಟ್ ಮಾಡ್ತಾನೆ ಇರ್ತೀವಿ. ಬಟ್ ನಮ್ ಬ್ಯಾಡ್ ಟೈಮ್ ಅವ್ನು ಫೈನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಿರಲ್ಲ, ಓಕೆ, ಅವಾಗ ಅವ್ನು ಮಿಸ್ ಆಗಿರ್ತಾನೆ. ಕರೆಕ್ಟ್. ಸೊ ಯಾವಾಗೋ ಅಪ್ರೋಚ್ ಮಾಡ್ತೀವಿ, ಅವನು ಅಕ್ಸೆಪ್ಟ್ ಆಗ್ತಾನೆ. ಅವಾಗ ನಾನು ಕೇಳಿದಾಗ ಅವ್ನು ಏನ್ ಕೇಳಿದ ಅಂತ ನೆನಪಿರೋದಿಲ್ಲ ಅವ್ನಿಗೆ. ಕರೆಕ್ಟ್. ಸೊ ಲೇಟರ್ ಡೇಸ್ ಅಲ್ಲಿ ಅವ್ನ ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲ ಚೆನ್ನಾಗಿರುತ್ತೆ, ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಒಳ್ಳೆ ಬಿಸ್ನೆಸ್ ಅಲ್ಲಿ ಕೊಟ್ಟಿದ್ದಾರೆ ಕೂಡ, ಆತರ ಆಗಿದೆ. ಈಗ ನವ ಡೇಸ್ ಏನಾಗ್ತಿದೆ, ನಾವು ನಮ್ಮ ಏಜೆಂಟ್ ಜೊತೆ ಕ್ಯಾನ್ವಾಸ್ ಮಾಡಕ್ ಹೋಗಿರ್ತೀವಿ. ಸೊ ಯಾವಾಗೋ ಕ್ಯಾನ್ವಾಸ್ ಮಾಡಕ್ ಹೋಗಿರ್ತೀವಿ, ಅದು ಆ ಟೈಮಲ್ಲಿ ಆಗಿರಲ್ಲ, ಲೇಟರ್ ಓದಾದಾಗ ಆಗಿದೆ. ಆತರ ಬಹಳ ಕೇಸ್ ಆಗಿದೆ. ಒಂದೇ ನಿಮಿಷ, ಇಲ್ಲಿ ಪಾರ್ಟಿಸಿಪೆಂಟ್ಸ್ ಕೇಳೋಣ. ಯಾವುದೋ ಒಬ್ಬ ಕಸ್ಟಮರ್ ಪ್ರಾಸ್ಪೆಕ್ಟ್ ಇವತ್ತು ಮೀಟ್ ಮಾಡಿದ್ರಿ, ಬಹಳ ಸಮಯದ ನಂತರ ಬಿಸ್ನೆಸ್ ಬಂದಿರೋದು, ಅಂತದ್ದು ಬಹಳಷ್ಟು ಲೇಟ್ ಆಗಿ ಬಿಸ್ನೆಸ್ ಬಂದಿರೋದು ಯಾರಿಗಾರು ಇದೆಯಾ? ಅಥವಾ ಎಷ್ಟು ತಿಂಗಳ ನಂತರ, ಎಷ್ಟು ವರ್ಷದ ನಂತರ? ನನಗಾಗಿದೆ. 20 ವರ್ಷದಿಂದ ಫಾಲೋ ಅಪ್ ಮಾಡಿ 20 ವರ್ಷದಲ್ಲಿ 27 ಲಕ್ಷ ಪ್ರೀಮಿಯಂ ಕೊಟ್ಟಿದ್ದಾರೆ. ವಾವ್, ಸೊ ದಾಟ್ಸ್ ಗ್ರೇಟ್. ಯಾರಿದು? 20 ವರ್ಷದ ನಂತರ 27 ಲಕ್ಷ. ಶರಣು, ಬೀದರ್ ಶರಣು. ಓಕೆ, ಇಂಟ್ರೆಸ್ಟಿಂಗ್. ಮತ್ಯಾರೋ ಬಂದಿಲ್ಲ? ಓಕೆ, ಇನ್ನೂ ಬಂದಿಲ್ಲ. ಆಫ್ಟರ್ 13 ವರ್ಷ ನರಸಿಂಹಯ್ಯ, ವಂಡರ್ಫುಲ್, ಬೆಂಗಳೂರಿನವರು. 3 ವರ್ಷದ ನಂತರ ರಮೀಜಾ ಮೇಡಮ್. ಆಮೇಲೆ ಸುಭಾಷ್ ಸಿಂಗ್ ರಾಜ್ಪೂತ್ 15 ವರ್ಷ. ಇದು ಯಾಕೆ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಬಹಳಷ್ಟು ಜನ 2-3 ವರ್ಷ 2-3 ತಿಂಗಳಲ್ಲಿ ಬಿಸ್ನೆಸ್ ಅನ್ನು ಆಳ್ದು ಬಿಡ್ತಾರೆ ಹೊಸಬ್ರು, ಎಸ್ಪೆಷಲಿ ಭೀಮಾ ಸಖಿ. 2-3 ತಿಂಗಳಲ್ಲಿ ಬಂದಿಲ್ಲ, ಆಗಿಲ್ಲ ಅಂತ ಲೆಕ್ಕ. ಹಾಗೆ ಬಿಡ್ಲಿಕ್ಕೆ ಹೋಗ್ಬೇಡಿ. ನಾನು ಬೆಳಿಗ್ಗೆ ಯಾರ ಹತ್ರ ಮಾತಾಡ್ತಾ ಇದ್ದೆ, ಅವ್ರ ಹೆಸರು ಅನಂತ ಗಂಗೂಲಿ ಅಂತೇಳಿ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಇರೋದು. ಅವರ ಬ್ರದರ್ ಅವರು LIC ಏಜೆಂಟ್ ಕುಂದಾಪುರದಲ್ಲಿ. ಅವರು ಒಂದು ಪಾಲಿಸಿ 1 ಕೋಟಿ ಪ್ರೀಮಿಯಂ, 1 ಕೋಟಿ ಪ್ರೀಮಿಯಂ ಅಂತ ಅವ್ರ ಕ್ಲಾಸ್ಮೇಟ್ ಒಂದು ಬಿಸ್ನೆಸ್ ಕೊಟ್ಟರು, 15 ವರ್ಷದ ನಂತರ ಕೊಟ್ಟರು ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ನಿಮ್ಮ ಏಜೆನ್ಸಿಯನ್ನ ಸಣ್ಣ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋಗ್ಬಿಡಿ. 10 ಲಕ್ಷ ಸಿಂಗಲ್ ಪ್ರೀಮಿಯಂ ಆಫ್ಟರ್ 6th ಇಯರ್. ಶಿವಾಜಿ ಖೋತ್ 20 ವರ್ಷದ ನಂತರ. ಭೀಮಣ್ಣ 1 ವರ್ಷ, 5 ವರ್ಷ, 4 ವರ್ಷ. ಓಕೆ, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್, ರಿಯಲಿ ಅಪ್ರಿಶಿಯೇಟ್. ಅಂದ್ರೆ ನೀವೆಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ ಆಯ್ತು. ಸುಮ್ಮನೆ ಕಿವಿ ಹಾಕೊಂಡು ಬೇರೆ ಏನೋ ಮಾಡ್ತಾ ಇಲ್ಲ ಅಂತ ಗೊತ್ತಾಯ್ತು. ಓವರ್ ಟು ಯು ಚೇತನ್ ಸರ್.
ಇನ್ಯಾವ್ದಾದ್ರು Yes, ಹಂಗೆ sir. ಮನಸ್ಸು ಮುಟ್ಟುವ ಯಾವ್ದಾದ್ರು ಘಟನೆಗಳು ನೀವು ಯಾವ್ದಾದ್ರು ಶೇರ್ ಮಾಡ್ಕೋತೀರಾ? ಯಾವ್ದಾದ್ರು ಒಂದು ಯಾವುದು ತಕ್ಕಂತ ಇದು ಏನಂತೀರಿ ಭಾವನೆಗಳನ್ನ ಕೆದರುವಂತಹದ್ದು ಯಾವ್ದಾದ್ರು ಘಟನೆ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಇಲ್ಲ, ಈಗ ಏನಾಗ್ತಿದೆ, ಇಂಡಸ್ಟ್ರಿ ಟಫ್ ಇದೆ, ಡೇ ಬೈ ಡೇ ಟಫ್ ಆಗ್ತಾ ಇದೆ. ಆಹಾ. ಬಟ್ ಎಲ್ಲೋ ಒಂದ್ ಕಡೆ ನಮ್ ಪಾತ್ ಕರೆಕ್ಟ್ ಆಗಿಲ್ಲ ಅಂತ ನನ್ ಫೀಲ್ ಆಗ್ತಿದೆ. ಏನಂದ್ರೆ ಈಗ ನಮ್ ಪಾತ್ ಕರೆಕ್ಟ್ ಆಗಿಲ್ಲ ಅಂತ ಫೀಲ್ ಆಗ್ತಾ ಇದೆ ನನ್ಗೆ. ಅಚ್ಚಾ. ಹಾ ಹಾ ಏನಾಗ್ತಿದೆ, ಈಗ ಹೊಸದಾಗಿ ಏಜೆಂಟ್ಸ್ ಎಲ್ಲ ಬರ್ತಾ ಇದಾರೆ. ಹಾ ಹಾ ಏಜೆಂಟ್ಸ್ ಬಂದ್ರ ತಲೆಯಲ್ಲಿ ಏನಿದೆ, ನಾನು ಹೋಗಿ ಕೇಳಿದ ಕೂಡಲೇ ಪಾಲಿಸಿ ಮಾಡ್ಲೇಬೇಕು ಅನ್ನೋ ತರ ತಲೆಯಲ್ಲಿದೆ. ಓಕೆ. ಸೊ ನಾವು ಓದ್ಕೊಳ್ಳೆ ಪಾಲಿಸಿ ಮಾಡ್ಲೇಬೇಕಂತ ಅವ್ರಿಗೂ ಅದು ರೂಲ್ಸ್ ಇಲ್ಲಲ್ಲ. ಕರೆಕ್ಟ್ ಕರೆಕ್ಟ್. ಈ ತರ ಮೈಂಡ್ ಸೆಟ್ ಬೇಕಾಗಿದೆ. ನಾನು ಹಾ, ಹಾ. ಬಹಳಷ್ಟು ಜನ ಬರ್ತಕ್ಕಂಥ ಏನಾಗ್ತಿದೆ, ನಾನು 10 ಜನ ರಿಕ್ರೂಟ್ ಮಾಡಿದ್ರೆ ಅದ್ರಲ್ಲಿ 5-6 ಜನ ಉಳಿತಾರೆ. ಇನ್ನು ಉಳಿದಿದ್ರು ಅವ್ರು ನಮಗೆ ವಾಪಸ್ ಬರೋದಕ್ಕಿಂತ ಮುಂಚೆ, ನನ್ನ ಹತ್ರ ಹಾ. ಟ್ರೈನಿಂಗ್ ತಗೊಳಕ್ಕಿಂತ ಮುಂಚೆನೆ ಹೊರಗೆ ಹೋಗ್ತಾರೆ ಅವ್ರು. ಹಾ 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 ಸೊ ಏನ್ ಬೇಕಾಗ್ತಿದೆ ಈಗ ನವಡೇಸ್ ಟ್ರೆಂಡ್ ಹೆಂಗಿದೆ, ಫಾಸ್ಟ್ ಆಗ್ಬೇಕು, ಎಲ್ಲಾನು ಫಾಸ್ಟ್ ಇರ್ಬೇಕು. ಸೊ ಓಕೆ ಕೇಳಿಸ್ಕೊಳಕ್ ರೆಡಿ ಇಲ್ಲ, ಆದ್ರೆ ನನ್ನ ಮಾತು ಎಲ್ಲರೂ ಕೇಳ್ಬೇಕು. ಓಕೆ. ಸೊ ನಾನು ಓದ್ಕೊಳ್ಳೆ ಬಿಸ್ನೆಸ್ ಕೊಡ್ಬೇಕು, ನಾನು ಓದ್ಕೊಳ್ಳೆ ಆಫೀಸಲ್ಲಿ ಕೆಲಸ ಆಗ್ಬೇಕು, ನಾನು ಓದ್ಕೊಳ್ಳೆ ನನ್ಗೆ ಕಸ್ಟಮರ್ ಪಾಲಿಸಿ ಕೊಟ್ಬಿಡ್ಬೇಕು. ಸೊ ಇದು ಆಗೋದಿಲ್ಲ. ಈ ಫೀಲ್ಡ್ ಹೆಂಗಿದೆ ಅಂದ್ರೆ ಇದು ಸೊ ಡಿಫ್ರೆಂಟ್ ಫೀಲ್ಡ್ ಇದು. ನಾವು ಇಂಟ್ಯಾಂಜಿಬಲ್ ಪ್ರಾಡಕ್ಟ್ ನೇ ಮಾರ್ತಾ ಇರೋದು, ಯಾವ್ದು ನಮ್ ಕೈ ಸಿಗ್ಲಾರ್ದಂತದ್ದು. ಸೊ ಇಂಟ್ಯಾಂಜಿಬಲ್ ಇದ್ದಾಗ ನಾವು ಇದನ್ನ ಭಾವನೆಗಳ ಮುಖಾಂತರನೇ ಹೋಗ್ಬೇಕಿದು. ಹಾ ಸೊ ಈ ಭಾವನೆಗಳ ಮುಖಾಂತರ ಹೋಗ್ಬೇಕಂದ್ರೆ ಈಗ ಏನಾಗ್ತಿದೆ ಇವತ್ತಿನ ಜಮಾನದಲ್ಲಿ, ಈಗ ಅಂದ್ರೆ ಇವತ್ತಿನ ಕಲ್ಚರ್, ಇವತ್ತಿನ ಫುಡ್, ಇವತ್ತಿನ ಮೆಕ್ಯಾನಿಸಮ್ ಬಹಳ ಚೇಂಜ್ ಆಗಿದೆ. ಓಕೆ. ಸೊ ಯಾರು ಯಾವ ತರ ಇದಾರೆ ಅದ್ರ ಮುಖಾಂತರ ಅವ್ರನ್ನ ನಾವು ಟಚ್ ಮಾಡ್ಬೇಕು. ಈಗ ನೋಡಿ ಏನಾಗ್ತಿದೆ, ಮೊನ್ನೆ ಒಂದ್ ಕಸ್ಟಮರ್ ಮನೆಗೆ ಹೋಗಿದ್ವಿ ನಾವು. ಆ Okay. ಕಸ್ಟಮರ್ ಮನೆಗೆ ಹೋದಾಗೆ ಅವ್ರು ಪಾಲಿಸಿ ಮಾಡ ಅಂತ ಹೇಳಿದ್ರು. ಇಲ್ಲ, ನಮ್ಮಲ್ಲಿ ಆಲ್ರೆಡಿ 2 ಪಾಲಿಸಿ ಇದೆ ಸರ್, ನಿಮ್ ಏಜೆಂಟಿನ ಕೇಳಿ, ಆಲ್ರೆಡಿ 2 ಪಾಲಿಸಿ ನಾವು ಮಾಡಿದ್ವಿ ಅಂತ ಹೇಳಿದ್ರು. ಹಾ ಹಾ ಸೊ ಯಾವ ಪಾಲಿಸಿ ಮಾಡಿದ್ರೆ ಅಂತ ನಾನು ಬಾಂಡ್ ತೆಗೆದು ನೋಡ್ತಾ ಇದೀನಿ. ನಮ್ಮ LIC 1 ಲಕ್ಷದ ಜೀವನ್ ಆನಂದ್ ಇದೆ, ಇಯರ್ಲಿ 6,000. ಸೊ ಇನ್ನೂ ಒಂದಿದೆ 6,500 ಜೀವನ್ ಲಾಭ್, ಹಾಫ್ ಇಯರ್ಲಿ 2 lakhs. ಅವ್ರದ್ದು ಇನ್ಕಮ್ ಆಯ್ತಲ್ಲ ಇದ್ದಿದ್ದು sir? ಅವ್ರದ್ದು ಆನ್ಯುವಲ್ ಹಾ? ಇನ್ಕಮ್ ಇದ್ದಿದ್ದು? ಸೊ ಹೇಳ್ತೀನಿ, ಅದು ಬ್ಯೂಟಿಫುಲ್ ಸ್ಟೋರಿ. ಆಯ್ತು, ಇನ್ನೇನು ಈಗ 2 ಪಾಲಿಸಿ ಮಾಡಿದ್ನಿಲ್ಲ, ಮುಗೀತಲ್ಲ ಸರ್ ಅಂತ ಹೇಳಿದ್ರು. ಆಯ್ತು, ನಮ್ದು ಪಾಲಿಸಿ ಆಯ್ತು, ಏನಾದ್ರು ಪ್ರೈವೇಟ್ ಏನಾದ್ರು ಪಾಲಿಸಿ ಮಾಡಿದ್ರೆ ಅಂತ ಕೇಳಿದೆ ನಾನು. ಪ್ರೈವೇಟ್ ಪಾಲಿಸಿ ಮಾಡಿದೆ ಅಂದ್ರೆ ಅದು 2 ಬಾಂಡ್ ತಗೊಂಡ್ಬಂದ್ರು. ಇಯರ್ಲಿ 1 lakh ಪ್ರೀಮಿಯಮ್ ಆಕ್ಸಿಸ್ ಅಲ್ಲಿ ಮ್ಯಾಕ್ಸ್ ಲೈಫ್ ಮಾಡಿದ್ದಾರೆ. ವಾವ್. ಓಕೆ. SBI ಲೈಫ್ ಅಲ್ಲಿ 6 lakhs ಇಯರ್ಲಿ ಆನ್ಯುವಲ್ ಪ್ರೀಮಿಯಂ ಮಾಡಿದ್ದಾರೆ. ಅದು ಶೇರ್ ಮಾರ್ಕೆಟ್ ರಿಲೇಟೆಡ್ ಒಂದು ಪಾಲಿಸಿ, ಯೂನಿಟ್ ಲಿಂಕ್ಡ್ ಪಾಲಿಸೀಸ್. ಯೂನಿಟ್ ಲಿಂಕ್ಡ್ ಪಾಲಿಸಿ. ನಾನು ಅದಕ್ಕೆ ಕೇಳಿದೆ, LIC ಪಾಲಿಸಿ ನೀವು ಇದನ್ನ ಯಾಕೆ ಇಷ್ಟು ಮಾಡಿದ್ರಿ, ಮತ್ತೆ ಈ ಪ್ರೈವೇಟ್ ನರ್ದು ಯಾಕೆ ಇಷ್ಟು ಮಾಡಿದ್ರಿ ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ರು, LIC ಅಲ್ಲಿ ಅವ್ರು ಬಂದಂತವ್ರು ಹಾ. ಯಾರು ಬಂದಿದ್ರಲ್ಲ ಅವರು ನನಗೆ ಒಂದು ಪಾಲಿಸಿ ಕೇಳಿದ್ರು. ನನಗೆ ಅವ್ರು ಹೇಳಿದ್ರು 1 ಲಕ್ಷದ ಜೀವನ್ ಆನಂದ್ ಹೇಳಿದ್ರು, ನಾನು 1 ಲಕ್ಷದ ಇಯರ್ಲಿ ಜೀವನ್ ಆನಂದ್ ಮಾಡಿದೆ. ಓಕೆ. ಇನ್ನೊಬ್ರು ಬಂದಿದ್ರು, ಅವರು ಇನ್ನೊಂದು ಪಾಲಿಸಿ ಮಾಡು ಅಂತ ಹೇಳಿದ್ರು. ಇಲ್ಲ, ನಾನು ಈಗ ಆಗೋದಿಲ್ಲ, ಸ್ವಲ್ಪ ದಿವಸ ಬಿಟ್ಟು ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ ಇಲ್ಲ, ನಮ್ಗೆ ಇದು ಏಜೆನ್ಸಿ ಎರಡ್ ಇದೇನೋ ಏನೋ ಅವ್ರದ್ದೇನೋ ಪ್ರಾಬ್ಲಮ್ ಇತ್ತಂತೆ ಅಂತ ಹೇಳಿದ್ರು. ಆಯ್ತು, ನಾನು ಎಷ್ಟು ಮಾಡ್ಬೇಕಂತ ಏನು ಕೇಳಲಿಲ್ಲ, ಒಂದು ಪಾಲಿಸಿ ಕೊಡಂತ ಕೇಳಿದ್ರು. ಆಯ್ತು, ಎಷ್ಟು ಕಟ್ಬೇಕು ಅಂತ ಕೇಳಿದೆ. ಅವ್ರು 6 ತಿಂಗಳಿಗೆ ಒಂದ್ಸರಿ 6,500 ಕಟ್ಟಕ್ಕೆ ಹೇಳಿದ್ರು. 6,500 ನಾನು ಕಟ್ಟಿದೆ ಅಂತ ಹೇಳಿದ್ರು. ಅಂದ್ರೆ ಪ್ರಾಬ್ಲಮ್ ಮಾರ್ಕೆಟ್ ಅಲ್ಲಿ ಇರೋದಲ್ಲ, ಪ್ರಾಬ್ಲಮ್ ನಮ್ ತಲೆ ಒಳಗಡೆ ಇದೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲಿಗೆ ಮುಗಿಲಿಲ್ಲ ಅದಿನ್ನು. ನೆಕ್ಸ್ಟ್ ಏನಾಯ್ತು, ಮತ್ತೆ ಇದು ಹೆಂಗಾಯ್ತು, ಆಕ್ಸಿಸ್ ಅಲ್ಲಿ ಮ್ಯಾಕ್ಸ್ ಲೈಫ್ ಹೆಂಗಾಯ್ತು, ಇದು ಹೆಂಗಾಯ್ತು ಅಂತ ಹೇಳಿದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಇಲ್ಲ ಸರ್, ಮ್ಯಾಕ್ಸ್ ಅವ್ರು ನನಗೆ ಪಿಚ್ ಮಾಡಿದ್ದೆ 1 lakh ಪಿಚ್ ಮಾಡಿದ್ರು. ಕರೆಕ್ಟ್. ಸೊ ನನಗೆ ಆ ಟೈಮಲ್ಲಿ 1 lakh ಪಿಚ್ ಮಾಡಿದಾಗ ನನಗೇನು ಅದು ಕಷ್ಟ ಅನಿಸ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ನನ್ಗೆ ಎಷ್ಟು ವರ್ಷ ಕಟ್ಟಬೇಕು, ನನಗೆ ಎಷ್ಟು ಬರುತ್ತೆ ಇದನ್ನ ಕ್ಲಿಯರ್ ಆಗಿ ಕ್ಲಾರಿಫೈ ಮಾಡಿದ್ರು. ಓಕೆ. ಅಷ್ಟಕ್ಕೆ ನಾನು ಆಗ್ರಿ 8 years ಕಟ್ಟಕ್ಕೆ ಹೇಳಿದ್ರು, 8 years ಬಿಡಕ್ಕೆ ಹೇಳಿದ್ರು, ಡಬಲ್ ಬರುತ್ತೆ ಅಂತ ಹೇಳಿ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಕರೆಕ್ಟ್ ಕರೆಕ್ಟ್. ಅದು ಓಕೆ. ಇದು ಏನು ಅಂದೆ ನಾನು, 6 ಲಕ್ಷದ್ದು. ಹಾ ಹಾ ಇಲ್ಲ, ನಂದು ಫೈನಾನ್ಸಿಯಲ್ ಸ್ಟೇಟಸ್ ಎಲ್ಲ ನೋಡಿದ್ರು ಮ್ಯಾನೇಜರ್ ಬ್ಯಾಂಕ್ ಅಲ್ಲಿ, ದುಡ್ಡು ಬಹಳ ಇತ್ತು. ಅವರು 6 ಲಕ್ಷ 5 ವರ್ಷ ಕಟ್ಟು ಅಂತ ಹೇಳಿದ್ರು. ನಾನು ಕಟ್ಬಿಟ್ಟೆ, ಏನು ಮಾತಾಡ್ಲಿಲ್ಲ ನಾನು. ಹಾ ಹಾ ಆಯ್ತು, ಎಷ್ಟು ಬರುತ್ತೆ ಅಂತ ಕೇಳಿದೆ ನಾನು. ಹಾ ಹಾ ಅವ್ರೇನೋ 1 ಕೋಟಿ ಬರುತ್ತೆ ಅಂತ ಹೇಳಿದ್ರು ಸರ್ ಅಂತ. ಸೊ ಅಚ್ಚಾ. ನೀವು 6 lakhs 5 years ಕಟ್ಟಿದ್ರೆ ನಿಮ್ದು 30 ಲಕ್ಷ ಆಯ್ತು, ಮತ್ತೆ 1 ಕೋಟಿ ಹೆಂಗ್ ಬರುತ್ತೆ ಅಂತ. ಹಾ ಹಾ ಇಲ್ಲ ಸರ್, ಏನು ಬಹಳ ವಿಚಾರ ಮಾಡ್ಲಿಲ್ಲ ನಾನು ಅಂದ್ರು. ಓಕೆ. ಮತ್ತೆ LIC ಇದು ನಾವು ಮಾಡಕ್ ಬಂದ್ರೆ ಈಗ ಬೇಡ ಅಂತಿದ್ದೀರಾ, ಯಾರಾದ್ರೂ ಕೇಳಿದ್ರೆ ನೀವು CN ಕೇಳ್ಬೇಕಂತೀರಾ, ಮತ್ತೆ ಅಲ್ಲಿ ಯಾಕೆ ಕೇಳಿಲ್ಲ, ಇಲ್ಲಿ ಯಾಕೆ ಕೇಳ್ತಾ ಇದ್ದೀರಾ ಅಂದೆ ನಾನು. ಹಾ ಹಾ ಈಗ LIC ಪಾಲಿಸಿಗೆ ಏನಾದ್ರು 1 ಲಕ್ಷ ಕ್ಯಾನ್ವಾಸ್ ಮಾಡಿದ್ರೆ ಪಾಪ ಏಜೆನ್ಸಿ ತೊಂದರೆ ಆಗುತ್ತೆ. ಇಲ್ಲ, CN ಕೇಳ್ಬೇಕಂತ ಹೇಳ್ತಾರ. ಓಕೆ. ಆ ಪಾಲಿಸಿ ಮಾಡ್ಬೇಕಾದ್ರೆ ಏನಾದ್ರು CN ನೀವು ಕೇಳಿದ್ರ ಅಂತ ನಾನು. ಇಲ್ಲ, ಯಾವ CN ಕೇಳಲಿಲ್ಲ ನಾವು. ಅಚ್ಚಾ. ಮತ್ತೆ ಹೆಂಗ್ ಅದು ಪಾಲಿಸಿ ಆಯ್ತು ಅಂತ ಕೇಳಿದೆ. ಇಲ್ಲ, ನನಗೆ ಅವರು ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡಿದ್ರು ಅಂತ.
ಏನ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ರು? ಇಲ್ಲ ಇದು ನಿಮ್ಮಿಂದ ಸಾಧ್ಯ ಇದೆ, 6 lakhs ನೀವು ಕಟ್ಟಿ ಇಷ್ಟು ದುಡ್ಡು ಬರುತ್ತೆ, ಮತ್ತೆ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ. ಇಂಟ್ರೆಸ್ಟಿಂಗ್. ಸೊ ನನ್ಗೆ ಅವರು ಫಸ್ಟ್ ಕಾನ್ಫಿಡೆನ್ಸ್ ತುಂಬಿದ್ರು, ನನಗೆ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ರು. ಇವನ್ ನಾನು 1 ವರ್ಷ ಕಟ್ಟಿದ್ರೆ ನನ್ನ ಪ್ರೀಮಿಯಂ ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿದ್ರು. ಅಚ್ಚಾ. ಸೊ ಈಗ ನನ್ನ ಕಡೆ ದುಡ್ಡಿದೆ ಅಲ್ಲ, ನಾನು ಕಟ್ಬಿಡೋಣ ಅಂತ ಡಿಸೈಡ್ ಆದ. ಏನು ಬಹಳ ಟೈಮ್ ತಗೊಂಡಿಲ್ಲ ನಾನು. ಅಂದ್ರೆ ಒಂದು ಪಾಲಿಸಿ 6 ಲಕ್ಷ ಪ್ರೀಮಿಯಂ, ಇನ್ನೊಂದು 1 ಲಕ್ಷ 7 ಲಕ್ಷ. ನಮ್ಮಲ್ಲಿ ಬರ್ತಾ ಇರೋದು ಒಂದು 12-13 ಸಾವಿರ ಅಲ್ವಾ? ಹೌದು. ವೆರಿ ಗುಡ್, ವೆರಿ ಗುಡ್. ಇನ್ಫ್ಯಾಕ್ಟ್ ಐ ಫುಲ್ಲಿ ಅಗ್ರಿ ವಿತ್ ಯು, ಬಿಕಾಸ್ ನಾನು ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಸೇಲ್ಸ್ ಪರ್ಫಾರ್ಮೆನ್ಸ್ ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಐ ವಾಸ್ ಟೇಕಿಂಗ್ ಕೇರ್ ಆಫ್ ಎಂಟೈರ್ ಕರ್ನಾಟಕ, ಆಂಧ್ರ, ತೆಲಂಗಾಣ. ಒಂದು ದಿವಸ 1 ಕೋಟಿ, ದಟ್ ನಾಟ್ 1 ಕೋಟಿ, ಸಾರಿ ದಟ್ 100 crore ವಾಸ್ ದ ಟಾರ್ಗೆಟ್ ಇನ್ 1 single ಡೇ. ಹಂಗಾಗಿ ಎಲ್ಲಾ ಕಡೆಯಿಂದ ಪ್ರೀಮಿಯಂ. ಸೊ ದಟ್ ಕೈಂಡ್ ಆಫ್ ಕ್ಯಾಂಪೇನ್ ಮಾಡ್ತಾ ಇದ್ವಿ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎಲ್ಲರೂ ಏಜೆಂಟ್ರಿಗೆ. ಅಮಂಗ್ಸ್ಟ್ ಪ್ರೈವೇಟ್ ಲೈಫ್ ಇನ್ಶೂರೆನ್ಸ್ ಕಂಪನಿ, ನ್ಯೂಯಾರ್ಕ್ ಲೈಫ್, ಮ್ಯಾಕ್ಸ್ ನ್ಯೂಯಾರ್ಕ್ ಲೈಫ್ ಒರಿಜಿನಲ್, ಅವರು ದೇ ವರ್ ವೆರಿ ಕ್ಲಿಯರ್. 1 ಲಕ್ಷ ಪ್ರೀಮಿಯಂ ತರುವಂತ ಏಜೆಂಟ್ಗೆ ಮಾತ್ರ ರಿಕ್ರೂಟ್ ಮಾಡ್ತಾ ಇದ್ರು. ದೇರ್ ಟ್ರೈನಿಂಗ್ ಸಿಸ್ಟಮ್ ವಾಸ್ ಸೋ ರೋಬಸ್ಟ್. US ಇಂದ ಟ್ರೈನ್ ಮಾಡಿ then they have launched in India, because I've met lot of trainers from Max New York Life. That is why those Max New York Life guys are into Axis Bank. This is another secondary benefit. ನಾನು ಇದನ್ನ ಆ ಕಂಪನಿಯನ್ನು ಹೊಗಳಿಕ್ಕೆ ಮಾಡ್ತಾ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ, ಟ್ರೈನಿಂಗ್ ತಗೊಂಡು ಆ ಟ್ರೈನಿಂಗ್ ಅನ್ನ ಅಪ್ಲೈ ಮಾಡಿದಾಗ ದೊಡ್ಡ ಪ್ರೀಮಿಯಂ ಬರೋದು ಈಸಿ ಆಗತ್ತೆ. ಇದನ್ನ ನಿಮ್ ಮುಂದೆ ಹಂಚ್ಕೋತಾ ಇದ್ದೀನಿ. ಇದಕ್ಕೆ ನೀವು ಒಪ್ತೀರಾ ಚೇತನ್ ಅವರೇ? ಶೋರ್ ಸರ್. ಮತ್ತೆ ಇನ್ನೊಂದು, ನಾನು ಅಲ್ಲಿಗೆ ಅದನ್ನೇನು ಕ್ಲೋಸ್ ಮಾಡ್ಲಿಲ್ಲ ಸೇಲ್. ಪ್ಲೀಸ್ ಓಕೆ, ಈಗ ಅವರಿಗೆ 6 ಲಕ್ಷ ಕೊಟ್ಟಿದ್ದೀರಾ, ಇಲ್ಲಿ 1 ಲಕ್ಷ ಕೊಟ್ಟಿದ್ದೀರಾ, ನಮ್ದು ಇಷ್ಟು ಕಡಿಮೆ ಆಯ್ತು, ಮತ್ತೆ ನಾವು 4 years ನಿಮಗೆ ಫಾಲೋ ಅಪ್ ಮಾಡ್ತಿದೀವಲ್ಲ, ನಮ್ಗೆ ಮಾಡ್ಬೋದಲ್ಲ, ಯಾಕೆ ಮಾಡ್ಲಿಲ್ಲ? ಏಜೆಂಟ್ ಏನಾದ್ರು ನಿಮ್ಗೆ ಬಂದು ಭೇಟಿ ಮಾಡ್ಲಿಲ್ಲ ಅಥವಾ ಏನಾದ್ರು ಹೆಂಗೆ ಅಂತ ನಾನು ಕೇಳಿದೆ. ಟು ಬಿ ಫ್ರಾಂಕ್, ನಾನು ಇಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡೋ ತರ ನನಗೆ ಅವ್ರ ಹತ್ರ ಪ್ಲಾನ್ ಇದೆ ಡೌಟ್ ಅಂದ್ರು. LIC ಪ್ಲಾನ್ಸ್ ಅಂದ್ರೆ ಕಡಿಮೆ ತಿರ್ಬೇಕು ಅನ್ನೋದ್ರ ನನ್ ಥಾಟ್ ಇತ್ತು, ನನಗೆ ಇಷ್ಟ ತರ ಇಲ್ಲ ಅಂತ ಹೇಳಿದ್ರು. ಓಕೆ, ಏನಾಯ್ತು? ಈಗ ನಾವು ಡೆವಲಪ್ಮೆಂಟ್ ಆಫೀಸರ್ ಬಂದಿದ್ವಿ, ನಿಮ್ಗೆ ಏನ್ ಬೇಕು ಹೇಳಿ, ನಿಮ್ದು ಏನ್ ಡೌಟ್ ಇದೆ ಕ್ಲಾರಿಫೈ ಮಾಡಿ ಅಂತೆಲ್ಲ ಹೇಳಿದ್ವಿ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ. ಈಗ ಪಿಚ್ ಅಂತ ಮಾಡಿದ್ವಿ. ಒನ್ ಮೋರ್ ಥಿಂಗ್, ಆಸ್ ಐ ಸಿ, ನಿಮ್ಮ ಈ ಮಾತುಕತೆಯಿಂದ ನನಗನ್ಸಿದ್ದೇನು ಅಂದ್ರೆ, ನೀವು ಸುಮಾರಷ್ಟು ಪ್ರಶ್ನೆಗಳನ್ನು ಕೇಳಿದಿರಿ. ಯಾಕಂದ್ರೆ ಬಹಳಷ್ಟು ಜನ ಇನ್ನೊಂದು ತಪ್ಪು ಮಾಡೋದೇನು ಅಂದ್ರೆ, ತಮಗೆ ಗೊತ್ತಿದ್ದನ್ನು ಹೇಳ್ತಾರೆ ಹೊರತು ಅವ್ರನ್ನ ಪ್ರಶ್ನೆ ಕೇಳಲ್ಲ, ಅವರಿಗೆ ವಿಚಾರ ಮಾಡೋದಕ್ಕೆ ಪ್ರೇರೇಪಿಸಿಲ್ಲ. ಇದು ಇನ್ನೊಂದು ಒಬ್ಸರ್ವ್ಡ್ ಬಿಹೇವಿಯರ್. ಸಿನ್ಸ್ ನೀವು ಪ್ರಶ್ನೆ ಕೇಳಿದ್ರಿಂದ ನನ್ಗನ್ಸುತ್ತೆ ಇವತ್ತಿಲ್ಲ ನಾಳೆ ಬಿಸ್ನೆಸ್ ಬರ್ಬಹುದು. ವೆರಿ ಗುಡ್ ಪಾಯಿಂಟ್. ಡೆಫಿನೆಟ್ಲಿ ಅದೇನಾಗಿದೆ, ಅವ್ರು ನೆಕ್ಸ್ಟ್ ಏನ್ ಹೇಳಿದ್ರು, ಇಲ್ಲ ನಾವು CA ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು. ನಾವೇನ್ ಹೇಳಿದ್ವಿ, ಆ CA ನಮಗೆ ಬಹಳ ಫ್ರೆಂಡ್ ಇದಾರೆ, ಕ್ಲೋಸ್ ಇದಾರೆ, ಬನ್ನಿ ಸರ್ ಮೀಟ್ ಮಾಡೋಣ, ಡಿಸ್ಕಸ್ ಮಾಡೋಣ, ನಿಮ್ಗೇನು ತೊಂದರೆ ಆಗಿದೆ ಅಂತ ಎಲ್ಲ ಅಪ್ರೋಚ್ ಮಾಡಿ ಬಂದಿದ್ದೀವಿ. ನೋಡೋಣ ಏನಾಗ್ತದೆ ಗೊತ್ತಿಲ್ಲ. ಬಟ್ ಏನಾಗ್ತದೆ, ನಾವು ಕ್ವಶನ್ ಕೇಳೋದ್ರಿಂದ ಅವ್ರು ಏನು ಬೇಜಾರ್ ಮಾಡ್ಕೊಳೋದಿಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋ ಥಾಟ್ ನಮಗೆ ಬರುತ್ತೆ. ವೆರಿ ಗುಡ್. ಅಂಡ್ ಬೈ ದ ವೇ, ವಿಷಯ ಏನು ಅಂತಂದ್ರೆ, ನೀವು ಪ್ರಶ್ನೆ ಕೇಳಿದಾಗ ಆ ಕಾನ್ವರ್ಸೇಷನ್ ಏನು, ಆ ಮಾತುಕತೆಯ ಕಂಟ್ರೋಲ್ ನಿಮ್ಮ ಹತ್ರ ಇರುತ್ತೆ. ಯಾವಾಗ ಕಸ್ಟಮರ್ ಪ್ರಶ್ನೆ ಕೇಳ್ತಾರೆ, ಆ ಮಾತುಕತೆಯ ಕಂಟ್ರೋಲ್ ಅವ್ರ ಹತ್ರ ಹೋಗುತ್ತೆ. ಆದ್ರಿಂದ ಸಾಧ್ಯ ಆದಷ್ಟು ಪ್ರಶ್ನೆಯನ್ನು ನೀವು ಕೇಳ್ತಾ ಬನ್ನಿ. ಪ್ರಶ್ನೆ ಕೇಳಿದಾಗ ಅದ್ರದ್ದು ಪವರ್ ಬೇರೆನೆ. ಇಫ್ ಯು ವಾಂಟ್, ಆ ಪ್ರಶ್ನೆಗಳ ಬಗ್ಗೆ ಮಾತ್ರ ಇನ್ನೊಂದಿಷ್ಟು. ಬೈ ದ ವೇ, ಈಗ ಯಾಕೆ ಸಂದೇಹ ಬರುತ್ತೆ ಅಂತ ಗೊತ್ತಾಯ್ತಾ ಎಲ್ಲರಿಗೂ? ಅಂದ್ರೆ ನಮಗೆ ಅವರಲ್ಲಿ ಇರುವಂತ ಕ್ಷಮತೆ ನಮಗ್ ಕಾಣಿಸ್ತಾ ಇಲ್ಲ, ಅವ್ರಿಗೆ ಎಷ್ಟು ಪ್ರೀಮಿಯಂ ಕೊಡಕ್ಕಾಗತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ದಟ್ ಈಸ್ ವಂಡರ್ಫುಲ್ಲಿ ಡೆಪಿಕ್ಟೆಡ್ ಸರ್. ಇನ್ನೇನಾದ್ರೂ ಯಾವ್ದಾದ್ರು ವಿಷಯವನ್ನ ಗಮನ ಕೊಡ್ಬೇಕಾ ಆಸ್ ಏಜೆಂಟ್? ಏನಾಯ್ತು, ಅಲ್ಲಿಗೆ ಮುಗಿಲ್ಲ ಅದು. ಒನ್ಸ್ ನಾವು ಆ ವಿಷಯದಲ್ಲಿ ಪರ್ಫೆಕ್ಟ್ ಇದೀವಿ ಅಂದ್ರೆ, ಆ ವಿಷಯ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅನ್ಕೊಳ್ಳೆ, ಕಸ್ಟಮರ್ ಏನಾಗ್ತಾರೆ, ಸರ್ ಹಂಗಾದ್ರೆ ಇದರಿಂದ ಏನ್ ಬೆನಿಫಿಟ್ ಇದೆ ಸ್ವಲ್ಪ ಚೆಕ್ ಮಾಡಿ ಅಂತ ಹೇಳ್ತಾರೆ. ಅದು LIC ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು. ನಮ್ಮ ಹತ್ರ ಸ್ಟಫ್ ಇರ್ಬೇಕು, ನಮ್ಮ ಹತ್ರ ಏನೋ ಒಂದು ಇದೆ ಅಂತ ಗೊತ್ತಾಗ್ಬೇಕು ಅವ್ನಿಗೆ. ಕರೆಕ್ಟ್. ಗೊತ್ತಾದ್ರೆ ಏನ್ ಮಾಡ್ತಾರೆ, ನಮ್ಗೆ ಅದನ್ನ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ನಮ್ಗೆ ಅದನ್ನ ನೋಡಿದ್ರೆ ಗೊತ್ತಾಗ್ತದೆ, ಏನ್ ಯುಲಿಪ್ ಇದೆನೋ ಅಥವಾ ಗ್ಯಾರಂಟಿಡ್ ಇದೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ. ಈಗ ಇದು ಪ್ರೈವೇಟ್ ಇದೆ ಸರ್, ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಿ ಅಂತ ಹೇಳ್ಬಾರ್ದು. ಸೊ ಅದಕ್ಕೆ ನಾವು ಸ್ವಲ್ಪ ನಮ್ಗೇನ್ ಗೊತ್ತಿದೆ ಅದನ್ನ ಇನ್ಫಾರ್ಮೇಶನ್ ಕೊಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು, ಸರ್ ಇದು ಆಯ್ತು, ಏನಾಗಿದೆ ಆಗಿದೆ, ಸೊ ನಿಮ್ಗೆ ನಾವು ವೆಲ್ ವಿಷರ್ಸ್ ಇದೀವಿ, ಮೊದ್ಲಿಂದ ನಮ್ಮ ಏಜೆಂಟ್ ಎಲ್ಲ ನಿಮ್ ಜೊತೆ ಬಂದಿದ್ದಾರೆ, ಮಾತಾಡಿದ್ರೆ ಎಲ್ಲ ಆಗಿದೆ, ಏನೋ ಬೈ ಓವರ್ ಸೈಟ್ ಆಗ್ಬಿಟ್ಟಿದೆ, ಈಗ ಆಗಿದೆ, ಹೆಂಗಾಗಿದೆ ಆಗಿದೆ. ಸೊ ಇನ್ನೂ ಇದೆ, ನಿಮ್ ಮನೆಯಲ್ಲಿ ಪಾಲಿಸಿ ಮಾಡ್ಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ನಿಮ್ಮ ಹತ್ರ ದುಡ್ಡು ಇದೆ,
ಮತ್ತೆ ದಿನ ವೇಸ್ಟ್ ಮಾಡೋದು ಬೇಡ, ಮತ್ತೆ ಒಂದ್ ಈಗ ಮಾಡಿ ಅಂತ ಹೇಳಿ ಬಂದಿದ್ವಿ. ಶೋರ್ ಆಯ್ತು ಸರ್, ನಿಮ್ಗೆ ಡೆಫಿನೆಟ್ಲಿ ಕರೆದು ಒಂದು ಒಳ್ಳೆ ಬಿಸ್ನೆಸ್ ಕೊಡ್ತೀವಿ ಅಂತ ಹೇಳಿದಾರೆ. ನೋಡೋಣ. ಅಂದ್ರೆ ಏನಾಯ್ತು, ಒಂದು ನಮ್ ಪಾಲಿಸಿ ಆಗಿದೆ ಅಂತ ಬಿಟ್ಟಿದ್ರೆ ಮುಂದೆ ಏನಾಗಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಹೀಗೆ ಆಲ್ರೆಡಿ ಪ್ರೈವೇಟ್ ಅಲ್ಲಿ ಮಾಡಿದ್ರೆ ಅಂತ ನಾವು ಸುಮ್ನೆ ಬಂದಿದ್ರೆ ಅಲ್ಲಿಗೆ ಅದು ಎಂಡ್ ಆಗೋಗ್ಬಿಡ್ತಿತ್ತು. ಸೊ ಪ್ರೈವೇಟ್ ಬಂದಾಯ್ತು, ನಮ್ ಮಾಡಿದ್ರೆ ಏನಾಯ್ತು, ಇನ್ನೂ ಆಪರ್ಚುನಿಟಿ ಇದೆ. ಮನೆಯಲ್ಲಿ ತುಂಬಾ ಜನ ಇದ್ದಾರೆ. ಸೊ ಇನ್ವೆಸ್ಟ್ ಮಾಡಿದೀರಾ, ಇನ್ನು ಯಾರ ಹೆಸರಲ್ಲಿ ಮಾಡಿಲ್ಲ ಅವ್ರ ಹೆಸರಲ್ಲಿ ಸ್ವಲ್ಪ ಟ್ರೈ ಮಾಡಿ ಅಂತ ನಾವು ಹೇಳಿದಾದ್ಮೇಲೆ ನಮ್ಮಲ್ಲೂ ಇರ್ತಕ್ಕಂಥ ಒಳ್ಳೊಳ್ಳೆ ಪ್ಲಾನ್ಸ್ ಅವ್ರೇನ್ ಪ್ರೈವೇಟ್ ಅಲ್ಲಿ ಮಾಡಿದಾರಲ್ಲ ಅದಕ್ಕಿಂತ ಬೆಸ್ಟ್ ಪ್ಲಾನ್ಸ್ ಇದೆ, ಬೆಸ್ಟ್ ರಿಟರ್ನ್ಸ್ ಇದೆ. ಸೊ ಎಲ್ಲಾನು ಅಪ್ರೋಚ್ ಮಾಡಿದಾದ್ಮೇಲೆ ದೇ ಅಗ್ರೀಡ್ ಮತ್ತೆ ಒಂದು ಆಪರ್ಚುನಿಟಿ ಕೊಡ್ತೀವಿ ಸರ್, ನಿಮ್ಗೆ ಡೆಫಿನೆಟ್ಲಿ ಬನ್ನಿ ಒಂದು ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ರೆ. ಸೊ ಏನಾಗ್ತಿತ್ತು, ಇನಿಷಿಯಲಿ ನಾವು ನಮ್ಗೆ ಪಾಲಿಸಿ ಮಾಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಆ ಸೇಲ್ ಕ್ಲೋಸ್ ಆಗ್ತಿತ್ತು, ಮುಂದಕ್ಕೆ ನಮಗೆ ಚಾನ್ಸಸ್ ಸಿಗ್ತಿರ್ಲಿಲ್ಲ. ಮತ್ತೆ ನೆಕ್ಸ್ಟ್ ಆಲ್ರೆಡಿ ಪ್ರೈವೇಟ್ ಅಲ್ಲಿ ಮಾಡಿರಂತೆ ನಾವು ಬೇಜಾರ್ ಮಾಡ್ಕೊಂಡಿದ್ರೆ ಮತ್ತೆ ಅವ್ರ ಮನೆಗೆ ಹೋಗಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಅದೆಲ್ಲದನ್ನ ಅವ್ರದ್ದು ಕೇಳಿ ನಾವು ಮಾತಾಡಿ ಫೈನಲಿ ಇನ್ನೊಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದಕ್ಕೆ ನಮ್ಗೊಂದು ಚಾನ್ಸ್ ಸಿಕ್ಕಿದೆ ಈಗ. ವಂಡರ್ಫುಲ್. ಸೊ ಇಲ್ಲೊಂದು ಪ್ರಶ್ನೆ ಬಂದಿದೆ ಸರ್, ನನಗೆ ಊರಿನ ಜನರು ಪ್ಲಾನ್ ಬಗ್ಗೆ ಎಲ್ಲ ಕೇಳಿ ವಾಟ್ಸಾಪ್ಗೆ ಮಾಹಿತಿ ತಗೊಂಡು ಬೇರೆಯವರ ಹತ್ರ ಪಾಲಿಸಿ ಮಾಡ್ತಾರೆ. ಹೇಗೆ ಸರ್, ನನ್ನಲ್ಲಿ ಏನಾದ್ರು ನ್ಯೂನತೆ ಇದೆಯಾ? ನಾನು ಹೇಳಿದ್ದನ್ನ ಯಾಕೆ ಅಂತ ಪ್ರಶ್ನೆ ಕಾಡ್ತಾ ಇದೆ. ಇದಕ್ಕೇನಾದ್ರೂ ಉತ್ತರ ಕೊಡ್ಬೋದಾ? ಚೇತನ್ ಸರ್, ಯಾರು ವಾಟ್ಸಪ್ ಅಲ್ಲಿ ಕ್ವಶನ್ ಕೇಳ್ತಾರಲ್ಲ ಅವ್ರಿಗೆ ಅಲ್ಲೇ ಹೋಲ್ಡ್ ಮಾಡ್ಬೇಕು. ಸರ್ ನಿಮ್ದು ಏನ್ ಡೌಟ್ ಇದೆ ಹೇಳಿ, ನಾನು ನಿಮ್ ಮನೆಗೆ ಬರ್ತೀನಿ ಅಂತ ಹೇಳ್ಬೇಕು. ಈಗ ಏನಾಗುತ್ತೆ, ಥ್ರೂ ಮೀಡಿಯಾ ಏನ್ ಬೇಕಾದ್ರೂ ಮಾತಾಡ್ಬೋದು, ಏನ್ ಬೇಕಾದ್ರೂ ಕಳಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಮೊದಲೇ ಹೇಳಿದೆ, ಇನ್ಶೂರೆನ್ಸ್ ಅನ್ನೋದು ಒಂದು ಇಂಟ್ಯಾಂಜಿಬಲ್ ಪ್ರಾಡಕ್ಟ್. ನಾವು ಇದನ್ನ ಭಾವನೆಗಳ ಮುಖಾಂತರನೇ ಸೇಲ್ ಮಾಡಬೇಕು, ಭಾವನೆ ಮುಖಾಂತರನೇ ಇದನ್ನ ಟ್ಯಾಕಲ್ ಮಾಡ್ಬೇಕು. ಸೊ ನಾನು ಓವರ್ ಥ್ರೂ ಫೋನ್, ಓವರ್ ಥ್ರೂ ಮೀಡಿಯಾ ಇದು ವರ್ಕ್ ಆಗೋದಿಲ್ಲ ಇದು. ಸೊ ಅವ್ರು ನಿಮಗೆ ಕೇಳಿದಾರೆ ಅಂದ್ರೆ ಅವ್ರಿಗೆ ಗೊತ್ತಿದೆ ನಿಮ್ಗೆ ನಾಲೆಡ್ಜ್ ಇದೆ ಅಂತ. ಓಕೆ. ಸೊ ಅವ್ರು ಏನಾಗಿದೆ, ಅವ್ರಿಗೆ ಯಾರೋ ಬೇಕಾದರು, ಅವ್ರಿಗೆ ಯಾರೋ ವಿಶ್ವಾಸಿಕರು, ಯಾರೋ ಬಹಳ ವೆಲ್ ವಿಶರ್ಸ್ ಯಾರೋ ಬೇಕಾದ್ರೂ ಅವ್ರು ಏಜೆನ್ಸಿ ತಗೊಂಡಿದ್ದಾರೆ, ಅವ್ರಿಗೊಂದು ಪಾಲಿಸಿ ಕೊಡ್ಬೇಕಾಗಿದೆ ಅವರು. ಓಕೆ. ಆ ದೃಷ್ಟಿಯಿಂದ ನಿಮಗೆ ನಿಮ್ಮ ಹತ್ರ ಐಡಿಯಾನು ಅಥವಾ ನಿಮ್ಮ ಹತ್ರ ನಾಲೆಡ್ಜ್ ಚೆನ್ನಾಗಿದೆ ಅಂತ ನಿಮ್ಮ ಹತ್ರ ಡಿಸ್ಕಸ್ ಮಾಡಿರ್ತಾರೆ. ಸೊ ನೀವೇನ್ ಮಾಡ್ಬೇಕು, ಅದು ವಾಟ್ ಎವರ್ ಇಟ್ ಮೇ ಬಿ, ಅವರು ನಿಮಗೆ ಪಾಲಿಸಿ ಕೊಡದೇ ಇರ್ಬೋದು, ಕೊಡ್ಬೋದು. ಸೆಕೆಂಡರಿ ಥಿಂಗ್, ನೀವೇನ್ ಮಾಡ್ಬೇಕು, ಆ ಕಸ್ಟಮರ್ ಇಮಿಡಿಯೇಟ್ ಮೀಟ್ ಮಾಡ್ಬೇಕು. ಮೀಟ್ ಮಾಡಿದಾಗ ಏನಾಗುತ್ತೆ, ಅಟ್ಲೀಸ್ಟ್ ಅವ್ರು ಯಾರೋ ಕೇಳಿರಂತ ಗೊತ್ತಾಗತ್ತಲ್ಲ, ಅವ್ರಿಗೆ ಕರೆಕ್ಟ್ ಆಗಿ ಸಜೆಸ್ಟ್ ಮಾಡ್ಬೇಕು. ಸರ್ ಅವ್ರು ಏನು ಕೇಳಿದ್ರಂತ ನೀವು ಇದು ಮಾಡ್ಬೇಡ್ರಿ, ಒಂದು ಒಳ್ಳೆ ಪಾಲಿಸಿನೇ ಕೊಡಿ. ಅವ್ರಿಗೆ ಕರೆಕ್ಟ್ ಆಗಿ ಸಜೆಸ್ಟ್ ಮಾಡಿ. ಅವ್ರು ಏನ್ ಮಾಡ್ತಾರೆ, ಆ ಕ್ಷಣಕ್ಕೆ ಏನ್ ಕೊಡ್ಬೇಕು ಆ ಪಾಲಿಸಿ ಕೊಟ್ಟಾದ್ಮೇಲೆ ನಿಮ್ ನಾಲೆಡ್ಜ್ ಇನ್ನೂ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲ ಇವ್ರಿಗೆ ನಾಲೆಡ್ಜ್ ಇದೆ, ನಾನು ನೆಕ್ಸ್ಟ್ ಪಾಲಿಸಿ ತಗೊಂಡ್ರೆ ಇವ್ರ ಹತ್ರ ತಗೋಬೇಕು, ಏನೋ ಅವ್ರು ಬಂದಿದ್ದಾರೆ ಇವ್ರು ಕೊಟ್ಟು ಕಳ್ಸೋಣ ಸರ್, ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ, ಅವ್ರು ಯಾರೋ ಕೇಳಿದ್ರು ಅವ್ರಿಗೆ ಪಾಲಿಸಿ ಕೊಡ್ತಾ ಇದೀನಿ ಸರ್, ನೆಕ್ಸ್ಟ್ ನೀವು ಬನ್ನಿ ಡೆಫಿನೆಟ್ ನಿಮ್ಗೆ ಕೊಟ್ಟೇ ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ಪಾಲಿಸಿ ಸಿಕ್ಕೇ ಸಿಗುತ್ತೆ. ಯಾವ್ದೇ ಕಾರಣಕ್ಕೂ ಓರ್ತ್ರೋ ಫೋನ್ ಅವ್ರಿಗೆ ಏನೋ ಕೇಳಿದ್ರಂತ ಹೇಳಿ ಆನ್ಸರ್ ಮಾಡಿ ಸುಮ್ನೆ ಇರೋದಾಗ್ಲಿ, ಅಥವಾ ಅವ್ರ ಆತರ ಕೇಳಿದ್ರು ನಮ್ಮ ಹತ್ರ ತಗೊಂತ ಇರುತ್ತೆ ಬೇಜಾರ್ ಮಾಡ್ಕೊಳ್ಳೋದು ಎರಡೂ ಮಾಡ್ಬಾರ್ದು. ಯಾಕಂದ್ರೆ ಎರಡಕ್ಕೂ ನಮ್ಮ ಹತ್ರ ಆನ್ಸರ್ ಇದೆ. ಮತ್ತೆ ನಾವು ಅವ್ರ ಹತ್ರ ಏನು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ನಮ್ಮ ಹತ್ರ ಮಾಡ್ಬೇಕು ಅಂತ. ವಂಡರ್ಫುಲ್. ಸೊ ಈಗ ನಿಮ್ಮಲ್ಲಿ ಈಗ ಆಲ್ವೇಸ್ ಆಕ್ಟಿವ್ ಏಜೆಂಟ್ಸ್ಗೆ ಕೆಲವು ಜನ ಸಿಲೆಕ್ಟ್ ಆಗಿದ್ದಾರೆ. ಅವರ ದಿನನಿತ್ಯದ ಕಾರ್ಯರೀತಿ ದಿನಚರಿಗೂ ಬೇರೆ ಏಜೆಂಟ್ ದಿನನಿತ್ಯದ ದಿನಚರಿಗೂ ಏನಾದ್ರೂ ವ್ಯತ್ಯಾಸ ಕಾಣಿಸುತ್ತಾ ನಿಮ್ಗೆ? ಸರಿ, ಅದೇ ಹೇಳ್ತಿರೋದು. ಏನಾಗ್ತಿದೆ, ದಿನಚರಿ ನಾವು ಯಾವಾಗ್ಲೂ ಏನಂತೀವಿ, ಒಂದು ಪ್ರಾಸ್ಪೆಕ್ಟ್ ಮಾಡ್ಬೇಕಂತ ಹೇಳ್ತಿರ್ತೀವಿ ಯಾವಾಗ್ಲೂ. ಆಮೇಲೆ ಅದಕ್ಕೆ ಟೈಮ್ ಕೊಡ್ಬೇಕಂತ ಹೇಳ್ತಿರ್ತೀವಿ. ಈಗ ಎಲ್ಲರಿಗೂ ಏನಾಗಿದೆ, ಟೈಮ್ ಇಲ್ಲ, ಅವ್ರ ಪ್ರಕಾರ ಟೈಮ್ ಇಲ್ಲ, ಪ್ರಾಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಟೈಮ್ ಬೇಕಾಗುತ್ತೆ. ಏಜೆನ್ಸಿ ಅಂದ್ರೆ ಸಪ್ರೇಟ್ ಟೈಮ್ ಮಾಡ್ಬೇಕು, ಟೈಮ್ ಕೊಡ್ಬೇಕು, ಈ ತರ ಬಹಳಷ್ಟು ಅವ್ರಿಗೆ ಥಾಟ್ಸ್ ಇದೆ. ನಂದು ಒಂದು ಲೈಫಲ್ಲಿ ಆಗಿದೆ ಹೇಳ್ತೀನಿ ನಾನು. ಈಗ ನಮ್ ಏಜೆಂಟ್ಸ್ ಎಲ್ಲ ಹೆಂಗಿದ್ರೆ ಅಂದ್ರೆ, ನಾನು ಅವ್ರಿಗೆ ಪಾಲಿಸಿ ಮಾಡಿ ಅಂತ ಏನ್ ಹೇಳಿದ್ರೆ ಒಂದ್ ಸಣ್ಣ ಕೋಟ್ ಮಾಡ್ತೀನಿ ಅಷ್ಟೇ, ಯಾರು ತಪ್ಪು ತಿಳ್ಕೊಬಾರ್ದು. ಅದು ಅವ್ರ ಮನೇಲಿ ಆಗಿರೋ ಇನ್ಸಿಡೆಂಟ್ ಅಲ್ಲ ಅದು. ನಾನು ಏಜೆಂಟಿಗೆ ಕಾಲ್ ಮಾಡಿ ಮಾತಾಡಿದ್ರೆ, ಸರ್ ಇಲ್ಲ ಸರ್ ನಮ್ಮ ಮನೇಲಿ ಒಬ್ರು ಡೆತ್ ಆದ್ರು. ಏನಾಗಿತ್ತು? ಇಲ್ಲ ಸರ್ ರೋಡ್ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗೋಗ್ಬಿಟ್ಟು. ಹೌದಾ, ಸರಿ. ಈಗ ಡೆತ್ ಆದ್ರೆ ನಾವು ಬಿಸ್ನೆಸ್ ಬಗ್ಗೆ ಮಾತಾಡಕ್ ಆಗೋದಿಲ್ಲ. ಸೊ ಅಲ್ಲಿಗೆ ಅವ್ರಿಗೆ ಆಯ್ತು, ಮನೇಲೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೇಕಾಗುತ್ತೆ, ಎಲ್ಲ ಹೇಳಿ ಸಮಾಧಾನ ಮಾಡ್ಬೇಕಾಗುತ್ತೆ. ಸೊ ಆಫ್ಟರ್ 1 ವೀಕ್ ಬಿಟ್ಟು ನಾನು ಕಾಲ್ ಮಾಡ್ತೀನಿ. ಕಾಲ್ ಮಾಡಿದ್ರೆ, ಇಲ್ಲ ಸರ್ ನಮ್ಮ ಮನೇಲಿ ಗೊತ್ತಿಲ್ಲ ಸರ್ ನಿಮ್ಗೆ ಲಾಸ್ಟ್ ಟೈಮ್ ಡೆತ್ ಆದ್ರಲ್ಲ, ನಾನು ಅದೇ ವಿಷಯ ಮಾತಾಡ್ಬೇಕಾಗುತ್ತೆ, ಅದು ಬಿಟ್ಟು ಬೇರೆ ವಿಷಯ ಮಾತಾಡಕ್ ಆಗೋದಿಲ್ಲ. ಹೌದೌದು ಲಾಸ್ಟ್ ವೀಕ್ ಡೆತ್ ಆಗಿದ್ರಲ್ಲ, ಮತ್ತೆ ಹೆಂಗಿದೆ ಸಿಚುವೇಶನ್ ಮನೆಯಲ್ಲಿ, ಎಲ್ಲರೂ ಆರಾಮಿದ್ದಾರೆ, ಹೆಂಗೆ ಏನು? ಎಲ್ಲರೂ ಆರಾಮಿದ್ದಾರೆ ಸರ್, ಈಗ ಅರ್ಜೆಂಟ್ ಆಗಿ ಡೆತ್ ಸರ್ಟಿಫಿಕೇಟ್ ಎಲ್ಲ ಕಲೆಕ್ಟ್ ಮಾಡೋದಿತ್ತು, ಆ ಕೆಲ್ಸದ ಮೇಲೆ ಸ್ವಲ್ಪ ಅಡ್ಡಾಡ್ತಿದ್ದೀನಿ ಸರ್. ಹೌದಾ, ಓಕೆ ಫೈನ್. ನೆಕ್ಸ್ಟ್ 1 ತಿಂಗಳು ಬಿಟ್ಟು ಕಾಲ್ ಮಾಡಿದೆ, ಇಲ್ಲ ಸರ್ ನಿಮ್ಗೆ ಲಾಸ್ಟ್ ಟೈಮ್ ಮಾತಾಡಿದಾಗ ಡೆತ್ ಸರ್ಟಿಫಿಕೇಟ್ ಎಲ್ಲ ಬಂತು ಅಂತ ಹೇಳಿದ್ನಲ್ಲ, ಡೆತ್ ಸರ್ಟಿಫಿಕೇಟ್ ಎಲ್ಲ ಬಂತು, ಸ್ವಲ್ಪ ಪೊಲೀಸ್ ಕೇಸ್ ಆಗ್ಬಿಟ್ಟಿದೆ, ಅಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ತರಕ್ ಹೋಗೋದಿದೆ, ಅಲ್ಲಿ ಹೋಗ್ಬೇಕಾಗಿದೆ ಸರ್, ಆ ಕೆಲಸದಲ್ಲಿ ಬಿಸಿ ಇದೀನಿ. ಓಕೆ, ಅದನ್ನು ಬಂತು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು. ನೆಕ್ಸ್ಟ್ 6 ಮಂತ್ಸ್, ಅಲ್ಲಿಗೆ 6 ಮಂತ್ಸ್ ಆಯ್ತು. 6 ಮಂತ್ಸ್ ಇಲ್ಲ ಸರ್ ನಿಮ್ಗೆ ಗೊತ್ತಲ್ಲ, FIR ಕಾಪಿ 6 ಮಂತ್ಸ್ ವರೆಗೆ ಕೊಡೋದಿಲ್ಲ, ಅದನ್ನ ತೊಗೊಳಕ್ ಒದ್ದಾಡ್ತೀನಿ, ಕೋರ್ಟ್ ಕೇಸ್ ಎಲ್ಲ ಕೊಡ್ಬೇಕು, ಅವ್ರ ಮನೇಲಿ ಯಾರಿಲ್ಲ ಸರ್, ಎಲ್ಲಾ ಜವಾಬ್ದಾರಿ ನಂದೆ. ಸೊ ಈ ತರ ನಮ್ಗೆ ನಾವು ಕಾಲ್ ಮಾಡಿದಾಗ ರೀಸನ್ಸ್ ಕೊಡೋ ಬದಲು, ಸೊ ಇದನ್ನ ಹಿಂಗೂ ಯೂಸ್ ಮಾಡ್ಬೋದು.
ಈಗ ನಮ್ಗೆ ಫಸ್ಟ್ ಡೆತ್ ಸರ್ಟಿಫಿಕೇಟ್ ತಗೋಬೇಕು ನಾವು. ಅಂಗನವಾಡಿ ಟೀಚರ್ ಅಂದ್ರೆ ಇಮಿಡಿಯೇಟ್ ಆಗಿ ಒಂದು ಮಂತ್ಗೆ ಒಂದ್ಸರಿ ಅವರು ವಿಲೇಜ್ ಅಕೌಂಟ್ಗೆ ರಿಪೋರ್ಟ್ ಕೊಡ್ತಾರೆ ಅಂಗನವಾಡಿ ಟೀಚರ್. ಸೊ ನಾವು ಅಂಗನವಾಡಿ ಟೀಚರ್ ಭೇಟಿ ಆಗ್ತೀವಿ. ಸೊ ಅವ್ರಿಗೂ ಒಂದು ಅಪ್ರೋಚ್ ಮಾಡ್ಬೋದು ನಾವು ಪಾಲಿಸಿಗಲ್ಲಿ. ಅಂಗನವಾಡಿ ಟೀಚರ್ಗೆ ಪಾಲಿಸಿ ಮಾಡಬಾರ್ದು ಅಂತ ಏನಿಲ್ಲ, ಇಲ್ಲ ಆಯಾ ಇರ್ತಾರೆ ಅವ್ರಿಗೂ ಪಾಲಿಸಿ ಮಾಡಬಾರ್ದು ಅಂತ ಏನಿಲ್ಲ. ಅಲ್ಲಿ ನಾವು ಅದನ್ನು ಏನೇ ಒಂದು ರಿಪೋರ್ಟ್ ತಗೊಳಕ್ ಹೋದಾಗೆ ನಾವು ಆ ಕೆಲಸ ಮಾಡ್ತಿದ್ವಿ, ಅವ್ರಿಗೊಂದು ಅಪ್ರೋಚ್ ಆಗ್ಬೋದು. ಸೊ ಅವ್ರಿಗೆ ಅಪ್ರೋಚ್ ಆಗಿಲ್ಲ, ಸಿಕ್ಕಿಲ್ಲ, ನೋ ಇಶ್ಯೂ. ಅಟ್ಲೀಸ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಸಿಗ್ತಾರೆ. ಅವರು ಒಂದು ನೀವು ಅಪ್ರೋಚ್ ಆದ್ರೆ ನಿಮಗೆ ಒಂದು ಎಸ್ ಅಂತಾರಿಲ್ಲ, ನೋ ಅಂತಾರೆ. ಆದ್ರೆ ಇಲ್ಲ ಒಂದು ಪೋಸ್ಟ್ಪೋನ್ ಮಾಡ್ತಾರೆ, ಏನಾದ್ರೂ ಒಂದು ಮೂರನೇ ಒಂದು ಸಿಕ್ಕೇ ಸಿಗುತ್ತೆ. ಸೊ ಅದು ಒಂದು ಪಾಸಿಟಿವ್ ನೋಟ್ ತಗೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಯಾರ ಹತ್ರ ಹೋಗ್ತೀವಿ, ವಿಲೇಜ್ ಅಕೌಂಟ್ ಹತ್ರ ಹೋಗ್ತೀವಿ. ವಿಲೇಜ್ ಅಕೌಂಟ್ ಹತ್ರ ಯಾರು ಹೋಗಿ ಪಾಲಿಸಿ ಅಪ್ರೋಚ್ ಮಾಡಿರೋದಿಲ್ಲ, ಅವ್ರು ಬಿಜಿ ಕೆಲಸ ಇರುತ್ತೆ, ಅವ್ರ ಹತ್ರ ಹೋಗೋರು ಇರುತ್ತೆ, ಕೆಲಸ ತಗೊಂತಾರೆ, ಬರ್ತಾ ಇರ್ತಾರೆ. ಸೊ ವಿಲೇಜ್ ಅಕೌಂಟ್ ನೀವು ಅಪ್ರೋಚ್ ಮಾಡಬಹುದು ಒಂದು ಪಾಲಿಸಿ ತಗೊಳಕ್ಕೆ. ಸೊ ಅಲ್ಲಿ ಡೆತ್ ಸರ್ಟಿಫಿಕೇಟ್ ತಗೊಳಕ್ ಹೋದ್ರೆ ಒಂದು ಪಾಲಿಸಿ, ಅಂದ್ರೆ ನೀವು ಡೆತ್ ಸರ್ಟಿಫಿಕೇಟ್ ತಗೊಳಕ್ ಹೋದ್ರೆ ಅಲ್ಲಿ ಒಂದು ಪಾಲಿಸಿ ಅಪ್ರೋಚ್ ಮಾಡಬಹುದು. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಹೋಗ್ತೀರಿ, ಪೊಲೀಸ್ ಸ್ಟೇಷನ್ ಪೊಲೀಸ್ಗೂ ಅಪ್ರೋಚ್ ಮಾಡಬಾರ್ದು ಅಂತ ಏನಿಲ್ಲ. ಸೊ ಅವ್ರಿಗೂ ನೀವು ಪಾಲಿಸಿ ಅಪ್ರೋಚ್ ಮಾಡ್ಬೋದು. ಅದಾದ್ಮೇಲೆ ಲಾಯರ್ ಹತ್ರ ಹೋಗ್ತೀರಿ, ಲಾಯರ್ಗೂ ಪಾಲಿಸಿ ಕೇಳಬಾರ್ದು ಅಂತ ಏನಿಲ್ಲ, ಅವ್ರಿಗೂ ಒಂದು ಪಾಲಿಸಿ ಅಪ್ರೋಚ್ ಮಾಡ್ಬೋದು. ಸೊ ಆಲ್ ದ ಪ್ರೋಸೆಸ್ ಅಲ್ಲಿ ನಾನು ಏನೋ ಒಂದು ಪ್ರೋಸೆಸ್ ಕೆಲಸ ಇದೆ, ಏನೋ ಮಾಡ್ತೇನೆ ಅಂತ ಹೇಳಿ ನಮ್ಮ ಪಾಲಿಸಿನ ಪ್ರಾಸ್ಪೆಕ್ಟ್ ಮಾಡೋದನ್ನ, ಬಿಸ್ನೆಸ್ ಮಾಡೋದನ್ನ ಅವಾಯ್ಡ್ ಮಾಡೋ ಬದಲು ದ ಪ್ರೋಸೆಸ್ ಅಲ್ಲಿ ಈ ಬಿಸ್ನೆಸ್ ಜೊತೆ ಹೋಗ್ಬೋದು, ಏನ್ ತಪ್ಪೇನಿಲ್ಲ. ಸೊ ನಾನು 2010 ಅಲ್ಲಿ ನಮ್ಮ ಬ್ರದರ್ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ರು. ಆ ಪ್ರೋಸೆಸ್ ಅಲ್ಲಿ ನಾನು ಈಚ್ ಸ್ಟೆಪ್ ಅಲ್ಲಿ ನಾನು ಪಾಲಿಸಿ ತಗೊಂಡೆ, ವಿಲೇಜ್ ಅಕೌಂಟ್ ಹತ್ರ ಪಾಲಿಸಿ ತಗೊಂಡೆ. ಪೊಲೀಸ್ ಸ್ಟೇಷನ್ ಸ್ವಲ್ಪ ಕೆಲಸ ಇತ್ತು, ಆ ಕೆಲಸಕ್ಕೆ ಹೋದಾಗ ಪೊಲೀಸದ್ದು PSI ಪಾಲಿಸಿ ತಗೊಂಡಿದ್ದೀನಿ. ಸೊ ಆ ಇನ್ ಗ್ಯಾಪ್ ಅಲ್ಲಿ ನೆಕ್ಸ್ಟ್ ಲಾಯರ್ ಹತ್ರ ಹೋದ್ವಿ, ಲಾಯರ್ ಬಂದು ಕೇಸ್ ಕೊಟ್ಟಿದ್ವಿ, ಅವ್ರಿಗೂ ನಮ್ಗೆ ಒಂದು ರಿಲೇಷನ್ ಸ್ಟಾರ್ಟ್ ಆಗಿತ್ತು, ಅವ್ರ ಹತ್ರ ಒಂದು ಪಾಲಿಸಿ ತಗೊಂಡಿದ್ವಿ. ಸೊ ಇದೆಲ್ಲ ಪ್ರೋಸೆಸ್. ಸೊ ನಾವೇನ್ ಮಾಡ್ತೀವಿ, ಏನೋ ಒಂದು ಕೆಲಸ ಮಾಡ್ತಿದೀವಿ ಅಂತ ಈ ಕೆಲಸನ ಅವಾಯ್ಡ್ ಮಾಡ್ತಾ ಹೋಗ್ತೀವಿ. ಸೊ ಇನ್ ದ ಸೇಮ್ ಟೈಮ್ ಆ ಕೆಲಸ ಅವಾಯ್ಡ್ ಮಾಡೋ ಬದಲು ಅದ್ರ ಜೊತೆ ಹೋದ್ರೆ ಸೊ ಎರಡು ಕೆಲಸ ಆಗುತ್ತೆ. ಅಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ, ಚೇತನ್ ಕುಮಾರ್ ಮುಟ್ಟದ ಜನರಿಲ್ಲ. ಹಂಗಲ್ಲ, ಈಗ ಇನೋವೇಟೇಬಲ್, ನನಗೆ ಅಲ್ಲಿ ಹೋಗ್ಲೇಬೇಕು, ನನ್ ಕೆಲಸ ಇದೆ, ನಾನೇನ್ ಮಾಡ್ಬೋದು. ಈಗ ಅಲ್ಲಿ ಹೋದಾಗ ಒಂದು ಚಾನ್ಸ್ ಸಿಕ್ಕಿದಲ್ಲ, ಕೇಳಿದ್ರೆ ಏನ್ ತಪ್ಪಿತ್ತು, ಕೇಳಿದ್ವಿ, ಒಂದೇನೋ ಅವ್ರಿಗೂ ನಮ್ಗೆ ಒಳ್ಳೆ ರಿಲೇಷನ್ ಸ್ಟಾರ್ಟ್ ಆಯ್ತು. ಸೊ ಅದನ್ನ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಂಡು ಪಾಲಿಸಿ ಅಪ್ರೋಚ್ ಮಾಡಿದ್ವಿ, ಪಾಲಿಸಿ ಆಯ್ತು. ಸೊ 2010 ಅಲ್ಲಿ ಪಾಲಿಸಿ ಮಾಡಿದ್ವಿ, ಈಗ 2026 ಇದೆ. ಸೊ 16 ಇಯರ್ಸ್ ಆಯ್ತು. ಮಗಂದು ಈಗ ಮೆಚುರಿಟಿ ಬಂತಂತ ಮೊನ್ನೆ ಕಾಲ್ ಮಾಡಿದ್ರು ಅವರು. ಸೊ ನಂಗೆ ಅದೆಲ್ಲ ನೆನಪಾಗ್ತಾ ಇತ್ತು. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಇನ್ಫ್ಯಾಕ್ಟ್ ನೀವು ಹೇಳಿದ್ದು ಒಂದು ಇಷ್ಟ ಆಗಿದ್ದೇನು ಅಂತಂದ್ರೆ, ಅದಕ್ಕಾಗಿ ಸಮಯ ಕೊಡೋದ್ ಬದಲಿಗೆ ನಾವು ಏನಿಲ್ಲ ಅದಕ್ಕಾಗಿ ವಿಚಾರ ಮಾಡೋಣ. ಸೊ ದಟ್ ಮನಸ್ಥಿತಿ ವೆರಿ ಇಂಪಾರ್ಟೆಂಟ್ ದನ್ ಪರಿಸ್ಥಿತಿ ಅಂತ ಹೇಳಿದ್ರಿ. ದಟ್ ವಂಡರ್ಫುಲ್ ವಂಡರ್ಫುಲ್. ಈಗ ಏನಾದ್ರೂ ಹೈಯರ್ ಲೆವೆಲ್ ಹೋಗ್ಬೇಕು, ಕ್ಲಬ್ ಮೆಂಬರ್ಶಿಪ್ ಮಾಡ್ಬೇಕು ಅಂತಂದ್ರೆ ಯಾವ ತರದ ಆಕ್ಟಿವಿಟಿ ಮೇಲೆ ಫೋಕಸ್ ಮಾಡ್ಬೇಕು, ಅದರಲ್ಲಿ ಏನಾದ್ರೂ ಸ್ಪೆಷಲ್ ಆಗಿ ಅಟೆನ್ಷನ್ ಕೊಡ್ಬೇಕಾ, ಯಾವ ರೀತಿಯ ಒಂದು ತಯಾರಿ ಮಾಡ್ಕೋಬೇಕು ಕ್ಲಬ್ ಮೆಂಬರ್ಶಿಪ್ ಆಗ್ಬೇಕಾದ್ರೆ? ನಾನು ಆಕ್ಚುಲಿ ಎಲ್ಲ ನಮ್ ಪ್ರತಿನಿಧಿ ಹೇಳ್ತಾ ಇರ್ತೀನಿ ಮೀಟಿಂಗ್ ಅಲ್ಲಿ. LIC ಏನ್ ಸ್ಟಾರ್ಟ್ ಮಾಡುತ್ತೆ, ಫೈನಾನ್ಷಿಯಲ್ ಸ್ಟಾರ್ಟ್ ಮಾಡುತ್ತೆ. ಓಕೆ. ಒಂದು ಫೈನಾನ್ಷಿಯಲ್ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಲಕ್ಷ್ಮಿ ಪೂಜೆ ಮಾಡ್ತಾರೆ. ಓಕೆ. ಲಕ್ಷ್ಮಿ ಪೂಜೆ ಏನ್ ಮಾಡ್ತಾರೆ, ಒಂದು ಶುಭಾರಂಭ ಅಂತ ಒಂದು ಸ್ಟಾರ್ಟ್ ಮಾಡ್ತಾರೆ. ಓಕೆ. ಶುಭಾರಂಭ ಸ್ಟಾರ್ಟ್ ಮಾಡಿ ಏನ್ ಮಾಡ್ತಾರೆ, ಇವತ್ತು ಪೂಜೆ ಇದೆ ಬನ್ನಿ, ಪೂಜೆಗೆ ಬನ್ನಿ, ಬರ್ಬೇಕಾದ್ರೆ ಒಂದು ಪಾಲಿಸಿ ತಗೊಂಡ್ ಬನ್ನಿ ಅಂತಾರೆ. ಆ ಪಾಲಿಸಿ ತಗೋಬೇಕಾದ್ರೆ ಏನ್ ಹೇಳ್ತಾರೆ, ಒಂದು ಸಣ್ಣ ಕ್ಯಾಂಪೇನ್ ಇಟ್ಟಿರ್ತಾರೆ. ಸೊ ನಾವೇನ್ ಮಾಡ್ತೀವಿ, ಪೂಜೆಗೆ ಬರ್ಬೇಕಾದ್ರೆ ಪೂಜೆಗೆ ಹೋಗ್ಬೇಕಂತ ಇರುತ್ತೆ. ಆ ಪಾಲಿಸಿ ಮಾಡೋದು ನಮ್ ವೃತ್ತಿ ಇರುತ್ತೆ. ಆದ್ರೆ ಅವ್ರು ಕೊಟ್ಟಿರೋ ಕ್ಯಾಂಪೇನ್ ನೋಡ್ತೀವಿ ನಾವು, ಅದೇನೋ ಆ ಕೊಟ್ಟಿರೋ ಕ್ಯಾಂಪೇನ್ ಒಂದು ಸಣ್ಣ ಮಟ್ಟದ ಇರ್ಬೋದು. ನಮ್ ತಲೆಯಲ್ಲಿ ಏನ್ ಬರುತ್ತೆ, ಏನೋ ಒಂದು ಸಣ್ಣ ಕ್ಯಾಂಪೇನ್ ಕೊಟ್ಟಿದ್ದಾರೆ, ಇರ್ಲಿ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ನನ್ಗೆ ಇರೋ ಒಂದು ನಾಲೆಜ್ ಪ್ರಕಾರ ಈಗ ನಮ್ಮಲ್ಲಿ LIC ಯಾವುದೇ ಒಂದು ಕ್ಯಾಂಪೇನ್ ಕೊಟ್ರು ಸೊ ವರ್ತ್ ಆಫ್ 150 rupees, ಒಂದು ಪಾಲಿಸಿಗೆ 150 rupees ವರ್ತ್ ಇಂದ ಕೊಡ್ತಾರೆ, ಏನೋ ಒಂದು ಗಿಫ್ಟ್. ಸೊ ನಮ್ಮ ರೂರಲ್ ಬೇಸ್ ತಗೊಂಡ್ರೆ ಅವರೇಜ್ ಪ್ರೀಮಿಯಂ ಬಂದು ನಿಮ್ಗೆ 12,000 ರಿಂದ 15,000 ಇದೆ. ಒಂದು ಇಯರ್ಲಿ ಪ್ರೀಮಿಯಂ 15,000 ಮಾಡಿದ್ರೆ 20% ಕಮಿಷನ್ ಹಿಡಿದ್ರು 3,000 rupees ಕಮಿಷನ್ ಆಯ್ತು. ಎಷ್ಟು ನಮಗೆ ಗಿಫ್ಟ್ ಬರುತ್ತೆ, 150 ರೂಪಾಯಿದ್ದು 20 ಗಿಫ್ಟ್ ಬರುತ್ತೆ, ಅಂದ್ರೆ 20 ಐಟಮ್ ಬರುತ್ತೆ ಜಸ್ಟ್ ಒಂದು ಪಾಲಿಸಿ ಮಾಡಿದ್ರೆ. ಅದು ಫಸ್ಟ್ ಅಂದ್ರೆ ಫಸ್ಟ್ ಪ್ರೇಮ್ ಆಯ್ತು. ಸೊ ಎಂಟೈರ್ ಟೆನ್ಯೂರ್ ಅಲ್ಲಿ ನಾವೇನ್ ಪಾಲಿಸಿ ಮಾಡ್ತೀವಲ್ಲ, ಎಂಟೈರ್ ಟೆನ್ಯೂರ್ ಇಂದ ಕಮಿಷನ್ ಫಸ್ಟ್ ಪ್ರೇಮ್ ಆಗಿರುತ್ತೆ. ಸೊ ನಾವು ಇನ್ಸ್ಟೆಡ್ ಆಫ್ ಯಾವ್ದೋ ಒಂದು ಸಣ್ಣ ಕ್ಯಾಂಪೇನ್ ನ ಫೋಕಸ್ ಮಾಡಿ ಪಾಲಿಸಿ ಮಾಡೋದ್ ಬಿಡೋದ್ ಬದಲು LIC ಅಲ್ಲಿ 1st April ಇಂದ 31st March ವರೆಗೆ ಏನ್ ಕ್ಯಾಂಪೇನ್ ಕೊಡ್ತಾರೆ, ಏನ್ ಗಿಫ್ಟ್ ಆರ್ಟಿಕಲ್ ಇಟ್ಟಿರ್ತಾರೆ, ಅವನ್ನ ಜಸ್ಟ್ ಫೋಕಸ್ ಮಾಡ್ತಾ ಹೋದ್ರೆ ಸಾಕು. ಅವ್ರು ಯಾವ ಕ್ಲಬ್ ಮೆಂಬರ್ ಬೇಕು ಆ ಕ್ಲಬ್ ಮೆಂಬರ್ ಆಗ್ಬೋದು, MDIT ಬೇಕು MDIT ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಜಸ್ಟ್ ಏನ್ ಕ್ಯಾಂಪೇನ್ ಕೊಡ್ತಾರಲ್ಲ ಜಸ್ಟ್ ಫೋಕಸ್ ಮಾಡಿ ಕೆಲಸ ಮಾಡ್ತಾ ಹೋದ್ರೆ ಸಾಕು. ಏನೋ ಒಂದು ಕ್ಯಾಂಪೇನ್ ಕೊಟ್ಟಿರ್ತಾರೆ, ಒಂದು ಪಾಲಿಸಿ ಕೊಟ್ಟಿರ್ತಾರೆ. ಸೊ ಒಂದು ಪಾಲಿಸಿ ಕೊಟ್ಟರೆ ನೆಗ್ಲೆಕ್ಟ್ ಮಾಡದೆ ಆ ಒಂದು ಪಾಲಿಸಿ ಆಗ್ಬೇಕು ಅಂತ ತಲೆಗಿರ್ಬೇಕು. ಆ ಗಿಫ್ಟ್ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು.
ಅವ್ರು ಏನ್ ಕೊಡ್ತಾರೆ ಅದು ನಮ್ಗೆ ಮ್ಯಾಟರ್ ಆಗೋದಿಲ್ಲ. ನಾನು ಈಗ ಒಂದು ಪಾಲಿಸಿ ಮಾಡ್ಬೇಕು, ಒಂದು ಏನೋ ಕ್ಯಾಂಪೇನ್ ಕೊಟ್ಟರೆ ಅದನ್ನ ವಿನ್ ಆಗ್ಬೇಕು. ಇಷ್ಟು ಡೇ ಅಂದ್ರೆ ಫಸ್ಟ್ ಏಪ್ರಿಲ್ 31 ಮಾರ್ಚ್ ವರೆಗೆ ಏನ್ ಕ್ಯಾಂಪೇನ್ ಕೊಡ್ತಾರೆ ಕೊಟ್ಕೊಳ್ಳಿ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಇವ್ರು ಯಾವ ಕ್ಲಬ್ ಬೇಕು ಆ ಕ್ಲಬ್ ಇವರು ಎಲಿಜಿಬಲ್ ಆಗ್ಬೋದು. ಇದು ಒಂದು. ಇನ್ನೊಂದು, ಈಗ ಆಲ್ರೆಡಿ ಓಲ್ ತಂಬ್ ರೂಲ್ ಇದು. ವೀಕ್ಲಿ 1 ಪಾಲಿಸಿ ಮಾಡಿದ್ರೆ BM ಕ್ಲಬ್ ಮೆಂಬರ್ ಆಗ್ತೀರಾ, 2 ಪಾಲಿಸಿ ಮಾಡಿದ್ರೆ DM ಆಗ್ತೀರಾ ವೀಕ್ಲಿ, ಸೊ 3 ಮಾಡಿದ್ರೆ ZM ಆಗ್ತೀರಾ, 4 ಮಾಡಿದ್ರೆ CM ಆಗ್ತೀರಾ. ಇದು ತಂಬ್ ರೂಲ್ ಇದೆ. ಕರೆಕ್ಟ್. ಅಂದ್ರೆ ಈ ತಂಬ್ ರೂಲ್ ಕರೆಕ್ಟ್ ಕಂಟಿನ್ಯೂ. ಹಾ, ಈ ತಂಬ್ ರೂಲ್ ಫಾಲೋ ಮಾಡಿದ್ರು ಯಾವ ಕ್ಲಬ್ ಮೆಂಬರ್ ಆಗ್ಬೇಕಲ್ಲ ಆ ಕ್ಲಬ್ ಮೆಂಬರ್ ರೀಚ್ ಆಗ್ತಾರೆ. ವಂಡರ್ಫುಲ್. ಅಂದ್ರೆ ರಾತ್ರಿ ಡ್ರೈವ್ ಮಾಡ್ಬೇಕಾದ್ರೆ ಕಾರ್ ಲೈಟ್ ಎಷ್ಟು ದೂರ ಕಾಣಿಸುತ್ತೆ? ಒಂದು 100 ಫೀಟ್ ಕಾಣಿಸುತ್ತೆ. ನಮ್ಗೆ ಇಡೀ ದಾರಿ ಏನ್ ಕಾಣಿಸ್ಬೇಕಾಗಿಲ್ಲ. ಆ 100 ಫೀಟ್ ಹೋಗ್ತಾ ಇದ್ದಂಗೆನೆ ನಾವು ಮುಂದೆ ಹೋಗ್ತಾ ಇರ್ಬೇಕು. ಅಂದ್ರೆ ಏನೇನ್ ಕ್ಯಾಂಪೇನ್ ಇದೆಯೋ ಎಲ್ಲ ಕ್ಯಾಂಪೇನ್ ಅನ್ನು ಯೂಸ್ ಮಾಡ್ಕೋತಾ ಹೋದ್ರೆ ನಂಬರ್ ವೈಸ್ ಅಚೀವ್ ಆಗುತ್ತೆ. ಹಾಗೇನೆ ಪ್ರೀಮಿಯಂ ಫೋಕಸ್ ಮಾಡ್ಬೇಕಾದ್ರೆ ಅದಕ್ಕೆ ಯಾವ ರೀತಿ ಮಾಡ್ಬೇಕು? ಇದು ಓವರ್ ಟು. ನಾನು ಹೇಳ್ತಾ ಇರೋದು, ಈಗ ನಮ್ಗೆ ಆಫೀಸಲ್ಲಿ ಒಂದು ಕ್ಯಾಂಪೇನ್ ಕೊಟ್ಟಿರ್ತಾರೆ. ಕ್ಯಾಂಪೇನ್ ಏನ್ ಕೊಟ್ಟಿರ್ತಾರೆ ಅದು ವರ್ತ್ ಆಫ್ 150 rupees. ಆ ಕ್ಯಾಂಪೇನ್ಗೋಸ್ಕರ ನಾನು ಪಾಲಿಸಿ ಕೇಳಕ್ ಹೋಗ್ಬಾರ್ದು. ನಾನು ಪಾಲಿಸಿ ಮಾಡಕ್ ವೃತ್ತಿ ಇದೆ. ನಾನು ಸೆಟ್ ಮಾಡ್ಕೋಬೇಕು. ನಾನು ಒಂದು ಪಾಲಿಸಿ ಮಾಡಿದ್ರೆ ಮಿನಿಮಮ್ ಒಂದು 25,000 ಪ್ರೀಮಿಯಂ ಮಾಡ್ಬೇಕು. ಯಾಕೆ ನಾನು ಮಿನಿಮಮ್ ಒಂದು 25,000 ಪ್ರೀಮಿಯಂ ಮಾಡ್ಬೇಕು ಅಥವಾ 50,000 ಪ್ರೀಮಿಯಂ ಮಾಡ್ಬೇಕು? ಯಾಕೆ 1 lakh ಪ್ರೀಮಿಯಂ ಮಾಡ್ಬೇಕು ಅಂದ್ರೆ ಇನ್ ಫ್ಯೂಚರ್ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು 25,000 rupees ನಾನು ಪ್ರೀಮಿಯಂ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಮಿನಿಮಮ್ ಸಮ್ ಅಶ್ಯೂರ್ಡ್ 5 lakhs ಆಗುತ್ತೆ. ಇವತ್ತಿನ 5 lakhs ಸಮ್ ಅಶ್ಯೂರ್ಡ್ ಆಫ್ಟರ್ 20 years, ಆಫ್ಟರ್ 15 years 10 lakhs ಮೆಚುರಿಟಿ ಬರುತ್ತೆ. ಮುಂದೆ ಆ ಕಸ್ಟಮರ್ 10 lakhs ತಗೋಬೇಕಾದ್ರೆ 10-20 ಹೆಚ್ಚು ಕಡಿಮೆ ಬಂದ್ರೆ ಅವ್ನಿಗೆ ಏನು ಬೇಜಾರಾಗೋದಿಲ್ಲ. ನಾನ್ ಮಾಡಿರೋ ಪಾಲಿಸಿನೇ ಸಣ್ಣದ್ ಮಾಡಿದೆ, ಅವ್ನಿಗೆ ಬರ್ಬೇಕಾದ್ರೆ ಮೆಚುರಿಟಿನೇ 1.5-2 ಲಕ್ಷ 2.5 ಲಕ್ಷ ಬರ್ತಿರ್ಬೇಕಾದ್ರೆ ಅವ್ನಿಗೆ 10,000 ಕಡಿಮೆ ಬಂದ್ರು ಫೀಲ್ ಆಗ್ತೇವೆ ನಾವು. ಸೊ ಇನ್ಸ್ಟೆಡ್ ಆಫ್ ಪಾಲಿಸಿ ಮಾಡೋ ಇದು ಬರದಲ್ಲಿ ಪ್ರೀಮಿಯಂ ಎಂದು ಕಳ್ಕೋಬಾರ್ದು. ಸೊ ಯಾವಾಗ್ಲೂ ಫೋಕಸ್ ಪ್ರೀಮಿಯಂ ಮೇಲೆ ಇರ್ಬೇಕು. ನಮ್ದು ಪ್ರೀಮಿಯಂ ಫೋಕಸ್ ಮಾಡ್ಬೇಕು. ಆದ್ರೆ ಥ್ರೋ ಪಾಲಿಸಿ ಮುಖಾಂತರ ಹೋಗ್ಬೇಕದು. ಯಾವ್ದೋ ಕ್ಯಾಂಪೇನ್ ಕೊಟ್ಟರೆ 5 ಪಾಲಿಸಿ ಕ್ಯಾಂಪೇನ್ ಕೊಟ್ಟರೆ ಅಂತ ಪ್ರೀಮಿಯಂ ನಾವು ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರೀಮಿಯಂ ಯಾವಾಗ್ಲೂ ಸಾಲಿಡ್ ಇರ್ಬೇಕದು. ಅದ್ರ ಜೊತೆ ಪಾಲಿಸಿ ಅಪ್ರೋಚ್ ಆಗ್ಬೇಕು. ವೆರಿ ಗುಡ್. ಅಂದ್ರೆ ನಂಬರ್ಗೋಸ್ಕರ ಪ್ರೀಮಿಯಂ ಕಡಿಮೆ ಮಾಡಿಬಿಟ್ಟು 2-3 ಪಾಲಿಸಿ ಮಾಡೋದಕ್ಕಿಂತ ಎಷ್ಟು ಪಾಲಿಸಿ ಆವರೇಜ್ ಪ್ರೀಮಿಯಂ ಅನ್ನ ಮೇಂಟೈನ್ ಮಾಡಿ ಅದ್ರ ಜೊತೆಗೆ ಹೊಸ ಕಸ್ಟಮರ್ ಅನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದೀರಾ. ಇಸ್ ದಟ್ ರೈಟ್? Yes, 100% right, sir. ವಂಡರ್ಫುಲ್. ಸೊ ಈಗ ಏನಂತೀರಿ, ಎಷ್ಟೋ ಜನ ಈಗ ಹೊಸಬ್ರು ಬರ್ತಾರಲ್ಲ, ಎಸ್ಪೆಷಲಿ ಈಗ ಭೀಮಾಸಕ್ಕೆ ಒಂದು 25-30 ಸಾವಿರ ಜನ ರಿಕ್ರೂಟ್ ಆದ್ರು. ಆದ್ರೆ ಬಹಳಷ್ಟು ಜನ, ಐ ಥಿಂಕ್ ಮೋರ್ ದೆನ್ 50 or 60% ಜನ ಏನು ಮಾಡ್ತಾ ಇಲ್ಲ. ಅವ್ರಿಗೇನಾದ್ರೂ ಸಂದೇಶ ಇದೆಯಾ ನಿಮ್ ಮುಖಾಂತರ? ಅವ್ರ ಪ್ರಾಬ್ಲಮ್ ಏನಾಗಿದೆ, ಅವ್ರಿಗೆ ಮಾಡಕ್ ಇಂಟ್ರೆಸ್ಟ್ ಇದೆ. ಈಗ ಯಾರು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಎಕ್ಸಾಮ್ ಬರಿತಾ ಇರ್ಲಿಲ್ಲ, ನಮ್ಮ ಹತ್ರ ಬರ್ತಾ ಇರ್ಲಿಲ್ಲ, ಡಾಕ್ಯುಮೆಂಟ್ಸ್ ಕೊಡ್ತಾ ಇರ್ಲಿಲ್ಲ. ಸೊ ಇಂಟ್ರೆಸ್ಟ್ ಇರೋದ್ರಿಂದಾನೇ ಅವ್ರು ಬಂದಿದ್ದಾರೆ. ಇಂಟ್ರೆಸ್ಟ್ ಇರೋದ್ರಿಂದ ಎಕ್ಸಾಮ್ ಬರ್ದಿದ್ದಾರೆ. ಅವರಿಗೆ ಇನಿಷಿಯಲ್ ಹ್ಯಾಂಡ್ ಹೋಲ್ಡಿಂಗ್ ಬಹಳ ಇಂಪಾರ್ಟೆಂಟ್. ನಾಟ್ ಓನ್ಲಿ ಭೀಮಾಸಕ್ಕಿ ಬರ್ತಕ್ಕಂಥ ಪ್ರತಿಯೊಬ್ಬ ಪ್ರತಿನಿಧಿಗೆ ಹ್ಯಾಂಡ್ ಹೋಲ್ಡಿಂಗ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಎಲ್ಲಿವರೆಗೂ ಅಂದ್ರೆ ಒನ್ಸ್ ಅವ್ರಿಗೆ ಈ ಪಾಲಿಸಿನ ಈ ತರ ಮಾಡ್ಬೋದನ್ನೋ ಒಂದು ಕಾನ್ಫಿಡೆನ್ಸ್ ಬರ್ಬೇಕು ಅವ್ರಿಗೆ. ಹ್ಯಾಂಡ್ ಹೋಲ್ಡಿಂಗ್ ಅಂತ ಹೇಳಿ ಲಿಟ್ರಲ್ ಮೀನಿಂಗ್ ಹೋಗ್ಬೇಡಿ, ಕೈ ಹಿಡಿಲಿಕ್ಕೆ ಹೋಗ್ಬೇಡಿ. ಓವರ್ ಟು ನಾನು ನಾಟ್ ಓನ್ಲಿ ಭೀಮಾಸಕ್ಕಿ, ಇವನ್ ಯಾರೇ ಇರ್ಬೋದು, ಯಾರೇ ಬಂದ್ರು ಆ ಏಜೆಂಟ್ ನಾವೇನ್ ಮಾಡ್ತೀವಿ, ರಿಕ್ರೂಟ್ ಮಾಡ್ತೀವಿ, ಪ್ರಾಸ್ಪೆಕ್ಟಿಂಗ್ ಮಾಡೋದು ಹೇಳ್ತೀವಿ, ಹೋಗಿ ಪಾಲಿಸಿ ಮಾಡಿ ಅಂತ ಹೇಳ್ತೀವಿ. ಕರೆಕ್ಟ್. ಫೀಲ್ಡ್ ಅಲ್ಲಿ ಬಹಳಷ್ಟು ಡಿಫಿಕಲ್ಟಿ ಇದೆ. ಕರೆಕ್ಟ್. ಇನಿಷಿಯಲ್ ಏನಾಗುತ್ತೆ, ಕಸ್ಟಮರ್ ಕೇಳಂತ ಕ್ವಶನ್ಗೆ ಅವ್ರಿಗೆ ಆನ್ಸರ್ ಮಾಡಕ್ಕಾಗಲ್ಲ. ಇಂಟ್ರೆಸ್ಟಿಂಗ್. ತುಂಬಾ ಇಂಟ್ರೆಸ್ಟ್ ಇಂದ ಬಂದಿರ್ತಾರೆ. ಯಾವಾಗ ಫೀಲ್ಡ್ ಅಲ್ಲಿ ಹೋದಾಗ ನೆಗೆಟಿವಿಟಿ ಸ್ಟಾರ್ಟ್ ಆಗಿಬಿಡುತ್ತೆ, ಅವ್ರು ಇದರಿಂದ ದೂರ ಹೋಗ್ಬಿಡ್ತಾರೆ. ದಟ್ಸ್ ಇಂಟ್ರೆಸ್ಟಿಂಗ್. ಒನ್ಸ್ ಏನಾದ್ರೂ ಅವ್ರಿಗೆ ಕಾನ್ಫಿಡೆನ್ಸ್ ಬಂದು, ಒನ್ಸ್ ಏನಾದ್ರೂ ಅವ್ರಿಗೆ ಕಮಿಷನ್ ಒಂದ್ 20,000 ತಗೊಂಡ್ರು ಅಂದ್ರೆ ಮುಂದಿನ ಕೆಲಸ ನಾವ್ ಏನ್ ಮಾಡೋದಿಲ್ಲ. ನಾವು ಜಸ್ಟ್ ಅವ್ರಿಗೆ ಮಾನಿಟರ್ ಮಾಡ್ತಾ ಹೋದ್ರೆ ಸಾಕು, ಅವ್ರ ಪಡಿ ಅವ್ರ ಕೆಲಸ ಮಾಡ್ತಾ ಹೋಗ್ತಾರೆ. ಇನಿಷಿಯಲ್ ಟೈಮ್ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡೋದಾಗಿರ್ಬೋದು, ಫೀಲ್ಡ್ಗೆ ಅವ್ರನ್ನ ಕರ್ಕೊಂಡು ಹೋಗೋದಾಗಿರ್ಬೋದು, ಪಾಲಿಸಿ ಮಾಡಿ ಅವ್ರ ಕಡೆಯಿಂದ ಆಕ್ಟಿವೇಟ್ ಮಾಡೋದೇನಿದೆಲ್ಲ, ಸೊ ವೆರಿ ಇಂಪಾರ್ಟೆಂಟ್ ದಟ್ ಈ ಸಿಚುವೇಶನ್ ಅಲ್ಲಿ. ವಂಡರ್ಫುಲ್. ಸೊ ಅವ್ರು ಕೇಳೋಣ, ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭೀಮಾಸಕ್ಕಿ ಇದ್ದೀರಾ? ದಯವಿಟ್ಟು ಮೀ ಅಥವಾ ನಾನು ಅಂತ ಹೇಳಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಎಷ್ಟು ಜನ ಇದ್ದೀರಾ ನೋಡ ಭೀಮಾಸಕ್ಕಿ? ಮೀ ಯಾರಿದು? ಕವಿತಾ, ಓಕೆ. ಗೀತಾ ಮೇಡಮ್, ಓಕೆ. ಅಮೃತ ಮೇಡಮ್, ಓಕೆ. ಅರೆ ಬಾಪ್ರೆ, ಸಿಕ್ಕಾಪಟ್ಟೆ ಜನ ಇದ್ದೀರಾ. ವಂಡರ್ಫುಲ್. ಸೊ
ಚೇತನ್ ಸರ್ ಹೇಳಿದ ಅರ್ಥ ಆಯ್ತಾ? ಅಂದ್ರೆ ನಾವು ಧೃತಿಗೆಡದೆ ನಾವು ಏನು ಮಾಡ್ಬೇಕು ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟು ಹೋಗ್ತಾ ಇದ್ರೆ ಅದರಿಂದ ಕೆಲಸ ಆಗತ್ತೆ. ಇಸ್ ದಟ್ ರೈಟ್ ಚೇತನ್ ಸರ್? ಎಸ್ ಎಸ್. ಮತ್ತೆ ಇನ್ನೊಂದ್ ಏನಾಗುತ್ತೆ, ಹಾ, ಅದಕ್ಕೋಸ್ಕರ ನಾವು ಪ್ರತಿ ವಾರ ಬೇರೆ ಬೇರೆ ಡೆವಲಪ್ಮೆಂಟ್ ಆಫೀಸರು ಅಥವಾ ಮೋಸ್ಟ್ಲಿ ಮುಂದಿನ 2 ವಾರದ ನಂತರ ಒಬ್ರು ಭೀಮಾ ಸಖಿಗೆ ಕರ್ಕೊಂಡ್ ಬರೋರು ಇದ್ದೀನಿ ಅಂದಂಗೆ ನಿಮ್ಗೆಲ್ಲರೂ ಭೀಮಾ ಸಖಿ 7 ಜನ ಭೀಮಾ ಸಖಿಗೆ ಮಾತಾಡ್ಸಿದ್ದೀನಿ. ನಮ್ಮ ಯೂಟ್ಯೂಬ್ ಅಲ್ಲಿ ಆ ಭೀಮಾ ಸಖಿದ ಇಂಟರ್ವ್ಯೂ ನೀವು ನೋಡ್ಬೋದು. ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಅಂತ ಯಾರಾದ್ರೂ ಕನ್ನಡದಲ್ಲಿ ಒಂದು ಇದು ಹಾಕ್ಬೋದಾ ದಯವಿಟ್ಟು? ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಅದನ್ನ ತಗೊಂಡು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ 30ಕ್ಕಿಂತ ಜಾಸ್ತಿ ವಿಡಿಯೋಸ್ ಇದಾವೆ. 7ಕ್ಕಿಂತ ಹೆಚ್ಚು ಜನ ಭೀಮಾ ಸಖಿಯರವ್ರು ಮಾತಾಡಿದ್ದಾರೆ. ಅಂಗನವಾಡಿ ಟೀಚರ್ ಇರ್ಬೋದು, IT ಇಂಜಿನಿಯರ್ಸ್ ಇರ್ಬೋದು, ಬೇರೆ ಬೇರೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಆ ಯೂಟ್ಯೂಬ್ ಅನ್ನ ನೋಡಿ ಅವ್ರು ನಿಮ್ಗೆ ಕನ್ವಿನ್ಸ್ ಮಾಡ್ಲಿ. ಹಾ, ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಈಗ ಹಾಕಿದ ಕೂಡಲೇ ಆಮೇಲೆ ಲಿಂಕು ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ, ಆಯ್ತಾ? ಇದನ್ನು ಕಾಪಿ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕಿ ಏನೇನ್ ವಿಡಿಯೋ ಬರುತ್ತೆ ನೋಡ್ಕೊಳ್ಳಿ. ಇಸ್ ದಟ್ ಓಕೆ? ಇನ್ ದ ಮೀನ್ ಟೈಮ್ ಲೆಟ್ ಮೀ ಸಿ, ನಾನು ಹಾಕ್ಬೋದಾ? ಇಲ್ಲ, ಅಲ್ಲಿದೆ ಲಿಂಕು, ಮತ್ತೆ ಶೇರ್ ಮಾಡ್ತೀನಿ, ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಡ್ತೀನಿ ಬಿಡಿ. ಓ ಟು ಯು ಚೇತನ್ ಸರ್. ಓಕೆ, ಭೀಮಾ ಸಖಿ ನಿಮ್ಗೆ ಏನಾದ್ರೂ ಪ್ರಶ್ನೆ ಇದೆಯಾ? ನಿಮ್ದೇನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಯಾಕಂದ್ರೆ ಧುರಂಧರರಾದಂತಹ ಡೆವಲಪ್ಮೆಂಟ್ ಆಫೀಸರ್ ಇರುವಾಗ ನೀವು ಅವರನ್ನೇ ಪ್ರಶ್ನೆ ಕೇಳ್ಬೋದು. ದಯವಿಟ್ಟು ಏನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳ್ಕೊಳ್ಳಿ. ಎಸ್ ಸರ್, ಅವ್ರಿಗೆ ಏನ್ ಸಜೆಷನ್? ವಾಟ್ ಈಸ್ ಯುವರ್ ಸಜೆಷನ್? ಹೌ ದೇ ಶುಡ್ ಲುಕ್ ಎಟ್ ದಿಸ್ ಬಿಸ್ನೆಸ್? ಏನ್ ತಪ್ಪು ಮಾಡ್ತಾ ಇದ್ದಾರೆ ಅವರು? ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಪ್ಲೀಸ್? ಏನಾಗ್ತಿದೆ, ನಾವ್ ಏನ್ ಮಾಡ್ತೀವಿ, ಇಲ್ಲ ನೀವು ಭೀಮಾ ಸಖಿ ಆದ್ರೆ 2 ಪಾಲಿಸಿ ಮಾಡಿದ್ರೆ ಸಾಕು, ನಿಮ್ಗೆ ಸ್ಟೈಫಂಡ್ ಬರುತ್ತೆ. ಓಕೆ. ಅಥವಾ ನೀವು ಮಂತ್ಲಿ 4000 rupees ಕಮಿಷನ್ ತಗೊಂಡ್ಬಿಟ್ರೆ ನಿಮಗೆ ಸ್ಟೈಫಂಡ್ ಬರುತ್ತೆ. ಓಕೆ. ಸೊ ಇನಿಷಿಯಲಿ ಅವ್ರಿಗೆ ಅದ್ರದ್ದು ಇನ್ಫಾರ್ಮೇಶನ್ ನಾವು ಕೊಡೋಕೋಸ್ಕರ ಅಷ್ಟೇ ಹೇಳಿರ್ತೀವಿ. ಅವ್ರದ್ದು ಮೈಂಡ್ ಏನಾಗ್ಬಿಡುತ್ತೆ, ಸಬ್ ಕಾನ್ಶಿಯಸ್ ಅಲ್ಲಿ ಅದನ್ನೇ ಪ್ರಿಪೇರ್ ಮಾಡ್ಬಿಡುತ್ತೆ ಅದು. ಅವ್ರ ಫೋಕಸ್ ಏನಾಗುತ್ತೆ, 2 ಪಾಲಿಸಿ 4000 ಕಮಿಷನ್ ಇದೇ ತರ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಮುಂದಿನ ವಿಚಾರ ಬರೋದಿಲ್ಲ ಅವ್ರಿಗೆ. ವೆರಿ ರೈಟ್. ಸೊ ನಮ್ಮಲ್ಲಿ ಒಬ್ರು ಏಜೆಂಟ್ ಇದ್ರು, ಅವರು ಸುಮಾರು 14 ತಿಂಗಳು ಕೂಡ ಪ್ರತಿ ತಿಂಗಳು 2 ಪಾಲಿಸಿ ಮಾಡಿದ್ದಾರೆ. ಅಚ್ಚಾ. ನಾನು ಪ್ರತಿ ಸರಿ ಮೀಟಿಂಗ್ ಮಾಡಿದಾಗ ಅವ್ರಿಗೆ ಹೇಳ್ತಾ ಇದ್ದೆ, ಇಲ್ಲ ಇದು ನೀವು ಮಾಡ್ತೀರ ರಾಂಗ್ ವೇ ಇದೆ, ಇದು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತ ಒಬ್ಬ ಏಜೆಂಟ್ ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತಾ ಇದ್ದೆ. ನಾನು ಅವ್ರ ಕೆಪಾಸಿಟಿ ಗೊತ್ತಿತ್ತು ನನಗೆ. ಓಕೆ. ಸೊ 1 ಮಂತ್, ಇನ್ ದ ಮಂತ್ ಆಫ್ ಮಾರ್ಚ್ ಅಲ್ಲಿ ಅವ್ರು ಸುಮಾರು 10 ಪಾಲಿಸಿ ಮಾಡಿದ್ರು. ಓಕೆ. ಪ್ರತಿ ತಿಂಗಳು 2 ಮಾಡ್ತಕ್ಕಂಥ ಏಜೆಂಟ್ ಇನ್ ದ ಮಂತ್ ಆಫ್ ಮಾರ್ಚ್ ಅಂದ್ರೆ 15th ಮಂತ್ ಅಲ್ಲಿ 10 ಪಾಲಿಸಿ ಮಾಡ್ತಾರೆ. ಓಕೆ. ಆ ತಿಂಗಳಲ್ಲಿ ಅವ್ರಿಗೆ ಕಮಿಷನ್ 46,000 ಬರುತ್ತೆ. ಓಕೆ. ಅವತ್ತೇ ಲಾಸ್ಟ್. ನಾನು ಅವ್ರಿಗೆ ಇನ್ನೇನು ಹೇಳ್ತಾ ಇಲ್ಲ. ಅವರು ಪಾಲಿಸಿ ರೆಡಿ ಇದ್ರೆ 2ಕ್ಕೆ ಅವರು ಸ್ಟಾಪ್ ಮಾಡೋದಿಲ್ಲ ಅವರು. ಓಕೆ. ನಾನು ಅದೇ ಹೇಳಿದೆ, ಇವತ್ತು ನೀವು 2 ಪಾಲಿಸಿಗೆ ಸ್ಟಾಪ್ ಮಾಡ್ತೀರಾ? ಅಲ್ಲ, ಅವ್ರ ಲೆಕ್ಕ ಏನು ಅಂತಂದ್ರೆ ನಮ್ಗೆ ಪ್ರತಿ ತಿಂಗಳು 2 ಪಾಲಿಸಿ ಮಾಡಿದ್ರೆ 7,000 ಬರುತ್ತೆ. ಅದು ಏನಾದ್ರು ಬರ್ಲಿಲ್ಲ ಅಂದ್ರೆ ಅದು ಅಂಜಿಕೆ. 1 ನಿಮಿಷ, ಎಲ್ಲ ಭೀಮಾ ಸಖಿ ಒಪ್ತೀರಾ ನಾನು ಹೇಳಿದ್ದಕ್ಕೆ? ಇಲ್ಲ, ಜಸ್ಟ್ ಅವ್ರ ಪ್ರಾಬ್ಲಮ್ ಅದಲ್ಲ. ಅವ್ರು 4 ಪಾಲಿಸಿ ಮಾಡಿದ್ರು 2 ಪಾಲಿಸಿ ಕೊಡ್ತಾರೆ ಅವರು. ಅದೇ ಹೇಳಿದ್ದು, ಅದು ಮುಂದೆ 2 ಪಾಲಿಸಿ ರಿಸರ್ವ್ ಅಲ್ಲಿ ಇಟ್ಟು ಮುಂದಿನ ಅಡ್ಜಸ್ಟ್ ಮಾಡೋದು. ಅದು ಒಂದು ಕೇಸ್ ಆದ್ರೆ, ಇನ್ನೊಂದು ಕೇಸ್ ಏನಂದ್ರೆ, ನನಗೆ ಯಾರು ಪರಿಚಯ ಇದ್ರಲ್ಲ ಸರ್, ಅವ್ರೆಲ್ಲ ಹೋಲ್ಡ್ ಮಾಡಿ ಇಡ್ತೀನಿ. ನಾನು ಪಾಲಿಸಿನೂ ಮಾಡಂಗಿಲ್ಲ, ಹೋಲ್ಡ್ ಮಾಡಿ ಇಡ್ತೀನಿ. ಅಲ್ಲ, ನೀವು ಬರೋದಕ್ಕಿಂತ ಮುಂಚೆ ಒಂದು ಕತೆ ಹೇಳಿದ್ದೆ, ಲಿಸ್ಟ್ ಮಾಡಿಡೋದು ಮೀಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದೆ. ಪ್ಲೀಸ್ ಕಂಟಿನ್ಯೂ ಸರ್, ವಿ ಆರ್ ಆನ್ ರೈಟ್ ಟ್ರ್ಯಾಕ್. ಓಕೆ. ಅವಾಗ ಏನಾಗುತ್ತೆ, ಈಗ 1,010 ಪಾಲಿಸಿ ಮಾಡಿದ್ರಲ್ಲ, 1,000 ಕಮಿಷನ್ 46,000 ಬಂದ್ರೆ ಅವ್ರು ಹೇಳಿದ್ರು, ಸರ್ ಈ 46,000 ನನ್ನ ಮಗನ ಒಂದು ಡಿಗ್ರಿ ಕಾಲೇಜ್ ಜಾಯಿನ್ ಮಾಡ್ಬೇಕಾದ್ರೆ ಫೀಸಿಗೆ ಹೆಲ್ಪ್ ಆಯ್ತು ಅಂತ ಹೇಳಿದ್ರು. ಅಚ್ಚಾ. ಓಕೆ. ಸೊ ನೋಡಿ, 1 ತಿಂಗಳು ನೀವು ಕೆಲಸ ಮಾಡಿದಾಗೆ ಒಂದು ಡಿಗ್ರಿ ಕಾಲೇಜ್ ನಿಮ್ ಮಗನಿಗೆ ಜಾಯಿನ್ ಆಗ್ಲಿಕ್ಕೆ ಹೆಲ್ಪ್ ಆಯ್ತು ಅನ್ನೋದಾದ್ರೆ ನೀವು ಪ್ರತಿ ತಿಂಗಳು ಯಾಕೆ ಮಾಡಬಾರ್ದು ಅಂತ. ವಂಡರ್ಫುಲ್. ಹೌದು. ಓಕೆ. ಇಲ್ಲ, ಈ ಸರಿ ಇನ್ನು ಪ್ರತಿ ತಿಂಗಳು ಅದೇ ತರ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಅಲ್ಲಿಂದ ಸ್ಲೋಲಿ 2ರಿಂದ ಈಗ 3-4ಕ್ಕೆ ಸ್ಟಾರ್ಟ್ ಆಗಿ ಶಿಫ್ಟ್ ಆಗಿದ್ದಾರೆ ಈಗ. ಅಚ್ಚಾ. ಸೊ 2ನೇ ಗೇರ್ ಅಲ್ಲಿಂದ ಈಗ 3-4ಕ್ಕೆ ಬಂದಿದ್ದಾರೆ. ಸೊ ಈ ವರ್ಷ ಪೂರ್ತಿ 3-4ಕ್ಕೆ ಹೋದ್ರೆ ನೆಕ್ಸ್ಟ್ ಇಯರ್ 5-6ಕ್ಕೆ ಆಟೋಮೆಟಿಕ್ಲಿ ಹೋಗ್ತಾರೆ ಅವ್ರು. ಅಂದ್ರೆ ನಿಧಾನವಾಗಿ ಟೆಂಪರೇಚರ್ ಏರ್ಸ್ಬೇಕು ಅಂತ, ಸಡನ್ಲಿ ಏರ್ಸ್ಬಿಟ್ರು ಬಿಡಾಕ್ಬಿಡ್ತಾರೆ. ಇಲ್ಲ, ನಾವು ಹೇಳ್ತಾ ಇರ್ತೀವಿ, ನಾವು ಯಾವಾಗ್ಲೂ ಅವ್ರು ಟಾಪ್ ಗೇರ್ ಹೋಗಿ ಅಂತ ಹೇಳ್ತಾ ಇರ್ತೀವಿ. ಅವ್ರಿಗೆ ಭಯ ಇದೆ, ನಾವು ಟಾಪ್ ಗೇರ್ ಹೋಗ್ಬಿಟ್ರೆ ಏನಾದ್ರು ಆಕ್ಸಿಡೆಂಟ್ ಆಗ್ಬಿಡ್ತೀನೋ ಭಯ ಇದೆ. ಆ ಭಯಕ್ಕೋಸ್ಕರ ಅವರು ಆತರ ಇದಾರೆ.
ಚೇಂಜ್ ಆಗ್ತಾರೆ, ಚೇಂಜ್ ಮಾಡ್ಬೇಕಾಗಿದೆ, ಅದು ನಮ್ಗೆ ಅನಿವಾರ್ಯ ಇದೆ. ವೆರಿ ಗುಡ್, ವೆರಿ ಗುಡ್. ಅಂದಂಗೆ ಮಾತಾಡ್ತಾ ಮಾತಾಡ್ತಾ ಇಬ್ಬರು ಭೀಮಾ ಸಖಿಯವರ ಯೂಟ್ಯೂಬ್ ಲಿಂಕ್ ಅನ್ನು ಹಾಕಿದ್ದೀನಿ. ಇವರು ಮೊಟ್ಟ ಮೊದಲನೇ ಬಾರಿಗೆ ಸಿಂಹ ಗರ್ಜನೆಯಲ್ಲಿ ಹೈದರಾಬಾದ್ ಅಲ್ಲಿ ಕ್ವಾಲಿಫೈ ಆಗಿದ್ದು, ಅವರು ಚಿತ್ರದುರ್ಗದವರು. ಅವರಿಗೆ ನಿಮ್ಮ CMD ಕಡೆಯಿಂದ ಲ್ಯಾಂಪ್ ಹಚ್ಚಲಿಕ್ಕೆ ಕರೆಸಿದ್ದು, ಅವರು ವಿಡಿಯೋ ಹಾಕಿದ್ದೀನಿ. ಆಮೇಲೆ ಇನ್ನೊಬ್ರು ಸುಮಿತ್ರಾ ಅನ್ನೋರು ಬೆಂಗಳೂರಿನವರು, ಅವರು ಟೀಚರ್ ಆಗಿ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅವ್ರದ್ದು ಹಾಕಿದ್ದೀನಿ. ಸಮಯ ಸಿಕ್ತು ಅಂದ್ರೆ ಇನ್ನೊಂದ್ 2-3 ಹಾಕಿರ್ತೀನಿ. ದಯವಿಟ್ಟು ಭೀಮಾ, ಆಮೇಲೆ ಈ ಲಿಂಕ್ ತಗೊಂಡು ಅಲ್ಲಿ ಬೇರೆ ಯಾವ್ದಿದೆ ನೀವೇ ನೋಡ್ಕೊಳ್ಳಿ. ಓವರ್ ಟು ಯು ಸರ್, ಕಂಟಿನ್ಯೂ ಸರ್. ಸೊ ನೋಡ್ತಾ ನೋಡ್ತಾ 1 ಗಂಟೆ ಮುಗ್ದೇ ಹೋಯ್ತು. ಹಾಗಾದ್ರಿಂದ ಇನ್ನು ಜಾಸ್ತಿ ಸಮಯ ಇಲ್ಲ. ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ಈಗಲೇ ಕೇಳ್ಬೇಕು. ಯಾಕಂದ್ರೆ ನೀನ್ 3-4 ಪ್ರಶ್ನೆ ಒಳಗಡೆ ಟೈಮ್ ಮುಗ್ದೋಗ್ಬಿಡುತ್ತೆ. ಹಾಗಾಗಿ ಇವತ್ತಿನ ದಿವಸ ನೀವು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಅಂದ್ರೆ ಕಸ್ಟಮರು ದುಡ್ಡು ಕೊಡ್ಲಿಕ್ಕೆ ತಯಾರಿದ್ದಾರೆ, ಆದ್ರೆ ನಮಗೆ ಕಾನ್ಫಿಡೆನ್ಸ್ ಕಡಿಮೆ. ಇದು ಒಂದು ಪ್ರಾಬ್ಲಮ್ ಹೇಳಿದ್ರಿ. ನಾವು ಅವರಲ್ಲಿ ಆ ಕ್ಷಮತೆಯನ್ನು ಗುರ್ತ ಹಿಡಿದು ನಾವು ನಮ್ಮ ನಿರೀಕ್ಷೆಗಿಂತ ಡಬಲ್ ಆಗಿ ಕೇಳೋಣವಂತೆ. ಪ್ರೀಮಿಯಂ ಆಗ್ಲಿ ಅಥವಾ ಸಮ್ ಇನ್ಶೂರೆನ್ಸ್ ಆಗ್ಲಿ ಕೇಳೋಣ. ಹಾಗೇನೆ ಎಷ್ಟು ಬರುತ್ತೆ ನೋಡೋಣ. ಇದು ಎಲ್ಲ ಟ್ರೈ ಮಾಡ್ಬೋದಾ? ಇವತ್ತಿಂದ ಮುಂದಿನ 1 ವಾರ, ಇವತ್ತು 19, ಮುಂದಿನ ವಾರ ಎಷ್ಟೋ 26ರ ತನಕ ನೀವು ಯಾವ್ಯಾವ ಕಸ್ಟಮರಿಗೆ ಮೀಟ್ ಮಾಡ್ತೀರೋ ಆ ಕಸ್ಟಮರ್ ಹತ್ರ ನೀವು ಎಷ್ಟು ಪ್ರೀಮಿಯಂ ಕೇಳ್ಬೇಕಂತಿದ್ದೀರಿ ಅದಕ್ಕಿಂತ ಡಬಲ್ ಕೇಳ್ಬಹುದಾ? ಎಷ್ಟು ಜನ ರೆಡಿ ಇದ್ದೀರಾ? ಆರ್ ಅಥವಾ ರೆಡಿ ಅಂತ ಹೇಳಿ ಟೈಪ್ ಹಾಕಿ. ನಮ್ಮನ್ನು ಕಂಡ್ರೆ ಜನ ಬೇರೆ ಕಡೆ ಹೋಗ್ಬಿಡ್ತಾರಂತೆ. ಓಕೆ, ಬಸಮ್ಮ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಪ್ರೀಮಿಯಂ ಜಾಸ್ತಿ ಕಟ್ಟಲು ಮೂಡಿಸುವುದು ಹೇಗೆ? ಓಕೆ, ಹಾ, ಯದುನಂದನ್ ಕೇಳ್ತಾ ಇದ್ದಾರೆ, ದೊಡ್ಡ ಪ್ರೀಮಿಯಂ ತರ್ಬೇಕಾದ್ರೆ ಕನ್ವಿನ್ಸ್ ಮಾಡೋದು ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ಇನ್ಯಾರು ಓನ್ಲಿ ಫಾರ್ ಪ್ರೀಮಿಯಂ ನಲ್ಲಿ ಮಾತಾಡಿ ಪಾಲಿಸಿ ಕ್ಯಾನ್ವಾಸ್ ಮಾಡೋದಕ್ಕಿಂತ ಅದ್ರ ಬಗ್ಗೆ ಸ್ವಲ್ಪ ಏನಿದು ಸಮ್ ಅಶ್ಯೂರ್ಡ್ ಬಗ್ಗೆ ಮಾತನಾಡದೆ ಓನ್ಲಿ ಪ್ರೀಮಿಯಂ ನಲ್ಲಿ ಮಾತಾಡಿ ಪಾಲಿಸಿ ಕ್ಯಾನ್ವಾಸ್ ಮಾಡುವುದಂತೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಸಂಗಮೇಶ್ ಇಜೇರಿ ಅವರು ಕೇಳ್ತಾ ಇದ್ದಾರೆ. ಸುಮಾರು ಜನ ರೆಡಿ ಇದ್ದಾರೆ ಸರ್. ನೀವು ಬಹಳ ಜನಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ರಿ, ಆದ್ರೂ ಸಹಿತ 10% ಜನ ಮಾತ್ರ, ಉಳಿದವ್ರು ಇನ್ನೂ ಸುಮ್ಮನಿದ್ದಾರೆ. ಮತ್ತೆಲ್ಲ ಹೇಳ್ಬಿಟ್ರು ಬಂದ್ಬಿಟ್ರೆ ಅಂತ ಅದು ಹೆದರ್ಕೊಂಡು. ಎನಿವೆ, ಈ 10% ಜನ ಅಂತೂ ಟ್ರೈ ಮಾಡಿ. ಮುಂದಿನ ವಾರ ಬಂದಾಗ ಅದು ಏನು ಕೆಲಸ ಮಾಡ್ತಾ ಇಲ್ವಾ ಅದನ್ನ ಅನುಭವವನ್ನ ಹಂಚ್ಕೊಳ್ಳಿ. ಓವರ್ ಟು ಯು ಚೇತನ್ ಸರ್. ಪ್ರೀಮಿಯಂ ಬಗ್ಗೆ ಮಾತಾಡಿ, ಪ್ರೀಮಿಯಂ ಹೇಗೆ ತರೋದು ಅಂತ ಒಂದು ಪ್ರಶ್ನೆ ಇದೆ. ಓವರ್ ಟು ಯು ಸರ್. ಸರ್, ಈಗ ನಾವು ಯಾವುದೇ ಒಂದು ಪಾಲಿಸಿ ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ಫಸ್ಟ್ ಗೆ ನಾವು ಪ್ರೀಮಿಯಂ ಆಗಿರ್ಬೋದು, ಸಮ್ ಅಶ್ಯೂರ್ಡ್ ಆಗಿರ್ಬೋದು, ಪಾಲಿಸಿ ಬಗ್ಗೆ ಮಾಹಿತಿ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲೇಬಾರ್ದು. ನನ್ನ ಪರ್ಸನಲ್ ವ್ಯೂ ಕೇಳಿದ್ರೆ, ಓಕೆ, ಈಗ ನಾನು ಒಂದ್ ಮನೆಗೆ ಹೋಗ್ತೀನಿ, ಆ ಮನೆಯಲ್ಲಿ ಈಗ ಮಕ್ಳು ಪಾಲಿಸಿ ಮಾಡ್ಬೇಕಂತ ನಮ್ ತಲೆಯಲ್ಲಿ ಒಂದು ಥಾಟ್ ಬರುತ್ತೆ. ಇದು ಅಥವಾ ಅವರು ತಂದೆ ಏನು ಹೇಳಿರ್ತಾರೆ ಒಂದು ಪಾಲಿಸಿ ಮಾಡ್ಬೇಕು ಅಂತ. ಇನ್ 20 years ಅಥವಾ ಇಲ್ಲ 15 years ಆದ್ಮೇಲೆ ಅವ್ನ ಮಗನಿಗೆ ಎಷ್ಟು ಎಜುಕೇಶನ್ ಖರ್ಚು ಬರುತ್ತೆ ಅಂತ ಅವ್ನ ತಂದೆ ಗೊತ್ತಿರುತ್ತೆ. ಈಗ ನಾನ್ ಪಿಚ್ ಮಾಡಬಾರ್ದು ಅದನ್ನ, ಇಷ್ಟು ಪ್ರೀಮಿಯಂ ಮಾಡಿ, ಇಷ್ಟು ಸಮ್ ಅಶ್ಯೂರ್ಡ್ ಮಾಡಿ ಅಂತ. ಓಕೆ, ಸೊ ಅವ್ರ ಹತ್ರ ಫಸ್ಟ್ ಡಿಸ್ಕಸ್ ಮಾಡ್ಬೇಕು. ಓಕೆ, ತಂದೆಗೆ ಆಸೆ ಇರುತ್ತೆ, ಇಲ್ಲ ನನ್ನ ಮಗನಿಗೆ ಒಂದು ಇಂಜಿನಿಯರಿಂಗ್ 10 ಲಕ್ಷ ಬರ್ಬೇಕಂತ ಆಸೆ ಇರುತ್ತೆ. ಓಕೆ, ಇಲ್ಲ ಮದುವೆಗೆ 20 ಲಕ್ಷ ದುಡ್ಡು ಬೇಕಂತ ಅವನದೇನೋ ಡ್ರೀಮ್ ಇರುತ್ತೆ. ಒಂದೇ ನಿಮಿಷ ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ, ನೀವು ಎಷ್ಟು ಪಾಲಿಸಿ ಮಾಡೋದು ಅನ್ನುವುದರ ಬದಲಿಗೆ ನಿಮ್ಮ ಮಗಳಿಗೆ ಮದುವೆಗೆ ಎಷ್ಟು ಖರ್ಚಾಗತ್ತೆ, ಮಗನ ಎಜುಕೇಶನ್ಗೆ ಎಷ್ಟು ಖರ್ಚಾಗತ್ತೆ ಅಂತ ಪ್ರಶ್ನೆ ಕೇಳಿದಾಗ ಅವ್ರು ಏನ್ ನಂಬರ್ ಹೇಳ್ತಾರಲ್ಲ ಅದಕ್ಕೆ ತಕ್ಕ ಹಾಗೆ ಪಿಚ್ ಮಾಡಬಹುದಾ? ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್, ಪ್ಲೀಸ್ ಕಂಟಿನ್ಯೂ. ಸರಿ, ಆತರ ಏನಾಗುತ್ತೆ ಅದು ಫೈನಲ್ ಅಲ್ಲ. ಅದು ಅವಾಗ ಏನ್ ಹೇಳ್ತಾರೆ, ಇಲ್ಲ ಸರ್ ನನ್ನ ಮಗನ ಎಜುಕೇಶನ್ 5-6 ಲಕ್ಷ ಬೇಕಾಗುತ್ತೆ ಇಂಜಿನಿಯರಿಂಗ್ ಅಂತ ಏನೋ ಅವ್ರು ಹೇಳ್ತಾರೆ, ಅವ್ರಿಗೆ ಒಂದು ನಂಬರ್ ಹೇಳ್ತಾರೆ, ಅವ್ರ ತಲೆಯಲ್ಲಿರೋ ಥಾಟ್ ಹೇಳ್ತಾರೆ. ಸಪೋಸ್ ಏನಾದ್ರು ಇವತ್ತಿನ ಮಾರ್ಕೆಟಿಗೆ ಅದು ಕರೆಕ್ಟ್ ಆಗಿದ್ರೆ, ಅವ್ರು ಹೇಳಿದ ನಂಬರ್ ಕರೆಕ್ಟ್ ಆಗಿದ್ರೆ, ಇಲ್ಲ ಸರ್ ನೀವು ಪ್ಲಾನಿಂಗ್ ಏನಿದೆ ನಿಮ್ದು ಕರೆಕ್ಟ್ ಆಗಿದೆ, ನಿಮ್ಮ ಮಗನ ಎಜುಕೇಶನ್ಗೆ 10 ಲಕ್ಷ ಬೇಕಾಗ್ಬೋದು ಏನಂತ ನಾವು ಅದನ್ನ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದು. ಸಪೋಸ್ ಏನಾದ್ರು ಅವ್ರದ್ದು ತಲೆಯಲ್ಲಿ ಥಾಟ್ ಏನಾದ್ರು ಇಲ್ಲ ಒಂದು 3-4 ಲಕ್ಷ ಬಂದ್ರೆ ಸಾಕು ಅನ್ನೋ ತರ ಇದ್ರೆ ಅವ್ರಿಗೆ ನಾವು ಅಡ್ವೈಸ್ ಮಾಡ್ಬೇಕು. ನೋಡಿ, ನಿಮ್ಮ 3-4 ಲಕ್ಷ ಇನ್ ಫ್ಯೂಚರ್ ಅಲ್ಲಿ ನಿಮ್ದೇನಿದೆಯಲ್ಲ ಡ್ರೀಮ್, ನಿಮ್ ಮಕ್ಳ ಎಜುಕೇಶನ್ಗೆ, ನಿಮ್ ಮಕ್ಳ ಮದುವೆಗೆ ಅಥವಾ ನಿಮ್ಮ ರಿಟೈರ್ಮೆಂಟ್ ಬೆನಿಫಿಟ್ಗೆ ಅದು ಮ್ಯಾಚ್ ಆಗೋದಿಲ್ಲ. ಇದನ್ನ ಅವ್ರಿಗೆ ಫಸ್ಟ್ ತಿಳಿಸ್ಬೇಕು. ನಮ್ಗೆ ಏನ್ ಮಾತಾಡ್ತಿದೀವಲ್ಲ ಅದಕ್ಕೆ ಅವ್ರು ಕರೆಕ್ಟ್ ಇದ್ರೆ ಕಂಟಿನ್ಯೂ ಮಾಡ್ಬೇಕು, ಕರೆಕ್ಟ್ ಇಲ್ಲ ಅಂದ್ರೆ ಅದನ್ನ ತಿಳಿಸ್ಬೇಕು. ಸೊ ಇವೆರಡರ ಜೊತೆಗೆ ಅವ್ರು ಫೈನಾನ್ಷಿಯಲ್ ಕಂಡೀಷನ್ ನೋಡ್ಕೋಬೇಕು.
ಆಹಾ. ಸೊ ಇಫ್ ಕಸ್ಟಮರ್ ಫೈನಾನ್ಷಿಯಲಿ ಸೌಂಡ್ ಇದ್ರೆ ಏನ್ ಮಾಡ್ತಾನೆ, ಅವ್ನ ಮಗನಿಗೆ ಈಗ ಇವತ್ತು 10 ಲಕ್ಷ ಹೇಳಿದ್ದೆ ಅನ್ಕೊಳ್ಳಿ ಮೆಚುರಿಟಿ, ನಾನು ಅವ್ನ ಮಗನಿಗೆ 20 ಲಕ್ಷ ಬರೋತರ ಹೇಳಿ ಅವನಿಗೆ ಕರೆಕ್ಟ್ ಅನ್ಸೋ ಪ್ರೀಮಿಯಂ ಕೊಟ್ಟರೆ ಅವ್ನು ಇಲ್ಲ ಅಂತ ಹೇಳೋದಿಲ್ಲ. ಕರೆಕ್ಟ್ ವೆರಿ ಫೈನಾನ್ಷಿಯಲಿ ಸೌಂಡ್ ಇಲ್ಲ. ಸೊ ನಮ್ಮಲ್ಲಿ ಒಂದು ಆಫೀಸಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಅದು ಆಹಾ. ಹಿಂಗೆ ಒಂದು ಮೀಟಿಂಗ್ ಆಯ್ತು. ಮೀಟಿಂಗ್ ಆದಾದ್ಮೇಲೆ ಕಸ್ಟಮರ್, ನಮ್ಮಲ್ಲಿ ಒಂದು ಜೀವನ ಶಿರೋಮಣಿ ಅಂತ ಒಂದು ಪಾಲಿಸಿ ಇತ್ತು. ಹಾ ಹಾ ಹಾ. ಸೊ ಅದು ಮೀಟಿಂಗ್ ಅಲ್ಲೆಲ್ಲ ಫುಲ್ ಡಿಸ್ಕಷನ್ ಆಯ್ತು. ಏಜೆಂಟ್ ಫುಲ್ ಇನ್ಸ್ಪೈರ್ ಆಯ್ದ. ಓಕೆ. ಒಂದ್ ಕಸ್ಟಮರ್ ಮನೆಗೆ ಹೋದ. ಕಸ್ಟಮರ್ ಮನೆಗೆ ಹೋಗಿ ಫುಲ್ ಖುಷಿಯಾಗಿ ಜೀವನ್ ಶಿರೋಮಣಿ ಪಾಲಿಸಿನ ಎಲ್ಲ ರೆಡಿಯಾಗಿ ಬೆಳಿಗ್ಗೆ ಕಸ್ಟಮರ್ ಮನೆಗೆ ಹೋಗ್ಬೇಕಂತ ಎಲ್ಲ ಹೇಳಿದ್ವಿ. ಬೆಳಿಗ್ಗೆ ಹೋದ. ಕಸ್ಟಮರ್ ಫ್ರೆಶ್ ಆಗಿದ್ದ. ಆತನು ಚೆನ್ನಾಗಿ ಮಾತಾಡ್ಸಿದ್ದ. ಗುಡ್ ಮಾರ್ನಿಂಗ್ ಎಲ್ಲ ಹೇಳ್ದ. ಕರೆದ್ರು. ಅವರು ಚೆನ್ನಾಗಿ ಅವ್ರನ್ನ ರಿಸೀವ್ ಮಾಡ್ಕೊಂಡ್ರು. ಕುತ್ಕೊಂಡ್ರು. ಎಲ್ಲ ಮಾತಾಡಿದ್ರು. ಏನ್ ಬಂದಿದೆ ಅಂತ ಕೇಳಿದ್ರು. ಇಲ್ಲ ಸರ್, ನಮ್ಮಲ್ಲಿ ಒಳ್ಳೆ ಪಾಲಿಸಿ ಬಂದಿದೆ ಜೀವನ್ ಶಿರೋಮಣಿ ಅಂತ, ಅದು ನಿಮ್ಗೆ ಬಹಳ ಚೆನ್ನಾಗಿ ಕೇಳ್ಬೋದು ಎಲ್ಲ ಹೇಳಿದ್ರು. ಅವನು ಅಲ್ಲಿವರೆಗೆಲ್ಲ ಚೆನ್ನಾಗಿದ್ದ. ಅಚ್ಚಾ. ಅವನು ಫೈನಾನ್ಷಿಯಲಿ ವೀಕ್ ಇದ್ದಾನೆ. ಅಚ್ಚಾ. ಅವನಿಗೋಗಿ 1 ಕೋಟಿ ಶಿರೋಮಣಿ ಪಾಲಿಸಿ ಹೇಳಿದ್ರು. ಅದಕ್ಕೆ ಅವ್ರು ಏನು ಗೊತ್ತಿಲ್ಲ ಅವ್ರಿಗೆ. 1 ಕೋಟಿ ಶಿರೋಮಣಿ ಪಾಲಿಸಿ ಸುಮ್ಮನೆ ಇದ್ರು. ಅವರು ವರ್ಷಕ್ಕೆ ಎಷ್ಟು ಕಟ್ಬೇಕಂತ ಕೇಳಿದ್ರು. 5.5 ಲಕ್ಷ ಕಟ್ಬೇಕಂತ ಹೇಳಿದ್ರು. ಹಾ ಹಾ. ಅವ್ರ ಮಿಸ್ಸಸ್ ಟೀ ತಂದ್ಕೊಡು ಅಂತ ಹೇಳಿದ್ರು. ಅವ್ರ ಮಿಸ್ಸಸ್ ಟೀ ಎಲ್ಲ ತಂದ್ಕೊಡ್ತಿದ್ರು. 1 ನಿಮಿಷ ಬಂದೆ ಅಂತ ಹಿಂದೆ ಹೋದ್ರು ಅವ್ರು. ಹಾ ಹಾ. ಅವತ್ತು ಹೋದ್ರೆ ಇವತ್ತು ಬಂದೇ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್. ಸೊ ಏನಾಗುತ್ತೆ, ಈ ಕಸ್ಟಮರ್ಗೆ ನಾವು ಅವ್ರು ಫೈನಾನ್ಷಿಯಲ್ ಸ್ಟೇಟಸ್ ನೋಡದೆ ನಮ್ಗೇನೋ ಗೊತ್ತಿದೆ, ನಮ್ಗೇನೋ ಪ್ರೀಮಿಯಂ ಬೇಕಂತ ನಾವ್ ಹೇಳಿದ್ರೆ ಅದು ಆಗೋದಿಲ್ಲ. ಫಸ್ಟ್ ಡಿಸ್ಕಸ್ ಮಾಡ್ಬೇಕು 1 to 1. ಎದಕ್ ನಾವು ಪಾಲಿಸಿ ಮಾಡ್ತಾ ಇದ್ವಿ, ಅದು ಯಾವ ಪರ್ಪಸ್ ನೀಡ್ ಅಂದ್ರೆ ಯಾವ ಟೈಮಿಗೆ ಬೇಕದು, ಇದೆಲ್ಲ ಮಾತಾಡಿದಾಗ ಅವನೇ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ಇಲ್ಲ, ನಂದು ಇವತ್ತು ಫೈನಾನ್ಷಿಯಲ್ ಸ್ಟೇಟಸ್ ಹಿಂಗಿದೆ, ನನ್ಗೆ ಇಷ್ಟ ಆದ್ರೆ ಕಟ್ಟಕ್ ಆಗುತ್ತೆ. ಫಸ್ಟ್ ಅವ್ರದ್ದು ಡಿಸ್ಕಸ್ ಮಾಡದೆ ನಾವ್ ಯಾವ್ದೋ ಒಂದು ಕ್ಯಾಂಪೇನ್ ಬಂದಿದೆ ಅಂತಾನೋ ಅಥವಾ ಏನೋ ಬಂದಿದೆ ಅಂತ ನಾವು ಕುತ್ಕೊಂಡಾಗ ಏನ್ ಮಾಡ್ತಾನೆ, ಅವ್ನು ಹರಿಬರಿ ಇರ್ತಾನೆ. ಒಂದು ಪೋಸ್ಟ್ಪೋನ್ ಮಾಡ್ತಾನೆ, ಇಲ್ಲ ಯಾವ್ದೋ ಒಂದು ಅವನಿಗೆ ತಿಳಿದ ಪಾಲಿಸಿ ಕೊಟ್ಟು ಕಳಿಸ್ಬಿಡ್ತಾನೆ. ಒಂದು ಟೈಮ್ ಅವ್ರ ಹತ್ರ ತಗೊಂಡಾದ್ಮೇಲೆ ನಮ್ಮ ಡಿಸ್ಕಸ್ ಮಾಡ್ಲಿಕ್ಕೆ ಅವನ ಹತ್ರ ಸಫಿಶಿಯಂಟ್ ಟೈಮ್ ಇರ್ಬೇಕು ಫಸ್ಟ್. ಮತ್ತೆ ಎನ್ವಿರಾನ್ಮೆಂಟ್ ನನ್ಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು. ಅಲ್ಲಿ ಮನೆ ಒಳಗಡೆ ಮಗ ಕೀ ಅಂತ ಇರ್ತಾನೆ, ಇವ್ರು ಇಲ್ಲಿ ಪಾಲಿಸಿದ ಹೇಳ್ತಿರ್ತಾರೆ. ಅದು ಮಗ ಹೇಳ್ತಿರ್ಬೇಕಾದ್ರೆ ಪಾಲಿಸಿದ ಎಲ್ಲಿ ಕೇಳಿಸುತ್ತೆ. ಅಲ್ಲಿ ಹೆಂಡತಿ ಒಳಗಡೆ ರೀ ಅಂತ ಇರ್ತಾಳೆ. ಇವ್ರು ನಮಗೆ ಹೋಗಿ ಅಂತ ನಮ್ಮನ್ನು ಬಿಡಂಗಿಲ್ಲ, ಹೆಂಡತಿನೂ ಬಿಡಂಗಿಲ್ಲ, ಮಕ್ಕಳನ್ನು ಬಿಡಂಗಿಲ್ಲ. ಇದು ಆಗೋದಿಲ್ಲ. ಸೊ ಒನ್ಸ್ ನಾವು ಪಾಲಿಸಿ ಕ್ಯಾನ್ವಾಸ್ ಮಾಡಕ್ ಹೋದಾಗ ಎನ್ವಿರಾನ್ಮೆಂಟ್ ಸಪೋರ್ಟ್ ಮಾಡ್ಬೇಕು, ಫ್ಯಾಮಿಲಿ ಸಪೋರ್ಟ್ ಮಾಡ್ಬೇಕು, ಅವ್ನ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ಬೇಕು. ಇವೆಲ್ಲ ಕರೆಕ್ಟ್ ಆಗಿದ್ದಾಗ ನಾವೇನ್ ಪಿಚ್ ಮಾಡ್ತೀವಿ ಒಪ್ಕೊಂತಾರೆ. ಈ ಐ ಸಮ್ ಅಶ್ಯೂರ್ಡ್ ಐ ಪ್ರೀಮಿಯಂ ಅಂತ ಎರಡೂ ಇಲ್ಲ, ಎಲ್ಲರೂ ಕೇಪಬಲ್ ಇದ್ದಾರೆ. ಅವ್ರಿಗೆ ತಿಳಿಸ್ಬೇಕು. ಅವನಿಗೆ ನೀಡ್, ಅವನಿಗೆ ಅದು ಅವಶ್ಯಕತೆ ಇದೆ, ನನಗ್ ಬೇಕೇ ಬೇಕು ಅಂತ ಗೊತ್ತಾಯ್ತು ಅಂದ್ರೆ ಅವನು ಆ ಟೈಮಿಗೆ ಸಾಲ ಮಾಡಿ ಆದ್ರೂ ಕಟ್ತಾನೆ. ನೆಕ್ಸ್ಟ್ ಇಯರ್ ಆ ವರ್ಷಕ್ಕೆ ದುಡ್ಡಲ್ಲಿ ಜೋಡಿಸ್ಕೊತಾನೆ. ವೆರಿ ಗುಡ್. ಯಾಕಂತಂದ್ರೆ ನೀವು ಹೇಳಿದ್ದು ವಿಚಾರ, ಈಗ ನೀವು ಹೇಳ್ಬೇಕಾದ್ರೆ ವಿಚಾರ ಮಾಡ್ತಾ ಇದ್ರೆ, ನನಗೊಂದು ಪಾಲಿಸಿ ಕೊಡಿ ಅಂತಂದ್ಕೊಳ್ಳೆ ಪ್ರೀಮಿಯಂ ಕಡಿಮೆ ಆಗತ್ತೆ, ಸಮ್ ಇನ್ಶೂರೆನ್ಸ್ ಕಡಿಮೆ ಆಗತ್ತೆ. ನಿಮ್ಮ ಮಗನಿಗೋಸ್ಕರ ಮಾಡಿ, ನಿಮ್ಮ ಮಗನಿಗೆ ಎಜುಕೇಶನ್ ಅಂದಾಗ, ಅವರು ತಮ್ಮ ಮಗನಿಗೆ ಅಂದಾಗ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅಂತ ಅನ್ನೋದು ಹೇಳ್ಕೊಟ್ರಿ. ವೆರಿ ವಂಡರ್ಫುಲ್ ಪಾಯಿಂಟ್ ಸರ್, ಕಂಗ್ರ್ಯಾಚುಲೇಷನ್ಸ್. ಹಾಗೇನೆ ಈಗ ಆಲ್ಮೋಸ್ಟ್ ನಾವು ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಈಗ ಕೊನೆಯ ಪ್ರಶ್ನೆ, ನಮ್ಮ ಈ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಚೇಂಜ್ಗಳಾಗ್ತಾ ಇದೆ. ಈ ಸ್ಥಿತಿಯಲ್ಲಿ ಬರೋ ದಿವಸಗಳಲ್ಲಿ ನಮ್ಮ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಇನ್ಶೂರೆನ್ಸ್ ಇಂಡಸ್ಟ್ರಿ ಏಜೆನ್ಸಿ, ಈಗ ಹೊಸಬ್ರು ಏನಾದ್ರು ಏಜೆನ್ಸಿ ತಗೊಂಡ್ರೆ ಇನ್ನೂ ಬಿಸ್ನೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಅಥವಾ ಕಷ್ಟ ಆಗತ್ತಾ? ನಿಮ್ ವಿಚಾರ ಹೇಳಿ ಪ್ಲೀಸ್. ಈಗ ನಾನು ಹೆಂಗ್ ನೋಡ್ತೀನಿ ಅದ್ಮೇಲೆ ನಂಗೆ ಅದು ಸಿಗುತ್ತೆ. ನಾನು 2021 ಅಲ್ಲಿ ಪ್ರಮೋಷನ್ ಹೋಗಿದ್ದೆ. ಅಚ್ಚಾ. 9 months ABMS ಕೆಲಸ ಮಾಡಿದೆ. ನಾನು ಹೋಗ್ಬೇಕಾದ್ರೆ ನನ್ನ ಟೀಮ್ನೇ, ಸ್ವತಃ ನನ್ನ ಟೀಮ್ನೇ, ನಮ್ಮ ಎಲ್ಲಾ ಟೀಮ್ ಮೇಟ್ಸ್ ಗೆ ಅಲಾಟ್ಮೆಂಟ್ ಆಗ್ಲಿ, ನಾನು ವಾಪಸ್ ಬರಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಅವ್ರಿಗೆ ಅಲಾಟ್ ಮಾಡೋದು ಹೇಳೋಗಿದ್ದೆ. ವಾಪಸ್ ಬಂದ್ರೆ ನನ್ನ ಏಜೆಂಟ್ಸ್ ಯಾವ್ದು ಇರ್ಲಿಲ್ಲ. ನಾನು ಹೋಗ್ಬೇಕಾದ್ರೆ ನನ್ನ ಟೀಮ್ 43 ಇತ್ತು. ಸೊ ನಾನು ವಾಪಸ್ ಬರ್ಬೇಕಾದ್ರೆ ನಾನು ಫಸ್ಟ್ ಮೆಂಟಲಿ ಡಿಸೈಡ್ ಆಗಿದ್ದೆ, ನಾನು ಈಗ ವಾಪಸ್ ಬರ್ಲೇಬೇಕು, ಕೆಲಸ ಮಾಡ್ಬೇಕು, ನಾನು ಡಿಸೈಡ್ ಆಗಿದ್ದೆ. ಸೊ ಒನ್ಸ್ ನಾನು ಡಿಸೈಡ್ ಆದಾದ್ಮೇಲೆ ಈಗ ನನಗೆ ಹೊಸದಾಗಿ ಬಂದ್ರೆ ಮಾಡ್ತಾನೆ, ಅಳಗೋ ಮಾಡ್ತಾ ಕೂತ್ರೆ ನನಗೆ ಕೆಲಸ ಆಗೋದಿಲ್ಲ. ನಾನು ರಿಕ್ರೂಟ್ ಮಾಡ್ಲೇಬೇಕು, ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಲೇಬೇಕು, ಕೆಲಸ ತಗೊಂಡ್ಲೇಬೇಕು. ಸೊ ದ ಬ್ಯೂಟಿ ಏನು ಅಂದ್ರೆ, ನಾನು ಯಾವಾಗ ಫಿಯರ್ ಅಲ್ಲಿ ಇದ್ನಲ್ಲ, ನಾನು ಸಕ್ಸಸ್ ಕಾಣಕ್ ಆಗಿದ್ದಿಲ್ಲ ಅವಾಗ. ವಾಪಸ್ ಬಂದಾದ್ಮೇಲೆ ಸುಮಾರು ಇಲ್ಲಿವರೆಗೆ ಒಂದು 120 ಏಜೆಂಟ್ ಇಂದ 150 ಏಜೆಂಟ್ ರಿಕ್ರೂಟ್ ಮಾಡಿದ್ದೀನಿ ನಾನು. ಲಾಸ್ಟ್ ಇಯರ್, ಬಿಫೋರ್ ಲಾಸ್ಟ್ ಇಯರ್, ಇಲ್ಲ ಲಾಸ್ಟ್ 3-4 years ಅಲ್ಲಿ, ಬಿಫೋರ್ ಲಾಸ್ಟ್ ಇಯರ್ ನಾನು ಅರೌಂಡ್ ಒಂದು 89 ಸ್ಪಾನ್ಸರ್ ಮಾಡಿದ್ದೆ 1 year ಅಲ್ಲಿ. ಸೊ ಔಟ್ ಆಫ್ ಸೆಟ್ ಒಂದು 56 ಏಜೆನ್ಸಿ ಕೋಡ್ ಮಾಡಿದೆ ನಾನು ಒಂದು 4 months ಅಲ್ಲಿ. ಸೊ ಅದರಲ್ಲಿ ಒಂದು 39 ಏಜೆಂಟ್ ಉಳಿದಾರೆ.
ಸೊ ಲಾಸ್ಟ್ 4 years ಅಲ್ಲಿ ನಾನು ರಿಕ್ರೂಟ್ ಮಾಡಿದ ಎಲ್ಲ ಹೊಸ ಟೀಮ್ ಇದೆ. ನಾನು ಬಿಫೋರ್ ಪ್ರಮೋಷನ್ ಹೋಗೋಕ್ಕಿಂತ ಮುಂಚೆ ಹಳೆ ಟೀಮ್ ಇದ್ದರಿಂದ ಯಾವ ವರ್ಷನೂ 1000 ಪಾಲಿಸಿ ಕಂಪ್ಲೀಟ್ ಮಾಡಿರ್ಲಿಲ್ಲ. ಹಾ 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 ಹೊಸ ಟೀಮ್ ಇಂದ ಲಾಸ್ಟ್ ಇಯರ್ ನಾನು ಅರೌಂಡ್ 1250 ಪಾಲಿಸಿ ಕಂಪ್ಲೀಟ್ ಮಾಡಿದ್ದೀನಿ. ಅಚ್ಚಾ. ಸೊ ಬಿಫೋರ್ ದಟ್ ಈಗ ಎಸ್ ಸರ್. ಸೊ ನಾನು ಹೊಸದಾಗಿ ರಿಕ್ರೂಟ್ ಮಾಡಿದಂತ ಏಜೆಂಟ್ ಸೆಂಚುರಿ ಮಾಡಿದ್ದಾರೆ. ಕಾಂಜಿಗೋಟಿಲಿ ಅದ್ರಲ್ಲಿ ಒಬ್ರು ಲಾಸ್ಟ್ 4 years ಇಂದ ಸೆಂಚುರಿ ಮಾಡ್ತಾ ಬಂದಿದ್ದಾರೆ. ಸೊ ಈಗ ಹಳೆ ಏಜೆಂಟ್ರು ಹೊಸ ಏಜೆಂಟ್ರು ಅಂತ ಏನಿಲ್ಲ, ಯಾರಿಗೆ ಮಾಡ್ಬೇಕು ಅಂತ ಇದೆ ತಲೆಯಲ್ಲಿ ಅವ್ರಿಗೆ ನಾವು ಚೆನ್ನಾಗಿ ಟ್ರೈನ್ ಅಪ್ ಮಾಡಿ ಪುಷ್ ಮಾಡಿದ್ರೆ ಡೆಫಿನೆಟ್ ಆಗಿ ಬಿಸ್ನೆಸ್ ಮಾಡೇ ಮಾಡ್ತಾರೆ. ಮತ್ತೆ ಪ್ರಾಪರ್ ಅವ್ರಿಗೆ ಟ್ರೈನಿಂಗ್ ಮಾಡ್ಬೇಕು, ನರ್ಚರ್ ಮಾಡ್ಬೇಕು. ಮತ್ತೆ ಈಗ ಏನಾಗಿದೆ, ಹಳೆ ಏಜೆಂಟ್ರಿಗೆ ಕೆಲವೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಓಕೆ. ಸೊ ಹೊಸ ಏಜೆಂಟ್ರಿಗೆ ಅದು ಯಾವ್ದೇ ಎಕ್ಸ್ಪೀರಿಯನ್ಸ್ ಇರೋದೇ ಇಲ್ಲ. ಕರೆಕ್ಟ್ ಕರೆಕ್ಟ್. ಫ್ರೆಶ್ ಮೈಂಡ್. ನಾವು ಯಾವ ತರ ಬೇಕು ಆ ತರ ವೈಟ್ ಶೀಟ್ ಅಲ್ಲಿ ಯಾವ ತರ ಬೇಕು ಆ ತರ ನಾವು ಡ್ರಾ ಮಾಡ್ಬೋದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ನಮ್ಗೆ ಏನೋ ಅದು ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಏನಂದ್ರೆ ನನಗೆ ಫಸ್ಟ್ ಕಾನ್ಫಿಡೆನ್ಸ್ ಇರ್ಬೇಕು, ನಾನು ಇವ್ರು ಇಟ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಅವ್ರ ಮೇಲೆ ಕಾನ್ಫಿಡೆಂಟ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಹಾಗೆ ಆಗುತ್ತೆ, ಏನ್ ತೊಂದ್ರೆ ಇಲ್ಲ, ಮಾಡ್ಬೋದು, ಇವಾಗೂ ಮಾಡ್ಬೋದು. ಈಗ ನೀವು ಕೊನೆಗೆ ಹೋಗ್ತಾ ಏನ್ ಒಂದು ವಿಷಯ ಹೇಳಿದ್ರಿ ಅಂತಂದ್ರೆ, ನೀವು ABMS ಆಗಿ ಮತ್ತೆ ವಾಪಸ್ ಬಂದು ನೀವು ನಿಮ್ಮ ಬಿಸ್ನೆಸ್ ಕಟ್ಲಿಕ್ಕೆ ಸಾಧ್ಯ ಆದ್ರೆ, ನಮಗೂ ಸಹಿತ ಆಸ್ ಎ ಏಜೆಂಟ್ ಈ ವರ್ಷದಿಂದ ಈಗ ಹೊಸದಾಗಿ ಏಜೆನ್ಸಿ ತಗೊಂಡಿದ್ದೀನಿ ಅಂತ ಶುರು ಮಾಡಿ. ದಟ್ ಈಸ್ ಅ ವಂಡರ್ಫುಲ್ ಕಾನ್ಸೆಪ್ಟ್. ಇವತ್ತಿನಿಂದ ಪರಿಚಯ ಇರ್ಲಾರ್ದವ್ರಿಗೆ ಪರಿಚಯ ಮಾಡಿಕೊಂಡು ಅಲ್ಲಿಂದ ಹೊಸ ಬಿಸ್ನೆಸ್ ಅನ್ನು ಶುರು ಮಾಡೋಣ. ಆ ಚಾಲೆಂಜ್ ತಗೊಳ್ಳಿಕ್ಕೆ ಎಷ್ಟು ಜನ ತಯಾರಿದ್ದೀರಿ? ಇವತ್ತಿನ ತನಕ ಯಾರು ಕಸ್ಟಮರ್ ಇದ್ದಾರೆ ಬಿಟ್ಬಿಡ್ತೀನಿ, ಅಂದ್ರೆ ಅದು ಬಂದ್ರೆ ಅಡಿಷನಲ್. ಆದ್ರೆ ಇವತ್ತಿಂದ ನಂದು ಹೊಸ ಏಜೆನ್ಸಿ ತಗೊಂಡಿದ್ದೀನಿ ಅಂತೇಳಿ ಶುರು ಮಾಡ್ತೀನಿ, ಆಮೇಲೆ ಆ ದೃಷ್ಟಿಕೋನದಿಂದ ಕೆಲಸ ಮಾಡ್ತೀನಿ ಅಂತ ಎಷ್ಟು ಜನ ರೆಡಿ ಇದ್ದೀರಿ? ಅಟ್ಲೀಸ್ಟ್ 4-5 ಜನ ರೆಡಿ ಇದ್ದೀರಿ. ವೆರಿ ಗುಡ್, ವೆರಿ ಗುಡ್, ಇಂಟ್ರೆಸ್ಟಿಂಗ್. ವಾವ್. ಸೊ ಅಂದ್ರೆ ನಾವು ಇವತ್ತಿನ ದಿವಸ ಶುರು ಮಾಡಿದ್ರು ಸಹಿತ MDRT ಮಾಡಕ್ ಸಾಧ್ಯ, ಇವತ್ತಿನ ದಿವಸ ಶುರು ಮಾಡಿದ್ರು ಸಹಿತ ಸೆಂಚುರಿ ಮಾಡ್ಲಿಕ್ಕೆ ಸಾಧ್ಯ. ವೆರಿ ಗುಡ್, ವಂಡರ್ಫುಲ್ ಟೀಮ್. ನಿಮ್ಮಿಂದ ಈ ತರ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ, ಇಷ್ಟು ಜನ ತಯಾರಾಗಿದ್ದೀರಿ ಅಂತಲೂ ಗೊತ್ತಾಗ್ಲಿರ್ಲಿಲ್ಲ. ಐ ಆಮ್ ವೆರಿ ಓವರ್ವೆಲ್ಮ್. ನನ್ಗೆ ಭಾರಿ ಖುಷಿ ಆಗ್ತಾ ಇದೆ ಇವತ್ತಿನ ಕಾರ್ಯಕ್ರಮ ಬಂದಿದ್ದು. ಅಂದಂಗೆ ಪುಷ್ಪಾ ಮೇಡಮ್ ಎಲ್ಲೋದ್ರು ಬಂದಿದ್ದಾರೆ. ಅವರು 50 ಪಾಲಿಸಿ ಮಾಡಿದ್ದಾರೆ. ಭೀಮಾ ಸಖಿ, ಐ ಥಿಂಕ್ ಯಾವುದದು ತುಮಕೂರಿಂದ ನೆಕ್ಸ್ಟ್ ಸ್ಟಾಪ್ ಯಾವುದು, ಅಲ್ಲಿ ಆ ಬ್ರಾಂಚ್. ತುಮಕೂರು ನಂತರ ಯಾವ್ದೂರು, ಎನಿವೆ ಸಿರಾ ಬ್ರಾಂಚ್ ಅನ್ನೋರು ಪುಷ್ಪಾ ಮೇಡಮ್. ಅವರು ಮೊನ್ನೆ 50 ಪಾಲಿಸಿ ಮಾಡಿದ್ದಾರೆ. ಹೋದ ವರ್ಷನೂ ಸಾಕಷ್ಟು ಪಾಲಿಸಿ ಮಾಡಿದ್ರು, 100ಕ್ಕಿಂತ ಹೆಚ್ಚು ಪಾಲಿಸಿ ಮಾಡಿದ್ರು ಅಂತ ಕಾಣಿಸುತ್ತೆ, 200 ಆಗಿತ್ತು ಅಂತ ಕಾಣಿಸುತ್ತೆ. ಈ ವರ್ಷ ಆಲ್ರೆಡಿ 50 ಪಾಲಿಸಿ ಮಾಡಿದ್ದಾರೆ. ಅಂದ್ರೆ ಪ್ರತಿ ವರ್ಷ 50-100 ಪಾಲಿಸಿ ಮಾಡೋರು ಮಾಡ್ತಾನೆ ಇದ್ದಾರೆ. 10-12 ಮಾಡ್ಕೊಂಡು ಕಂಟಿನ್ಯೂ ಮಾಡೋರು ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ನಮಗೆ ಬಿಸ್ನೆಸ್ ಲಾಸ್ಟ್ ಇಯರ್ 258. ಓಕೆ, ತುಮಕೂರು 2 ಬ್ರಾಂಚ್. ವಂಡರ್ಫುಲ್ ವಂಡರ್ಫುಲ್. ಹರಿನಾಥ್ ರೆಡ್ಡಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಲಾಸ್ಟ್ ಇಯರ್ ಲಾಸ್ಟ್ ಅಲ್ಲ ಸರ್, ಲಾಸ್ಟ್ ಸಾರಿ. ಓಕೆ, ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಹರಿನಾಥ್ ರೆಡ್ಡಿ ಸರ್. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಸಹಿತ ಒಳ್ಳೆ ಸಮಾಧಾನದ ರೀತಿಯಲ್ಲಿ ಅವರಿಗೆ ಒಂದು ಹೊಸ ವಿಚಾರ ಕೊಟ್ಟಿದ್ದೀರಿ ಚೇತನ್ ಸರ್. ಅವರೆಲ್ಲರಲ್ಲೂ ಹೊಸ ಚೈತನ್ಯವನ್ನ ಮೂಡಿಸಿದ್ದೀರಾ ನಿಮ್ಮ ಈ 1-1.5 ಗಂಟೆಯ ವಿಚಾರಧಾರೆಯಲ್ಲಿ. ಧನ್ಯವಾದಗಳು ಚೇತನ್ ಸರ್. ಇವತ್ತಿನ ದಿವಸ ನೀವು ಬಂದು ಅವರೆಲ್ಲರಿಗೂ ಹೇಳ್ಕೊಟ್ಟಿದ್ದಕ್ಕೆ, ನಿಮ್ಮನ್ನ ನೀವೇನು ಹೇಳ್ಕೊಟ್ಟಿದ್ದೀರಾ ಅದನ್ನ ಅಪ್ಲೈ ಮಾಡಿಬಿಟ್ಟು ಅದು ರಿಸಲ್ಟ್ ಅವ್ರು ಹಂಚ್ಕೋತಾರೆ ಅಂತ ಇವತ್ತಿನ ದಿವಸ ನಿಮ್ಗೆಲ್ಲ ಬಂದಿರುವ ಬೈ ದ ವೇ, ಎಲ್ಲರೂ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಹೆಸರು, ಯಾವ ಊರಿಂದ ಬಂದಿದ್ದೀರಿ ಅದನ್ನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಆಮೇಲೆ ನಿಮ್ಮ ಬ್ರಾಂಚ್ ಯಾವುದು ಅಂತ ಹಾಕಿದ್ರು, ಅಥವಾ ನಿಮ್ಮ ಡೆವಲಪ್ಮೆಂಟ್ ಆಫೀಸರ್ ಅಥವಾ CLIIR ಅಂತ ಹಾಕಿದ್ರು ಒಳ್ಳೇದು. ಅಷ್ಟು ಹಾಕ್ಬಿಡಿ. ಲೆಟ್ ಅಸ್ ಸಿ. ಬಶೀರ್ ಅಹ್ಮದ್ ಸರ್, ಓಕೆ, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಚೇತನ್ ಕುಮಾರ್ ಸರ್, ರಿಯಲಿ ಅಪ್ರಿಶಿಯೇಟ್. ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಈ ಕಾರ್ಯಕ್ರಮ ಹಿಂಗೆ ನಡೀತಾ ಇರಲಿ. ಆಗಸ್ಟ್ ಅಲ್ಲಿ ಶುರು ಆಗಿದ್ದು, ಈ ಆಗಸ್ಟಿಗೆ 52ನೇ ಎಪಿಸೋಡ್ ಆಗುತ್ತೆ. ಜುಲೈ, ಆಗಸ್ಟ್, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಆಲ್ಮೋಸ್ಟ್ 52-48ನೇ ಎಪಿಸೋಡ್ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮ ಒಂದು ಮಾತು. ಎಸ್ ಸರ್, ಪ್ಲೀಸ್, ಓವರ್ ಟು ಯು. ಸೊ ನೀವು ತುಂಬಾ ವರ್ಷದಿಂದ ತುಂಬಾ ಪ್ಲಾಟ್ಫಾರ್ಮ್ ಮಾತಾಡಿದಿರಿ, ತುಂಬಾ ಜನ ನೋಡಿದಿರಿ. ಸೊ ಒಂದು ಬೆಸ್ಟ್ ಥಿಂಗ್ ಏನಂದ್ರೆ, ಮಾತು ಬರ್ತದೆ, ಒಂದು ಮಾತು ಹೋಗ್ತದೆ.
ಆ ಮಾತಲ್ಲಿ ಏನು ಬೆಸ್ಟ್ ನೋಡಕ್ ಸಾಧ್ಯ ಇದೆ ಅದನ್ನ ಪ್ರತಿ ಸಲ ನೀವು ನೋಡ್ತಾ ಇರ್ತೀರಿ. ಓಕೆ. ನೋಡಿದ ಮಾತನ್ನ ಇನ್ನೊಬ್ರಿಗೆ ತಲುಪಿಸ್ತೀರಿ. ಓಕೆ. ಅದ್ ರಿಸಲ್ಟೆಂಟ್ ಇವತ್ತು ಈ ಚಾಟ್ ಬಾಕ್ಸ್ ಅಲ್ಲಿ ಬರ್ತಿರೋ ಆನ್ಸರ್ಸ್ ಕ್ವಶನ್ಸ್ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ನಾನು ನಿಮ್ಮ ಈ ಕಾರ್ಯಕ್ರಮದ ಅವರಲ್ಲಿ ನಿಮ್ಮ ಕಾರ್ಯಕ್ರಮ ಕ್ಷಮತೆ ಇದೆ, ಅದಕ್ಕೆ ಅವಕಾಶ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಆ ಮನಸ್ಥಿತಿ ನಿಮ್ದಿದೆ, ಅದನ್ನ ಮುಟ್ಟಿಸ್ಬೇಕು, ಅವ್ರನ್ನ ಬೆಳೆಸ್ಬೇಕು ಅನ್ನೋ ಮನಸ್ಥಿತಿ ನಿಮ್ದಿದೆ ಸರ್. ರಿಯಲಿ ಗ್ರೇಟ್. ಮತ್ತೆ ನಿಮ್ಮಂತ ಟ್ರೈನರ್ ಇವತ್ತೆಲ್ಲ ಇಷ್ಟು ಜನರಿಗೆ ಮಾಡಲ್ ಆಗಿದ್ದಾರೆ, ಇನ್ಕ್ಲೂಡ್ ನನಗೂ ಎಲ್ಲೋ ಒಂದ್ ಕಡೆ ಹೆಲ್ಪ್ ಆಗ್ಬೋದು. ಮತ್ತೆ ನೀವು ಅವಾಗ್ಲೇ ಹೇಳ್ತಾ ಇದ್ರಿ MDRT ಅಂತ. ಲಾಸ್ಟ್ ನನ್ ಮಾತೊಂದ್ ಹೇಳಿ ನಾನು ಮುಗಿಸ್ತೀನಿ. MDRT ಮಾಡಕ್ಕೆ 25 ಜನ ನೋಡ್ಬೇಕು, 50 ಜನ ನೋಡ್ಬೇಕು, 100 ಜನ ನೋಡ್ಬೇಕಂತ ಏನಿಲ್ಲ. ಅಷ್ಟು ಕಷ್ಟಪಡೋದು ಅವಶ್ಯಕತೆ ಇಲ್ಲ. ಒನ್ ಶಾಟ್, ಒನ್ ಚೆಕ್ ಅಲ್ಲಿ MDRT ಆಗ್ಬೋದು. ಓಕೆ. ಸೊ ಹೊಸಪೇಟೆ ಬ್ರಾಂಚ್ ಎಲ್ಲ IBMS ಇದ್ದಾಗೆ ಒಂದೇ ಒಂದ್ ಚೆಕ್, ಒಂದ್ ಏಜೆಂಟ್ ಒಂದೇ ಚೆಕ್ MDRT ಆಗಿದ್ದಾರೆ. ಸೊ MDRT ಗೆ ಇಷ್ಟೇ ಪ್ರಾಸ್ಪೆಕ್ಟ್ ಇರ್ಬೇಕು, ಯಾವ್ದಕ್ಕೂ ರೂಲ್ಸ್ ಇಲ್ಲ. ಎಸ್ಪೆಷಲಿ ಏಜೆನ್ಸಿ ಇಂಡಸ್ಟ್ರಿಯಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡ್ತಿರ್ಬೋದು, ಏನೇ ಒಂದು ಡೆವಲಪ್ಮೆಂಟ್ ಕೆಲಸ, ಯಾವ್ದಕ್ಕೂ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ ಇಲ್ಲ, ಹೆಂಗ್ ಬೇಕಾದ್ರೂ ಮಾಡ್ಬೋದು. ಬಟ್ ನಮ್ ಥಾಟ್ ಕ್ಲಿಯರ್ ಇರ್ಬೇಕು, ನಮ್ ಪ್ರೋಸೆಸ್ ರೆಗ್ಯುಲರ್ ಆಗಿರ್ಬೇಕು. ಸೊ MDRT ಆದ್ರೂ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ವೆರಿ ಗುಡ್ ಸರ್. ಮತ್ತೆ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಬಹಳಷ್ಟು ನೋಡಿದ್ದಾರೆ. ಮೇ ಬಿ ನಾನು ಹೇಳಿದಂತ ಮಾತುಗಳು ಕೆಲವೊಂದು ಕರೆಕ್ಟ್ ಆಗಿರ್ಬೋದು, ಕೆಲವರ ಮನಸ್ಥಿತಿಗೆ ಅದು ಕರೆಕ್ಟ್ ಆಗದೇನೆ ಇರ್ಬೋದು. ಸೊ ಯಾವ್ದು ನಾನು ಮಾತಾಡಿದ ವಿಷಯಗಳು ಬೆಸ್ಟ್ ಅನ್ಸಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಎಲ್ಲೋ ನಿಮ್ ಕಡೆ ಸಾಧ್ಯ ಆದ್ರೆ ಇಂಪ್ಲಿಮೆಂಟ್ ಮಾಡಿ. ಸಪೋಸ್ ನಿನಗೆ ಅದೇ ಸರಿಗೆ ಅನ್ಸಿಲ್ಲ ಅಂದ್ರೆ ಸೊ ಅಲ್ಲೇ ಮರ್ತ್ಬಿಡಿ. ಸಾಧ್ಯ ಆದ್ರೆ ಪಾಸಿಟಿವ್ ಇನ್ನೊಬ್ರಿಗೆ ಹೇಳಿ, ಸೊ ನೆಗೆಟಿವ್ ಇದ್ರೆ ಅಲ್ಲೇ ಬಿಟ್ಬಿಡಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಇವತ್ತು ಇಲ್ಲಿ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ಕೆ ನಾನು ಸತೀಶ್ ಸರ್ಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮತ್ತೆ ಯಾರೆಲ್ಲ ಪಾರ್ಟಿಸಿಪೇಟ್ ಆಗಿದ್ದಾರೆ, ಯಾರು ಇಷ್ಟೊತ್ತು ನನ್ನ ಮಾತು ಕೇಳಿ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಕೊನೆ ಮಾತು ಹೇಳಿ ಚೆನ್ನಾಗಿತ್ತು. ಬಫೆ ಊಟದ ತರ ನೋಡ್ಕೊಳ್ಳಿ, ಏನ್ ಖುಷಿ ಆಗಿದೆಯೋ ಅದನ್ನ ಇನ್ನೊಂದ್ ಸೌಟ್ ಹಾಕೊಳ್ಳಿ, ಏನ್ ಇಷ್ಟ ಆಗಿಲ್ವೋ ಪ್ಲೇಟಲ್ಲೇ ಬಿಟ್ಬಿಡಿ, ಅದನ್ನ ಮುಂದ್ಗಡೆ ತಗೊಂಡೋಗ್ಬಿಡಿ. ಇನ್ನೊಂದ್ ಹೆಚ್ಚು ಮುಂದೆ ಹೋಗ್ಬೇಕು ಅಂತಂದ್ರೆ ನೀವು ಪುಷ್ಪಾವತಿ ಮೇಡಮ್ ಕಳೆದ ವರ್ಷ ಡಬಲ್ ಸೆಂಚುರಿ, ಈಗ ಆಲ್ರೆಡಿ 50 ಪಾಲಿಸಿ. ಥ್ಯಾಂಕ್ ಯು. ಸೊ ಅನ್ನಂಗೆ ನೀವು ಏನು ಕಲ್ತಿದ್ದೀರಾ ದಯವಿಟ್ಟು ಇನ್ನು 4 ಜನಕ್ಕೆ ಹೇಳಿ. 4 ಜನಕ್ಕೆ ಹೇಳಿದಾಗ ಅವ್ರ 4 ಜನನು ಬರ್ತಾರೆ. ಕಾರ್ಯಕ್ರಮ ಆದ್ಮೇಲೆ ಅವ್ರ ಜೊತೆ ನೀವು ಡಿಸ್ಕಷನ್ ಮಾಡಿದ್ರೆ ಇದು ಇನ್ನೊಂದಿಷ್ಟು ಹೊತ್ತು ತಲೆಯಲ್ಲಿ ಇರುತ್ತೆ. ತಲೆಯಲ್ಲಿ ಎಷ್ಟು ಹೊತ್ತು ಇನ್ಶೂರೆನ್ಸು, ಪ್ರಾಸ್ಪೆಕ್ಟಿಂಗು, ಕಸ್ಟಮರ್ ಸರ್ವಿಸ್ ಇದು ತಲೆಯಲ್ಲಿ ಇದ್ದಾಗ ನಿಮ್ಮ ವಿಚಾರ, ಎನರ್ಜಿ, ವೈಬ್ರೇಷನ್ ಅದ್ರ ಪ್ರಕಾರ ನಿಮ್ಮ ಕಂಪನಿಗಳು ಬೇರೆ ತರ ಆಗೋದ್ರಿಂದ ರಿಸಲ್ಟ್ ಅಟ್ರಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ತನಕ ಇಲ್ಲಿ ಇದ್ದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಎಲ್ಲರೂ ಸಹಿತ ನಿಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ನಮ್ಮ ಕಾರ್ಯಕ್ರಮದಲ್ಲಿ ಏನೇನು ಯಾರ್ಯಾರು ಹೇಳ್ತಾ ಇದ್ದಾರೆ ಅದನ್ನು ದಯವಿಟ್ಟು ಗುರ್ತು ಹಾಕೊಳ್ಳಿ, ಅದರ ರಿಸಲ್ಟ್ ಅನ್ನು ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಿಯಲಿ ಅಪ್ರಿಷಿಯೇಟ್. ಥ್ಯಾಂಕ್ ಯು ಚೇತನ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್.